ಕರೆಂಟ್ ಅಫೇರ್ಸ್ ಮಾರ್ಚ್ ಶುರು, ಹಬ್ಬ ಮತ್ತೆ. ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳು. ಏನ್ರಿ ಶೆಕೆ ರೀ ಯಪ್ಪ, ಹೆಂಗ್ರಿ ಇದ್ದೀರಾ? ಬೆಂಗಳೂರಲ್ಲಿ ಹಿಂಗೆ ಇದೆ. ಇನ್ನೊಂದು 4 ಮರ ಕಡ್ಬಿಟ್ಟು ಬನ್ನಿ, ಎಲ್ಲ ಹೋಗಿ. ಎಲ್ಲ ಹೋಗೋಣ, ಇನ್ನೊಂದು 4 ಮರ ಕಡಿಯೋಣ, ಇನ್ನೊಂಚೂರು ಸೆಕೆ ಮಾಡೋಣ. ಅಣ್ಣ ಇಲ್ಲೇ ಕೂತಿರ್ತೀರಾ ನೀವು? ನಾವು ನ್ಯಾಚುರಲ್ ಆಗಿ ಮಾತಾಡಲ್ಲ. ಅವಾಗ ಹೊಸ ಸ್ಟೂಡೆಂಟ್ಸ್ ಎಲ್ಲ ಹಿಂಗೆ ನೋಡ್ತಾವ್ರು, ಯಾವ ನೀವು ಹಿಂಗೆಲ್ಲ ಮಾತಾಡ್ತಾವನೆ, ಮೇಷ್ಟು ಥರ ಕಾಣಿಸ್ತಿಲ್ವಲ್ಲ ಅಂತ. ಇವ್ರು ನೋಡಿದ್ರೆ ಏನೋ ಚೆನ್ನಾಗಿ ಪಾಠ ಮಾಡ್ತಾನೆ ಅಂತ ಬಿಲ್ಡಪ್ ಕೊಟ್ಟರು, ಇವ್ರು ನೋಡಿದ್ರೆ ಹಿಂಗಿದ್ದಾನೆ, ಪಾಠ ಗೀಟ ಮಾಡ್ತಾನ ಇಲ್ವಾ ಅಂತ. ಅಲ್ವೇನಣ್ಣ? ಓಕೆ, ಸ್ಟಾರ್ಟ್. ಏನ್ರಿ ಸುಸ್ತಾಗ್ಬಿಟ್ಟಿದೀನಿ, ಜೀವನನೇ ಸುಸ್ತಾಗ್ಬಿಡೈತೆ. ಫಸ್ಟ್ ಟಾಪಿಕ್, ಕೋಲ್ ಲಾಜಿಸ್ಟಿಕ್ಸ್ ಪ್ಲಾನ್ ಅಂಡ್ ಪಾಲಿಸಿ. ಕಲ್ಲಿದ್ದಲು ಲಾಜಿಸ್ಟಿಕ್ಸ್ ಯೋಜನೆ ಮತ್ತು ಕಾರ್ಯನೀತಿ. ಕೋಲ್ ಲಾಜಿಸ್ಟಿಕ್ಸ್ ಪ್ಲಾನ್ ಅಂಡ್ ಪಾಲಿಸಿ. ಎಲ್ಲ ಈ ಕಡೆ ನೋಡಿ ಒಂದು ನಿಮಿಷ. ಸೊ ದಿಸ್ ಈಸ್ ರಿಲೇಟೆಡ್ ಟು ಎನರ್ಜಿ, ಹೌದಲ್ವೇನ್ರಿ? ಇನ್ ಇಂಡಿಯಾ ಫ್ಯೂಚರ್ ಯಾವ ಟಾಪಿಕ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಭವಿಷ್ಯದಲ್ಲಿ, ಇನ್ ಫ್ಯೂಚರ್ ಇಂಡಿಯಾದಲ್ಲಿ ಎನರ್ಜಿ ಡಿಮ್ಯಾಂಡ್, ಡು ಯು ಥಿಂಕ್ ಇಟ್ ವಿಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್? ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ? ಸೊ ಯಾಕೆ ಹೆಚ್ಚಾಗುತ್ತೆ? ಒಂದು, 2070ಗೆ ಇಂಡಿಯನ್ ಪಾಪ್ಯುಲೇಷನ್ ಸ್ಟೇಬಲ್ ಆಗೋದಂತೆ, 2070ಕ್ಕೆ. ಅಲ್ಲಿವರೆಗೂ ಇಂಡಿಯನ್ ಪಾಪ್ಯುಲೇಷನ್ ವಿಲ್ ಎಕ್ಸ್ಪ್ಯಾಂಡ್. ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದು ಅರ್ಬನೈಸೇಷನ್, ನಗರೀಕರಣ ಹೆಚ್ಚಾದಂತೆಲ್ಲ ಎನರ್ಜಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಈಗ ನೋಡಿ, ಎಷ್ಟು ಫ್ಯಾನ್ ಹಾಕಿದ್ದೀರಾ ಅಲ್ವಾ? ನಂಜುಂಡೇಗೌಡರು ಸರ್ ಹೇಳಿದ್ರಂತೆ, AC ಹಾಕ್ಸ್ಬಿಡಪ್ಪ ಅಂದ್ರಂತೆ. ಏನಕ್ಕೋಸ್ಕರ AC ಹಾಕ್ಸ್ಬಿಡು ಅಂತಿದ್ದಾರೆ? ಶೆಕೆ ತಡೆಯೋಕ್ಕಾಗಲ್ಲ. ಸೊ ಮುಂದಿನ ವರ್ಷನೂ ಇದೇ ಥರ ಏನಾದ್ರು ಪರಿಸ್ಥಿತಿಗಳು ಬರ್ತಾ ಹೋದರೆ ದೇ ವಿಲ್ ಔಟ್ ಫಾರ್ AC, ಹೌದಾ ಇಲ್ವಾ? ಈಗ ಬೆಂಗಳೂರಿಂದ ಬರೋ ಮೇಷ್ಟ್ರುಗಳು ಪಾಠ ಮಾಡಲ್ಲ ನಾವು ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಅವಾಗ AC ಹಾಕ್ಸ್ಲೇಬೇಕು. AC ಹಾಕ್ಸ್ಬೇಕು ಅಂದರೆ ಮತ್ತೇನಾಗುತ್ತೆ? ಎನರ್ಜಿ ಇನ್ಕ್ರೀಸ್ ಆಗುತ್ತಾ? ನೋಡಿ, ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಇಂಡಿಯಾದಲ್ಲಿ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ತಿದೆ, ಆದಾಯ ಹೆಚ್ಚಳ ಆದ ತಕ್ಷಣ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ, ಕೊಂಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಹೌದಾ ಇಲ್ವಾ? ಸೊ ಏನು ಮಾಡ್ತಾರೆ? ಫ್ಯಾನ್ ಬದಲಾಗಿ ದೇ ವಿಲ್ ಗೋ ಫಾರ್ AC, ಹೌದಾ? ಸೊ AC ಅಂತ ನೀವೇನಾದರೂ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಹೇಗೆ ಎನರ್ಜಿ ಡಿಮ್ಯಾಂಡು ಇನ್ಕ್ರೀಸ್ ಆಗುತ್ತೆ ಅಂತ. ಅಂಡರ್ಸ್ಟುಡ್ ಆರ್ ನಾಟ್? ಸೊ ಡೇ ಬೈ ಡೇ ಇಂಡಿಯನ್ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆದಂಗೆ ನಗರೀಕರಣ ಕೂಡ ಜಾಸ್ತಿ ಆಗುತ್ತೆ, ಎನರ್ಜಿ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೆಚ್ಚಾಗುತ್ತಾ ಹೆಚ್ಚಾಗೋದಿಲ್ವಾ? ಸೊ ಅದಕ್ಕೋಸ್ಕರ ಇಂಡಿಯಾ ಈಸ್ ಡಿಪೆಂಡೆಂಟ್ ಆನ್ ವಾಟ್? ಕೋಲ್, ಕಲ್ಲಿದ್ದಲು. ಸೊ ಸರ್ಕಾರದ ಐಡಿಯಾ ಪ್ರಕಾರ ಬೈ 2070, 2070 ಒಳಗಾಗಿ 50% ವಿಲ್ ಬಿ ನಾನ್ ಫಾಸಿಲ್ ಫ್ಯೂಯಲ್ಸ್. ಹೊಸಬರಿಗೆ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. 50% ಪಳೆಯುಳಿಕೇತರ ಇಂಧನದಿಂದ ಎನರ್ಜಿನ ಏನು ಮಾಡ್ತೀವಿ ನಾವು? ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪಳೆಯುಳಿಕೇತರ ಇಂಧನ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಲಾರ್ ಎನರ್ಜಿ, ಸೌರ ವಿದ್ಯುತ್, ಪವನ ವಿದ್ಯುತ್, ನ್ಯೂಕ್ಲಿಯರ್ ಎನರ್ಜಿ, ಹೌದಾ ಇಲ್ವಾ? ಇಷ್ಟೆಲ್ಲ ಆದರೂ ಕೂಡ ಇಂಡಿಯಾದ ಎನರ್ಜಿ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಕಲ್ಲಿದ್ದಲು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ ಆರ್ ನೋ? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ನಿಮಗೆ ಯಾವುದಕ್ಕೆ ರಿಲೇಟೆಡ್? ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಹೌದಾ ಇಲ್ವಾ? ಇನ್ನು ಎರಡನೇ ಪದ ಏನಿದೆ ನೋಡಿ, ಲಾಜಿಸ್ಟಿಕ್ಸ್. ಲಾಜಿಸ್ಟಿಕ್ಸ್ ಅಂದ್ರೆ ಏನು? ಲಾಜಿಸ್ಟಿಕ್ಸ್ ಅಂದ್ರೆ ಏನ್ರಿ? ಸಾರಿಗೆ ಅಲ್ವೇನ್ರಿ? ಒಂದು ಕಡೆಯಿಂದ ಮತ್ತೊಂದು ಕಡೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಹೌದಾ ಇಲ್ವಾ?
ಸೊ ಇದಕ್ಕೆ ಸಂಬಂಧಪಟ್ಟಂತ ಯೋಜನೆ ಮತ್ತು ಕಾರ್ಯನೀತಿಯನ್ನ ಬಿಡುಗಡೆ ಮಾಡುತ್ತಿದ್ದಾರೆ. ಸೊ ಯಾವ ರಿಲೇಟೆಡ್ ಟಾಪಿಕ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ? ದಿಸ್ ಈಸ್ ರಿಲೇಟೆಡ್ ಟು ಎನರ್ಜಿ, ದಿಸ್ ಈಸ್ ರಿಲೇಟೆಡ್ ಟು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಿದ್ದು. ಇನ್ನೂ ಹೇಳಬೇಕು ಅಂದ್ರೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀಲ, ಇದನ್ನ ಆರ್ಥಿಕ ಮೂಲಭೂತ ಸೌಕರ್ಯ ಅಂತ ಕರೀಲ. ಸೊ ಈ ಕರೆಂಟ್ ಅಫೇರ್ಸ್ ಯಾವ ಟಾಪಿಕ್ ರಿಲೇಟೆಡ್ ಅಂತ ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಆರ್ ನಾಟ್? ವಿಚ್ ಟಾಪಿಕ್ ಇಟ್ ಇಸ್ ರಿಲೇಟೆಡ್ ಅಂತ. ದಿಸ್ ಇಸ್ ದ ವೇ ಯು ಶುಡ್ ಅನಲೈಸ್. ರೈಟ್ ಆರ್ ರಾಂಗ್? ಈಗ ನಿಮ್ಮ ಪ್ರಿಲಿಮ್ಸ್ಗೆ ಏನೇನು ಬೇಕು ಅದನ್ನು ಹೇಳ್ತಿದ್ದೀನಿ, ಬರ್ಕೊಂಡೋಗಿ ರೈಟ್ ಡೌನ್. ಇನ್ ದ ಮಂತ್ ಆಫ್ ಮಾರ್ಚ್ ತಿಂಗಳಲ್ಲಿ ಯೂನಿಯನ್ ಕೋಲ್ ಮಿನಿಸ್ಟರ್, ಕೇಂದ್ರ ಕಲ್ಲಿದ್ದಲು ಸಚಿವರು, ಯೂನಿಯನ್ ಕೋಲ್ ಮಿನಿಸ್ಟರ್ ಕಲ್ಲಿದ್ದಲು ಸಚಿವರು ಆಸ್ ಲಾಂಚ್ಡ್, ನೂತನ ಯೋಜನೆ ಮತ್ತು ಕಾರ್ಯನೀತಿಯನ್ನು ಜಾರಿಗೆ ತಂದಿದ್ದಾರೆ. ಆಸ್ ಲಾಂಚ್ಡ್ ಕೋಲ್ ಲಾಜಿಸ್ಟಿಕ್ಸ್ ಪ್ಲಾನ್ ಅಂಡ್ ಪಾಲಿಸಿ, ಕೋಲ್ ಲಾಜಿಸ್ಟಿಕ್ಸ್ ಪ್ಲಾನ್ ಅಂಡ್ ಪಾಲಿಸಿ. ನಿಮ್ಮ KPSC ಕಿತ್ತೋಗಿರೋ ಎಕ್ಸಾಮಿನೇಷನ್ ಅಲ್ಲಿ ಯಾರು ಲಾಂಚ್ ಮಾಡಿದ್ರು ಅಂತಲೂ ಕೇಳ್ತಾನೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು, ಕರ್ನಾಟಕದವ್ರು ಬೇರೆ ಅಲ್ವಾ, ಪ್ರಹ್ಲಾದ್ ಜೋಶಿ. ಎಲ್ಲಿ ಇದನ್ನ ಲಾಂಚ್ ಮಾಡಿದ್ರು? ಇನ್ ನ್ಯೂ ಡೆಲ್ಲಿ, ನ್ಯೂ ಡೆಲ್ಲಿನಲ್ಲಿ ವರ್ಲ್ಡ್ ಮೈನಿಂಗ್ ಕಾಂಗ್ರೆಸ್, ವಿಶ್ವ ಗಣಿಗಾರಿಕೆ ಕಾಂಗ್ರೆಸ್ ಏನ್ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ರು? ಇದೆಲ್ಲಿ ಪಕ್ಕಕ್ಕೆ ಹೋಗ್ತಾ ಇಲ್ವಲ್ಲ ಇದು. ವಾಟ್ ಪ್ರೋಗ್ರಾಮ್ ವಾಸ್? ವರ್ಲ್ಡ್ ಮೈನಿಂಗ್ ಕಾಂಗ್ರೆಸ್, ವಿಶ್ವ ಗಣಿಗಾರಿಕೆ ಕಾಂಗ್ರೆಸ್ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ಲೈಡೇ ಆಗ್ತಿಲ್ವಲ್ರಿ ಇದು? ಪಕ್ಕಕ್ಕೆ ಹೋಗ್ಬೇಕು, ಹಂಗೆ ಸ್ಲೈಡ್ ಆಗ್ತಿಲ್ವಲ್ಲ. ಇದನ್ನೇನ್ ಮಾಡ್ಲಿ? ಓಕೆ ಸರಿ. ಸೊ ಯಾವ ಒಂದಿದು ವರ್ಲ್ಡ್ ಮೈನಿಂಗ್ ಕಾಂಗ್ರೆಸ್ ಆಯೋಜನೆ ಆಗಿದೆ ಎಲ್ಲಿ ಸರ್? ನವದೆಹಲಿ, ನ್ಯೂ ಡೆಲ್ಲಿನಲ್ಲಿ. ಸೊ ಈ ಒಂದು ಮೈನಿಂಗ್ ಕಾಂಗ್ರೆಸ್ನ ಆರ್ಗನೈಸ್ ಮಾಡಿದ ಸಂಸ್ಥೆ ಯಾವುದು? ಇಟ್ ವಾಸ್ ಆರ್ಗನೈಸ್ಡ್ ಬೈ, ಈ ಸಮಾವೇಶವನ್ನು ಸಂಘಟಿಸಿದ್ದ ಸಂಸ್ಥೆ, ಇಟ್ ವಾಸ್ ಆರ್ಗನೈಸ್ಡ್ ಬೈ ಇಂಡಿಯನ್ ನ್ಯಾಷನಲ್ ಕಮಿಟಿ. ಸೊ 3 ವಿಷಯ ಹೇಳಿದ್ದೀನಿ ನೋಡಿ. ಈಗ ಲಾಂಚ್ ಮಾಡಿದ್ಯಾರು? ಪ್ರಹ್ಲಾದ್ ಜೋಶಿ ಅವರು. ಯಾವ ಒಂದು ಸಮಾವೇಶದಲ್ಲಿ? ವರ್ಲ್ಡ್ ಮೈನಿಂಗ್ ಕಾಂಗ್ರೆಸ್, ಸರಿನಾ? ಅದನ್ನ ಆಯೋಜನೆ ಮಾಡಿದ ಯಾವ ಸಂಸ್ಥೆ? ಇಂಡಿಯನ್ ನ್ಯಾಷನಲ್ ಕಮಿಟಿ ಎನ್ನುವ ಸಂಸ್ಥೆ. ರೈಟ್ ಡೌನ್. ಅಕಾರ್ಡಿಂಗ್ ಟು ದಿಸ್, ಇದರ ಅನ್ವಯ ಬೈ 2030, 2030 ವೇಳೆಗೆ 1.5 ಬಿಲಿಯನ್ ಟನ್ಸ್, 2030 ಒಳಗಾಗಿ ಭಾರತದಲ್ಲಿ 1.5 ಶತಕೋಟಿ ಟನ್, 1.5 ಬಿಲಿಯನ್ ಟನ್ ಕಲ್ಲಿದ್ದಲು ಅವಶ್ಯಕತೆ ಉದ್ಭವವಾಗುತ್ತದೆ ಅಂತೆ. 1.5 ಬಿಲಿಯನ್ ಟನ್ಸ್ coal demand will increase. 1.5 billion tons coal demand will increase. ಈಗ ಎಷ್ಟಿದೆ ಸರ್ ಹಾಗಾದ್ರೆ? 980 ಮಿಲಿಯನ್ ಟನ್ಸ್, 980 ದಶಲಕ್ಷ ಟನ್, 980 ಮಿಲಿಯನ್ ಟನ್ಸ್. ಸೊ ಏನಿದೆ ಸರ್ ಪ್ಲಾನ್ ಅಲ್ಲಿ ಅಂತ ಕೇಳಬೇಕು. ವಾಟ್ ಈಸ್ ದೇರ್ ಇನ್ ದ ಪ್ಲಾನ್? ಈ ಒಂದು ಪ್ಲಾನ್ ಇವರು ಏನು ಶೀಟ್ ಮಾಡಿದ್ರಲ್ಲ ಅದರಿಂದ ಏನಾಗಿದೆ? ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇವರು, ರೈಲ್ವೆ ಫ್ರೈಟ್ ಕಾಸ್ಟ್. ಏನಾಗಂದ್ರೆ ಅರ್ಥ? ಸೊ ರೈಲ್ನಲ್ಲಿ ನೀವು ಕಲ್ಲಿದ್ದಲ್ನ ಒಂದ್ ಕಡೆ ಇದು ಮಾಡ್ತೀರಾ ಗೊತ್ತಾ? ಅದರ ಕಾಸ್ಟ್ ಅನ್ನ 14% ರೆಡ್ಯೂಸ್ ಮಾಡ್ತಾರಂತೆ. ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಮಾಡುತ್ತೆ? 14%. ಇದರಿಂದ ಒಂದರಿಂದ ಒಂದ್ ಕಡೆ ಇದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ತಿದ್ದಾರೆ ನೋಡಿ. ಆ ಕಂಪನಿಗಳಿಗೆ ಪ್ರತಿ ವರ್ಷ 21,000 ಕೋಟಿ ಲಾಭವಾಗುತ್ತೆ. ಕಮ್ಮಿ ಆದ್ರೆ ಲಾಭ ಆಗುತ್ತಾ ಆಗೋದಿಲ್ವಾ? ರೈಟ್ ಡೌನ್. ಅಕಾರ್ಡಿಂಗ್ ಟು ದಿಸ್ ಪ್ಲಾನ್, ಈ ಕಾರ್ಯಕ್ರಮದ ಅನ್ವಯ ರೈಲ್ವೆ ಫ್ರೈಟ್ ಕಾಸ್ಟ್
ರೈಲ್ವೆಯಲ್ಲಿ ಸರಕು ಸಾಗಾಣಿಕೆ ವೆಚ್ಚದ ಮೇಲೆ ಎಷ್ಟು ಕಮ್ಮಿ ಮಾಡ್ತಾರಂತೆ? 14% ಕಡಿಮೆ ಮಾಡಲಿದ್ದು ಇಟ್ ವಿಲ್ ಬಿ ರೆಡ್ಯೂಸ್ಡ್ ಬೈ 14%. ಇದರಿಂದ ದ ಕಂಪನೀಸ್ ವಿಲ್ ಬೆನಿಫಿಟ್ 21,000 crore ಪರ್ ಇಯರ್. ಇದರಿಂದ ಈ ಸಂಸ್ಥೆಗಳಿಗೆ ಪ್ರತಿ ವರ್ಷ 21,000 ಕೋಟಿ ಹಣ ಉಳಿಯಲಿದೆ. 21,000 crore 21,000 ಕೋಟಿ ಹಣ ಉಳಿತಂತೆ. ರೈಲ್ವೆ ಮಿನಿಸ್ಟ್ರಿಗೆ ಲಾಸ್ ಆಗುತ್ತೆ, ಬಟ್ ಇದರಿಂದ ಉಪಯೋಗ ಆಗುತ್ತೆ. ಜೊತೆಗೆ ಇನ್ನೊಂದು ವಿಚಾರ ಇದೆ ಈ ಪ್ಲಾನಲ್ಲಿ, ಏನು ಅದು ಅಂತಂದ್ರೆ ಲಾಸ್ಟ್ ಮೈಲ್ ರೈಲ್ ಕನೆಕ್ಟಿವಿಟಿ. ಏನಂಗಂದ್ರೆ ಅರ್ಥ, ಕಲ್ಲಿದ್ದಲು ಗಣಿಗಾರಿಕೆ ನಡೆಯುವ ಪ್ರದೇಶ ಇದೆ ಗೊತ್ತೇನ್ರಿ, ಅಲ್ಲಿಗೆ ರೈಲ್ವೆ ಲೈನ್ಗಳನ್ನ ಎಕ್ಸ್ಟೆಂಡ್ ಮಾಡೋದು. ಹೀಗೇಗಿದೆ, ಅಲ್ಲಿಂದ ರೋಡ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ, ರಸ್ತೆ ಸಾರಿಗೆ ರೋಡ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ತಗೊಂಬಂದು ಅದನ್ನ ಟ್ರೈನ್ಗಳಿಗೆ ಹಾಕಿ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ, ಹೌದಾ ಇಲ್ವಾ? ಸೊ ವಾಟ್ ದ ಗೌರ್ಮೆಂಟ್ ಇಸ್ ಪ್ಲಾನಿಂಗ್ ನಾವು? ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂದ್ರೆ ಏನರ್ಥ? ಗಣಿಗಾರಿಕೆ ಪ್ರದೇಶಗಳಿಗೆ ರೈಲ್ವೆ ಹಳಿಗಳನ್ನು ವಿಸ್ತರಿಸುವಂಥ ಕಾರ್ಯಕ್ರಮ ಅಂತ ಅನ್ಕೊಳ್ಳಿ. ರೈಲ್ವೆ ಲೈನ್ಸ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ಮೈನ್ಸ್. ಗಣಿಗಾರಿಕೆ ಪ್ರದೇಶಗಳಿಗೆ ರೈಲ್ವೆ ಹಳಿಗಳನ್ನು ವಿಸ್ತರಿಸಲಾಗುತ್ತದೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಫ್ ರೈಲ್ ಲೈನ್ಸ್. ಗಣಿಗಾರಿಕೆ ಮಾಡುತ್ತಿರುವ ಪ್ರದೇಶಗಳಿಗೆ ರೈಲ್ವೆ ಹಳಿಗಳನ್ನು ವಿಸ್ತರಿಸಲಾಗುತ್ತದೆ ಅಥವಾ ರೈಲ್ವೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ. ಇಷ್ಟು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ನಾಟ್ ಸಫಿಷಿಯಂಟ್, ನಾಟ್ ನೆಸೆಸರಿ ಫಾರ್ ಯು ಪೀಪಲ್. ಇಷ್ಟೇ ಬೇಕಾಗಿರೋದು. ಮೊದಲು 3 ಹೇಳಿದೆ ಗೊತ್ತಾ, ಫಸ್ಟ್ 3 ಅದೇ ಮುಖ್ಯ, ಸರಿನಾ? KPSC ಇತ್ತೋದು KPSC ಕೇಳೋದು ಅಷ್ಟೇ. ನೆಕ್ಸ್ಟ್ ಅದಕ್ಕಿಂತ ಡೆಪ್ತಾಗಿ ಹೋಗಲ್ಲ. ನಾನು ಹೇಳ್ತಿರೋದು KPSC ನಿಮ್ಮ KS ಪರೀಕ್ಷೆಯಲ್ಲಿ ಅಷ್ಟೇ ಕೇಳೋದು, ಅದಕ್ಕಿಂತ ಹೋಗಲ್ಲ. ಅವನು ವರಿ ಮಾಡಕ್ಕೆ ಹೋಗಬೇಡಿ. ಸೆಕೆಂಡ್ ಟಾಪಿಕ್, ರಿವರ್ ಕನ್ಸರ್ವೇಷನ್, ನದಿ ಸಂರಕ್ಷಣೆ. ರಿವರ್ ಕನ್ಸರ್ವೇಷನ್ ಹೊಸ ಹುಡುಗರ ನೋಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಒನ್ಸ್ ಅಗೇನ್, ಯಾವ ರಿಲೇಟೆಡ್ ಟಾಪಿಕ್ ಇದು? ಎಕಾಲಜಿ, ಎನ್ವಿರಾನ್ಮೆಂಟ್, ಹೌದಾ ಇಲ್ವಾ? ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ವಿದ್ಯಮಾನಗಳು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಿವರ್ಸ್ ಆಫ್ ಇಂಡಿಯಾ, ಭಾರತದ ನದಿಗಳು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಭಾರತದ ನದಿಗಳು, ನಾರ್ತ್ ಇಂಡಿಯನ್ ರಿವರ್ಸ್, ಉತ್ತರ ಭಾರತದ ನದಿಗಳು. ಇಟ್ ಫ್ಲೋಸ್ ವಾಟ್ ಥ್ರೂಔಟ್ ದ ಇಯರ್. ದಕ್ಷಿಣ ಭಾರತದ ನದಿಗಳ ಸ್ಥಿತಿಗತಿ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಹಿಂಗೆ ಏನಾದ್ರು ಇನ್ನೊಂದು ವರ್ಷ ಬರಗಾಲ ಆಗೋದ್ರೆ ಕಾವೇರಿ ನದಿ ಇತ್ತ ಅನ್ನೋದೇ ಮರ್ತೋಗ್ಬಿಡ್ತೀರಾ. ಅಲ್ಲೇ ಸೈಟ್ ಕೀಟ್ ಮಾರ್ಬಿಡ್ತಾರೆ. ಸೈಟು, ಬಸ್ ಸ್ಟ್ಯಾಂಡು, ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿಸಿ ಮಾರ್ಬಿಡ್ತಾರೆ ಬೇಕಾರೆ. ಆಮೇಲೆ 2 ದಿನ ಮಳೆ ಬಂದರೆ ನೀರೆಲ್ಲ ತುಂಬೋಗುತ್ತಲ್ಲಿ, ಸರಿನಾ? ಸೊ ಆಸ್ ಯು ಪೀಪಲ್ ನೋ, ರಿವರ್ಸ್ ಲೈಫ್ ಲೈನ್, ಹೌದಲ್ಲೇನ್ರಿ? ಜೀವನ ನಡೀತಾನೆ. ಒಂದು ದಿನ ಬೆಂಗಳೂರಿಗೆ ಸಪ್ಲೈ ಆಗೋ ನೀರೇನಾದ್ರು ಒಡೆದೋದ್ರೆ ಟ್ಯಾಂಕರ್ಗಳ ಸುಲಿಗೆ ಪ್ರಾರಂಭವಾಗುತ್ತದೆ ಬೆಂಗಳೂರಿನಲ್ಲಿ. ಒಂದು ಟ್ಯಾಂಕರಿನ ಬೆಲೆ 2,000 ರೂಪಾಯಿ, 2,000 rupees ಪರ್ ಟ್ಯಾಂಕರ್, 4,000 ಲೀಟರ್ ವಾಟರ್. ಅಣ್ಣ ಏನೋ ಮೊಬೈಲ್ ನೋಡ್ತಾ ಇದ್ದೀರಾ ಸೀರಿಯಸ್ ಆಗಿ? ಗರ್ಲ್ಫ್ರೆಂಡಾ? ಅಮ್ಮನೂ ಒಂಥರ ಗರ್ಲ್ಫ್ರೆಂಡೇ, ಹೋಗ್ರಿ. ಫಸ್ಟ್ ಗರ್ಲ್ಫ್ರೆಂಡ್ ಅಮ್ಮನೇ, ಹೋಗ್ರಿ. ಫ್ರೆಂಡ್ಲಿ ಆಗಿದ್ರೆ ಅಲ್ಲೇನ್ರಿ, ಸ್ಟ್ರಿಕ್ಟ್ ಆಗಿದ್ರೆ ಮೂಲೆಯಲ್ಲಿರೋ ತಗೋತಾರೆ ಕೈಗೆ. ಮೂಲೆಯಲ್ಲಿ ಏನಿರುತ್ತೆ ಅಂತ ಗೊತ್ತಲ್ಲ ನಿಮಗೆಲ್ಲ. ಸೊ ರಿವರ್ ಕನ್ಸರ್ವೇಷನ್ ಸರ್ ಏನಿದು? ಈ ಜಲಶಕ್ತಿ ಸಚಿವಾಲಯ ಇದೆಯಲ್ಲಪ್ಪ, ಜಲಶಕ್ತಿ ಮಿನಿಸ್ಟ್ರಿ, ಜಲಶಕ್ತಿ ಸಚಿವಾಲಯ, ಅವರು 6 ನದಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಕೆಲವು ಕಾಲೇಜ್ಗಳೊಂದಿಗೆ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಒಂದಿಗೆ
ಒಂದು ಪಾರ್ಟ್ನರ್ಶಿಪ್ ಸೈನ್ ಮಾಡಿದ್ದಾರೆ. ಏನಕ್ಕೋಸ್ಕರ? ಟು ಪ್ರೊಟೆಕ್ಟ್ 6 rivers, ಟು ಕನ್ಸರ್ವ್ 6 rivers. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ಕಾಲೇಜಸ್ ಆ್ಯಂಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಕಾಲೇಜು ಮತ್ತು ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಜೊತೆ ಸೇರಿ ಈ 6 ನದಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಜಲಶಕ್ತಿ ಸಚಿವಾಲಯ ಒಪ್ಪಂದವನ್ನು ಸಹಿ ಹಾಕಿದೆ. ಇಟ್ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್. ಯಾವ ಕಾಲೇಜ್ ಸೈನ್ ಹಾಕಿದೆ, ಯಾವ್ಯಾವ ನದಿಗಳು ಸಂರಕ್ಷಣೆ ಮಾಡ್ತಾರೆ ಎಲ್ಲವೂ ಹೇಳ್ತೀನಿ. ಇದು ಯಾವುದಕ್ಕೆ ರಿಲೇಟೆಡ್ ಅಂತ ಹೇಳಿದೆ? ಎಕಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಓಕೆ, ರೈಟ್ ಡೌನ್. ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಜಲಶಕ್ತಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಜಲಶಕ್ತಿ ಸಚಿವಾಲಯ ಹ್ಯಾಸ್ ಸೈನ್ಡ್ ಅಗ್ರಿಮೆಂಟ್ ವಿತ್ 12 ಇನ್ಸ್ಟಿಟ್ಯೂಷನ್ಸ್, 12 ಸಂಸ್ಥೆಗಳೊಂದಿಗೆ. ಹ್ಯಾಸ್ ಸೈನ್ಡ್ ಅಗ್ರಿಮೆಂಟ್ಸ್ ವಿತ್ 12 ಇನ್ಸ್ಟಿಟ್ಯೂಷನ್ಸ್, 12 ಸಂಸ್ಥೆಗಳೊಂದಿಗೆ ಒಪ್ಪಂದಗಳನ್ನು ಸಹಿ ಹಾಕಿದೆ. ಏನಕ್ಕೆ? ಟು ಕನ್ಸರ್ವ್ 6 ಇಂಡಿಯನ್ ರಿವರ್ಸ್, ಭಾರತದ 6 ಪ್ರಮುಖ ನದಿಗಳನ್ನು ಸಂರಕ್ಷಿಸಲು. ಟು ಕನ್ಸರ್ವ್ 6 ಇಂಡಿಯನ್ ರಿವರ್ಸ್, 6 ಇಂಡಿಯನ್ ರಿವರ್ಸ್. ಸೊ ಯಾವ ಕಾರ್ಯಕ್ರಮದ ಪ್ರಕಾರ ಇದನ್ನ ಜಾರಿಗೆ ತರ್ತಿದ್ದಾರೆ ಅಂತಂದ್ರೆ, ಇನ್ 1985, ರೈಟ್ ಡೌನ್, 1985ರಲ್ಲಿ 1985 ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲಾನ್ ವಾಸ್ ಇನಿಷಿಯೇಟೆಡ್. ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ನ್ಯಾಷನಲ್ ರಿವರ್ ಕನ್ಸರ್ವೇಷನ್ ಪ್ಲಾನ್ ವಾಸ್ ಇನಿಷಿಯೇಟೆಡ್. ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಅಕಾರ್ಡಿಂಗ್ ಟು ದಿಸ್ ಪ್ಲಾನ್, ಈ ಕಾರ್ಯಕ್ರಮದ ಅನ್ವಯ, ದಿಸ್ ಇನಿಷಿಯೇಟಿವ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್, ಈ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಅರ್ಥ ಆಯ್ತಾ? ಇನ್ನು ಯಾವ ನದಿಗಳನ್ನ ಸಂರಕ್ಷಣೆ ಮಾಡ್ತಿದ್ದಾರೆ? ವಿಚ್ ರಿವರ್ಸ್? ಯಾವ್ಯಾವುದು ಬರೀರಿ. ಕಾವೇರಿ, ಕಾವೇರಿ, ನರ್ಮದಾ, ಗೋದಾವರಿ, ಮಹಾನದಿ, ಕೃಷ್ಣ, ಕೃಷ್ಣ ಮತ್ತು ಪೆರಿಯಾರ್. ಮತ್ತು ಪೆರಿಯಾರ್. ಇನ್ನು ಯಾವ ಸಂಸ್ಥೆಗಳೊಂದಿಗೆ ಈ ರೀತಿ ಸಹಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳು. ಕಾಲೇಜ್ ಆಫ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಹೆಸರದು. ಇಂಗ್ಲೀಷಲ್ಲೇ ಬರ್ಕೊಳ್ಳಿ ಅಥವಾ ಕನ್ನಡದಲ್ಲಿ ಬರ್ಕೊಳ್ಳಿ ಅದೇ ಹೆಸರನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅಲ್ಲೇನ್ರಿ ನಾರಾಯಣಪ್ಪನವರೇ, ನಿಮ್ಮ ಹೆಸರನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತಾ? ಲಾರ್ಡ್ ವಿಷ್ಣು ಅಂತ ಕರಿಬೇಕು ನಿಮ್ನ. ಅವಾಗ ನಿಮ್ಮ ಹೆಸರನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದ್ರೆ, ಹೌದಾ ಇಲ್ವಾ? ಸೊ ವಿ ಕ್ಯಾನಾಟ್ ಟ್ರಾನ್ಸ್ಲೇಟ್ ದ ನೇಮ್. ಸೊ ನಾಮಪದವನ್ನು ಭಾಷಾಂತರ ಮಾಡಲು ಸಾಧ್ಯವಿಲ್ಲ. ರೈಟ್ ಆರ್ ರಾಂಗ್? ಅದಕ್ಕೆ ಹೇಳ್ತಿದ್ದೀನಿ. ರೈಟ್ ಡೌನ್. ಕನ್ನಡದಲ್ಲಿ ಸರ್ ಅಂತ ಕೇಳಿರ, ಆಮೇಲೆ ಕನ್ನಡದಲ್ಲೂ ರಾಷ್ಟ್ರಮೆ, ಇಂಗ್ಲೀಷಲ್ಲೂ ರಾಷ್ಟ್ರಮೆ, ಹಿಂದಿನಲ್ಲೂ ರಾಷ್ಟ್ರಮೆ ಇನ್ಸ್ಟಿಟ್ಯೂಟ್. ಹೌದಾ? ಪ್ಲೀಸ್ ಕಂಟಿನ್ಯೂ. ಎಸ್. ಕಾಲೇಜ್ ಆಫ್ ಟೆಕ್ನಾಲಜಿ ಪಾಟ್ನಗರ್, ಪಂತ್ನಗರ್, ಸಾರಿ ಪಂತ್ನಗರ್. ಕಾಲೇಜ್ ಆಫ್ ಟೆಕ್ನಾಲಜಿ ಪಂತ್ನಗರ್. IIT ಖರಗ್ಪುರ್. IIT ಅಂದ್ರೆ ಗೊತ್ತಾನೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್. IIT ರೂರ್ಕಿ, ರೂರ್ಕಿ, ROORKEE. IIT ರೂರ್ಕಿ. ಕರ್ನಾಟಕದ ಯಾವುದು ಇಲ್ವಾ ಸರ್ ಅಂದ್ರೆ ಅದಕ್ಕೆ ಹೇಳ್ತೀನಿ ತಗೊಳ್ಳಿ. ಕಾಲೇಜ್ ಆಫ್ ಫಿಶರೀಸ್, ಕಾಲೇಜ್ ಆಫ್ ಫಿಶರೀಸ್ ಮಂಗಳೂರು. ಕಾಲೇಜ್ ಆಫ್ ಫಿಶರೀಸ್ ಮಂಗಳೂರು. NIT, NIT ಅಂದ್ರೆ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರ್ಚಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿರ್ಚಿ. 12 ನೆನ್ಪಿಟ್ಕೋತೀರಾ ನೀವು? ನಿಮ್ಮ ಮನೇಲಿ ಬರ್ದೈತಾವೆಲ್ಲ 12. ಅದಕ್ಕೆ ಇಂಪಾರ್ಟೆಂಟ್ ಹೇಳಿದ್ದೀನಿ. ಓಕೆನಾ?
ಆಮೇಲೆ ಅವನು 12 ಕೇಳ್ತಾನಾಗೆ. ಹಾಂ, ಇಂಪಾರ್ಟೆಂಟ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಟಾಪಿಕ್ ಪಾರ್ಸ್ 1. ಪಾರ್ಸ್ 1 ರಿಮೋಟ್ sensing satellite part PARS PARS 1 ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್. ಹೇಳಿದ್ದೀನಿ ಏನ್ರಿ ಇದ್ರ ಬಗ್ಗೆ? ಇಲ್ಲ ಅಲ್ಲ? ನೋ ಅಲ್ಲ? ನೋ. ಸಾಕು ತಾನೆ? ಮಾರ್ಚು ಏಪ್ರಿಲು ಮೇವರೆಗೂ ಹೇಳ್ಕೊಟ್ಬಿಟ್ರೆ ಸಾಕಲ್ವಾ? ಸಾಕು ತಾನೆ? ಮಿಕ್ಕಿದ್ದು ನೀವು ಓದ್ಕೊಳ್ಳಿ. ಏನು ಓದೇ ಇಲ್ವಲ್ಲ ಹುಡುಗರು ಯಾರು? ಏನು ಕೇಳಿದ್ರು ನೋಡಿ ಮಗ ನೋಡ್ತಾರೆ. ಯಾವ ಕಂಟ್ರಿ ಲಾಂಚ್ ಮಾಡಿದ್ರಿ ಶಿವು? ಪಾರ್ಸ್ 1 ಯಾವ ಟಾಪಿಕ್ ರೀ ಶಿವು? ಇದು ರಿಲೇಟೆಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಂಗಂದ್ಬಿಟ್ರೆ ಮುಗ್ದೋಯ್ತಾ ಕತೆ? ಏನಕ್ಕೆ ಬೇಕು ರಿಮೋಟ್ ಸೆನ್ಸಿಂಗು? ವೈ ಯು ವಾಂಟ್ ರಿಮೋಟ್ ಸೆನ್ಸಿಂಗ್? ಹೇಳಿ. ವೈ ಯು ವಾಂಟ್ ರಿಮೋಟ್ ಸೆನ್ಸಿಂಗ್? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ, ಸ್ಯಾಟಲೈಟ್ ಏನು ಕೆಲಸ ಮಾಡ್ಬೋದು ಅಂತ. ಈಗ ನಿತಿನ್ ಗಡ್ಕರಿ ಅವರು ಒಂದು ಪ್ಲಾನ್ ಮಾಡ್ತಿದ್ದಾರೆ. ಏನದು ಅಂದರೆ ಸ್ಯಾಟಲೈಟ್ ಬೇಸ್ಡ್ ಟೋಲ್ ಅಂತೆ. ಏನಂಗಂದ್ರೆ ಅರ್ಥ? ಈಗೆಲ್ಲ ನಿಮ್ಮ ಕಾರ್ಗಳಿಗೆ ಏನ್ರಿ ಹಾಕಿದ್ದೀರಾ? ಫಾಸ್ಟ್ ಟ್ಯಾಗ್ ಹಾಕಿದ್ದೀರಾ, ಹೌದಾ? ಹಿಂಗೆ ಟೋಲ್ಗಳಿರ್ತವೆ, ಹೌದು ತಾನೆ? ಸೊ ಇಲ್ಲಿ ಬಂದು ಬಸ್ಸು ಕಾರೆಲ್ಲ ನಿಲ್ಲಿಸ್ತಾನೆ, ಹೌದು ತಾನೆ? ಸೊ ಫಾಸ್ಟ್ ಟ್ಯಾಗಲ್ಲಿ ಡಿಟೆಕ್ಟ್ ಮಾಡುತ್ತದು, ದೆನ್ ಯುವರ್ ಕಾರ್ಸ್ ವಿಲ್ ಪಾಸ್, ಹೌದಲ್ವಾ? ದಿಸ್ ಇಸ್ ದ ವೇ ಹೌ ಇಟ್ ಹ್ಯಾಪನ್ಸ್. ಇಷ್ಟಿದ್ರೂ ಕೂಡ ಈ ಟೋಲ್ಗಳ ಹತ್ರ ನೋಡಿದಿರ ತಾನೆ, ಉದ್ದುದ ಕ್ಯೂಗಳಿರ್ತವೆ, ಹೌದಾ ಇಲ್ವಾ? ವಿ ವಿಲ್ ಹ್ಯಾವ್ ಎ ಲಾಂಗ್ ಕ್ಯೂ, ದೊಡ್ಡ ಕ್ಯೂ ಇರುತ್ತೆ, ಹೌದಾ? ಈಗೇನು ಪ್ಲಾನ್ ಮಾಡ್ತಿದ್ದಾರೆ ಅಂದರೆ, ಈಗ ಸ್ಯಾಟಲೈಟ್ ಇದೆ ನೋಡಿ ಮೇಲ್ಗಡೆ, ನಾವು ಈ ಟೋಲ್ ಬೂತ್ನೆಲ್ಲ ತೆಗೆದುಬಿಡೋದು. ದಿಸ್ ಟೋಲ್ ಪ್ಲಾಜಾಸ್ ವಿಲ್ ಬಿ ರಿಮೂವ್ಡ್. ತೆಗೆದುಬಿಡೋದು ಅದನ್ನು. ಆ ರೋಡಲ್ಲಿ ನೀವು ಎಷ್ಟು ಯೂಸ್ ಮಾಡ್ತೀರಾ ನೋಡಿ. ಈಗ ನೀವು 15 ಕಿಲೋಮೀಟ್ರ್ ಯೂಸ್ ಮಾಡಿದ್ರಿ, ಸ್ಯಾಟಲೈಟ್ ಮೂಲಕ ನಿಮ್ಮ ಕಾರು 15 ಕಿಲೋಮೀಟ್ರ್ ಯೂಸ್ ಮಾಡೋದು ಗೊತ್ತಾಗುತ್ತೆ, ಹೌದಾ? ನಾವು 15 ಕಿಲೋಮೀಟ್ರಿಗೆ ಏನು ಬೇಕೋ ಅಷ್ಟು ಮಾತ್ರ ದಟ್ ವಿಲ್ ಬಿ ಡಿಡಕ್ಟೆಡ್. ಸೊ ಯಾವುದೇ ಸ್ಯಾಟಲೈಟ್ನ ಲಾಂಚ್ ಮಾಡಿದ್ರು ಕೂಡ ದಟ್ ಶುಡ್ ಬಿ ಬೆನಿಫಿಷಿಯಲ್ ಟು ದ ಪೀಪಲ್. ಜನರಿಗೆ ಅದರಿಂದ ಏನಾದ್ರು ಉಪಯೋಗ ಆಗಬೇಕು. ಸೊ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟಿಂದ ಏನು ಉಪಯೋಗ ಹೇಳಿ? ವೆದರ್ ಫೋರ್ಕಾಸ್ಟಿಂಗ್. ನಿಜನೇನ್ರಪ್ಪ? ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಬರುತ್ತಾ? ಧಾರವಾಡದ ಇಂದಿನ ಹವಾಮಾನ ಮೋಡ ಕವಿದ ವಾತಾವರಣ, ಸಂಜೆ 8:30 ನಂತರ ಮಳೆ ಆಗುವ ಸಾಧ್ಯತೆ ಇದೆ. ಬಂತಾ ಬರಲಿಲ್ವಾ? ಮೇಲ್ಗಡೆ ನೋಟಿಫಿಕೇಶನ್ ಬರೋದಿಲ್ವಾ ಆ ಥರ, ಹೌದಾ? ಓಕೆ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯೂಸಸ್ ಆಗುತ್ತಾ ಆಗೋದಿಲ್ವಾ? ಕೃಷಿ ವಲಯದಲ್ಲಿ ಯೂಸ್ ಆಗುತ್ತಾ ಆಗೋದಿಲ್ವಾ ರೀ? ಇಟ್ ವಿಲ್ ಬಿ ಯೂಸ್ಫುಲ್, ಎಸ್ ಆರ್ ನೋ? ಆಯಿತು. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸಿವಿಲಿಯನ್ ಯೂಸಸ್. ನಾಗರಿಕ ವಿಚಾರಗಳಿಗೆ. ಯಾವುದೋ ಒಂದು ಚಂಡಮಾರುತ ಬರ್ತಾ ಇದೆ, ಯಾವುದೋ ಒಂದು ಸುನಾಮಿ ಆಗ್ತಾ ಇದೆ, ಇದೆಲ್ಲದಕ್ಕೂ ನಿಮ್ಗೇನು ಬೇಕು? ನಿಮಗೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಹೌದಾ ಇಲ್ವಾ? ಸೊ ದಿಸ್ ಟಾಪಿಕ್ ಈಸ್ ರಿಲೇಟೆಡ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ ಇದು. ಸೊ ಯಾವ ಕಂಟ್ರಿ ಇದನ್ನ ಉಡಾಯಿಸಿರೋದು? ಇರಾನ್. ಇದು ಇಂಡಿಜಿನಿಯಸ್ಲಿ ಡೆವಲಪ್ಡ್, ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಏನು ಒಂದು ಸ್ಯಾಟಲೈಟ್. ಇದನ್ನು ಉಡಾಯಿಸಿರೋ ಕಂಟ್ರಿ ಯಾವುದು? ಡೆವಲಪ್ ಆಗಿರೋದು ಇರಾನ್. ಯಾರು? ರಷ್ಯಾದಲ್ಲಿ ಇದನ್ನ ಏನ್ ಮಾಡಿದ್ದಾರೆ? ಉಡಾಯಿಸಿದ್ದಾರೆ. ಇದು ಬಿಟ್ಟು ಇನ್ನೇನಾದ್ರೂ ಅನಾಲಿಸಿಸ್ ಆಗುತ್ತೆ ಇದನ್ನ ನೋಡಿ ನಿಮ್ಗೆ? ಇದು ಬಿಟ್ಟು ಇನ್ನೇನಾದ್ರೂ ನಿಮ್ಗೆ ಅನಾಲಿಸಿಸ್ ಆಗುತ್ತಾ? ತಲೆಗೇನಾದ್ರು ಹೊಳೆಯುತ್ತಾ? ಮುಂದೆ ಆಫೀಸರ್ಸ್ ಆಗೋರು ನೀವೆಲ್ಲ. ಒನ್ಸ್ ಅಗೇನ್ ದ ವರ್ಲ್ಡ್ ಈಸ್ ಡೆವಲಪಿಂಗ್ ಆಸ್ ಎ ಬೈಪೋಲಾರ್ ವರ್ಲ್ಡ್. ಎರಡು ಧ್ರುವಗಳಾಗಿ ಪರಿವರ್ತನೆ ಆಗ್ತಿದೆ. ಆನ್ ಒನ್ ಸೈಡ್ ಚೈನಾ,
on the other side Russia. Iran is coming closer to Russia. On one side ಇವರೆಲ್ಲ ಒಂದು ಕಡೆ ಹೋಗ್ತಾ ಇದ್ರೆ, on the other side USA, NATO ಇವರೆಲ್ಲ ಒಂದು ಕಡೆ ಹೋಗ್ತಾ ಇದ್ದಾರೆ. ಏನು ಹಳೆಯ ಶೀತಲ ಸಮರ ಇತ್ತು ನೋಡಿ, ದಟ್ ವಿಲ್ ಅಗೇನ್ ಬಿಗಿನ್, ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಇರಾನ್ಗೆ ಇವಕ್ಕೆಲ್ಲ ಅವಕಾಶನೇ ಇರಲಿಲ್ಲ. ಇರಾನ್ನ ಇದನ್ನು ಮಾಡೋಕ್ಕೆ USA ಅವಕಾಶ ಕೊಡ್ತಿರಲಿಲ್ಲ. ನೌ ವಿತ್ ಸಪೋರ್ಟ್ ಆಫ್ ರಷ್ಯಾ ದೇ ಹ್ಯಾವ್ ಲಾಂಚ್ಡ್ ಇಂಡಿಜಿನಿಯಸ್ ಸ್ಯಾಟಲೈಟ್ ಅಂತಂದರೆ ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್ ಟೆಕ್ನಾಲಜಿನಲ್ಲಿ ಡೆವಲಪ್ ಆಗ್ತಾರ ಆಗೋದಿಲ್ವಾ? ಸೊ ಇದರಿಂದ ಈ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಸುತ್ತಮುತ್ತ ಕಂಟ್ರಿಗಳಿಗೆ ತೊಂದರೆ ಆಗುತ್ತಾ ಆಗೋದಿಲ್ವಾ? ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಬಟ್ ಇಂಡಿಯಾ ಈ ಕಡೆ ನೋಡೋದ ಮಧ್ಯದಲ್ಲಿರೋದ. ನಾಳೆ ದಿನ ಆಫೀಸರ್ಸ್ ನೀವೆಲ್ಲ ಅದಕ್ಕೆ ಹೇಳ್ತಿದ್ದೀನಿ, ಏನೋ ಹೇಳ್ದೆ ಬರ್ಕಂಡ ಓದ ಅನ್ನಂಗಲ್ಲ. ಅರ್ಥ ಆಯ್ತಾ? ಪಾಪ ಅವರು ಸರ್ ಹುಡುಗರಿಗೆ ಮೇವರೆಗೂ ಮಾಡ್ಬಿಡೋಣ ಸರ್, ಬರ್ಡನ್ ಆಗುತ್ತಾ ನಿಮಗೆ ದುಡ್ಡು ಅಂದರೆ, ಆಗಲಿ ನನಗೆ ಬ್ಯಾಚಲ್ಲಿ ಪಾಸ್ ಆದರೆ ಸಾಕು ಅಂತಾರೆ. ಬೆಳಿಗ್ಗೆ ಆಗಲಿ ಬರ್ಡನ್ ಆಗಲಿ ಸರ್ ಅಂತಾರೆ. ಸರಿನಾ? ಆಗಲಿ ಬರ್ಡನ್ನು ಮಾಡಿ ನೀವು, ನಂಗೆ ರಿಸಲ್ಟ್ ಬಂದರೆ ಸಾಕು, ಇನ್ಸ್ಟಿಟ್ಯೂಟ್ಗೆ ಒಂದು ರಿಸಲ್ಟ್ ಬೇಕು ನನಗೆ ಅಂತ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಟು ಯು ಪೀಪಲ್. ಓಕೆ ಫೈನ್. ಬಿಕಾಸ್ ನನ್ನನ್ನು ನಂಜುಂಡೇಗೌಡರನ್ನೆಲ್ಲ ಸಾಕೋದು ಸುಮ್ಮನೆ ಅಲ್ಲ, ಆನೆಗಳು ಸಾಕ್ದಂಗೆ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಹೌದಾ? ಫಸ್ಟ್ ಆಫ್ ಆಲ್ ಡೇ 2 ಸಿಗಲ್ಲ, ನಮಗೆ ಮೇವ್ ಹಾಕೋಕ್ಕೂ ಕಷ್ಟ ಅವ್ರಿಗೆ. ಅದಕ್ಕೆ ಕಂಟಿನ್ಯೂ ಪ್ಲೀಸ್. ಇರಾನ್ ಹ್ಯಾಸ್ ಲಾಂಚ್ಡ್ ಯಾವುದನ್ನ? ಪಾರ್ಸ್ 1 PARS-1 ರಿಮೋಟ್ ಸೆನ್ಸಿಂಗ್ ಉಪಗ್ರಹವನ್ನು ಉಡಾಯಿಸಿದೆ. ಬ್ರಾಕೆಟಲ್ಲಿ ಹಾಕೊಳ್ಳಿ, ದೇಶೀಯವಾಗಿ ನಿರ್ಮಾಣವಾಗಿರುವ ಉಪಗ್ರಹ, ಡೊಮೆಸ್ಟಿಕಲಿ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಟಲೈಟ್, ದೇಶೀಯವಾಗಿ ನಿರ್ಮಾಣವಾಗಿರುವ ಉಪಗ್ರಹ. ಇನ್ನು ಯಾವ ರಾಕೆಟ್ ಬಳಸಿದ್ದಾರೆ ಉಡಾಯಿಸೋದಕ್ಕೆ ಅಂತ ಕೇಳ್ಬೋದು. ಟೇಕ್ ಡೌನ್ ಬೈ ಯೂಸಿಂಗ್ ರಷ್ಯನ್ ಸೋಯುಜ್ ಸೋಯುಜ್ 2.1B ರಾಕೆಟ್ ಹೆಸರು 2.1B ರಾಕೆಟ್, ಸೋಯುಜ್ 2.1B ರಾಕೆಟ್ ಬಳಸಿ ಇದನ್ನ ಉಡಾಯಿಸಿರೋದು. ಸರಿನಾ? ಸೊ ಯಾವ ರಾಕೆಟ್ನ ಬಳಸಿ ಉಡಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿಂದ ಉಡಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಲಾಂಚ್ ಸೈಟ್, ಉಡಾಯಿಸಿರುವಂತಹ ಪ್ರದೇಶ ವೋಸ್ಟೋಚಿನಿ, ಸ್ಪೆಲ್ ಮಾಡ್ತೀನಿ ಬರ್ಕೊಳ್ಳಿ, VOSTO CHNY VOSTO CHNY ಏನಿದು ಸ್ಥಳ? ವೋಸ್ಟೋಚಿನಿ ಸ್ಪೇಸ್ ಪೋರ್ಟ್, ಉಪಗ್ರಹ ಉಡಾವಣಾ ಕೇಂದ್ರ. ಸ್ಪೇಸ್ ಪೋರ್ಟ್ ಎಲ್ಲಿರೋದು ಸರ್ ಇದು ಅಂದರೆ, ಇಟ್ ಈಸ್ ಲೊಕೇಟೆಡ್ ಇನ್ ರಷ್ಯಾದಲ್ಲಿರುವಂತಹ ಉಪಗ್ರಹ ಉಡಾವಣಾ ಕೇಂದ್ರ. ಸರಿನಾ? ಇಲ್ಲಿ ನೋಡಿ ಯಾವ ಪಾರ್ಟಲ್ಲಿದೆ ಸರ್ ಇದು ಅಂದರೆ, ಈಸ್ಟರ್ನ್ ಪಾರ್ಟ್, ರಷ್ಯಾದ ಪೂರ್ವ ಭಾಗ, AMUR ಆಮುರ್ ರೀಜನ್, ಆಮುರ್ ರೀಜನ್, ಬಾರ್ಡರಿಂಗ್ ಚೈನಾದ ಗಡಿರೇಖೆಗೆ ಹತ್ತಿರವಿರುವ ಪ್ರದೇಶ, ಬಾರ್ಡರಿಂಗ್ ಚೈನಾ. ಸೊ ರಷ್ಯಾದ ಯಾವ ಭಾಗದಲ್ಲಿದೆ ಇದು? ಈಸ್ಟರ್ನ್ ಪಾರ್ಟ್. ಯಾವ ಪ್ರದೇಶದಲ್ಲಿದೆ? ಯಾರ ಜೊತೆ ಯಾವ ಗಡಿ ಹಂಚ್ಕೋತಾ ಇದೆ? ರಷ್ಯಾದ ಗಡಿ ಪ್ರದೇಶದೊಂದಿಗೆ ಇರುವಂತಹ ಒಂದು ಪ್ರದೇಶ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇನ್ನು ಈ ಒಂದು ಸ್ಯಾಟಲೈಟ್ನ ಡೆವಲಪ್ ಮಾಡಿರೋ ಸಂಸ್ಥೆ ಹೆಸರು ಹೇಳ್ತಾ ಇದ್ದೀನಿ,
Iranian Space Agency. This satellite was developed by ಈ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆಯ ಹೆಸರು ಇರಾನಿಯನ್ ಸ್ಪೇಸ್ ಏಜೆನ್ಸಿ ISA. ಇರಾನಿಯನ್ ಸ್ಪೇಸ್ ಏಜೆನ್ಸಿ. ಅರ್ಥ ಆಯ್ತಾ? ಇರಾನಿಯನ್ ಸ್ಪೇಸ್ ಏಜೆನ್ಸಿ. ನಮ್ದಂಗೆ ಇಸ್ರೋ ಇದೆ ಗೊತ್ತೇನ್ರಿ, ಅದೇ ಥರ ಅವ್ರದ್ದು ಇರಾನಿಯನ್ ಸ್ಪೇಸ್ ಏಜೆನ್ಸಿ. ಏನಕ್ಕೆ ಯೂಸ್ ಮಾಡ್ತೀರಿ ಇದನ್ನ? ವೆದರ್ ಫೋರ್ಕಾಸ್ಟಿಂಗ್, ಹವಾಮಾನದ ಮುನ್ಸೂಚನೆ, ವೆದರ್ ಫೋರ್ಕಾಸ್ಟಿಂಗ್, ಮ್ಯಾಪಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳ ಪರೀಕ್ಷೆ. ಮ್ಯಾಪಿಂಗ್ ಅಂದರೆ ಅಂತ ಹೇಳ್ತೀರಾ? ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತಲ್ವ ಭೂಮಿ ಒಳಗಡೆ. ಮ್ಯಾಪಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಡಿಸಾಸ್ಟರ್ ರೆಸ್ಪಾನ್ಸ್, ವಿಪತ್ತು ನಿರ್ವಹಣೆಗಾಗಿ. ಡಿಸಾಸ್ಟರ್ ರೆಸ್ಪಾನ್ಸ್, ವಿಪತ್ತು ನಿರ್ವಹಣೆಗಾಗಿ. ಗೊತ್ತಾಗಲ್ಲ ಸರ್ ನಮಗೆ ಅಂದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಅರ್ಥ್ಕ್ವೇಕ್, ವಾಲ್ಕೆನೋ, ಸುನಾಮಿ, ಭೂಕಂಪ, ಜ್ವಾಲಾಮುಖಿ, ಸುನಾಮಿ ಅಂಥದ್ದೇನಾದ್ರು ಆದಾಗ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋಕ್ಕೋಸ್ಕರ ಇದನ್ನು ಬಳಸಬಹುದು ಅಂತ ಹೇಳ್ತಾರೆ. ಸೊ ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್. ನನ್ನ ಪ್ರಕಾರ ಇದು ಒಳ್ಳೆಯ ಟ್ರೆಂಡ್ ಅಲ್ಲ. ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್. ಸರಿ, ಮಾಲ್ಡೀವ್ಸ್ ಇಂತ ಬಂತ ಇಂಡಿಯಾ? ಹೇಳ್ರಪ್ಪ, ಅದೇನು ಮಾಲ್ಡೀವ್ಸ್ ಬಗ್ಗೆ ಏನು ಗೊತ್ತು? ವಾಟ್ ಡು ಯು ನೋ ಅಬೌಟ್ ಮಾಲ್ಡೀವ್ಸ್? ಏನ್ರಿ ಗೊತ್ತು ಮಾಲ್ಡೀವ್ಸ್ ಬಗ್ಗೆ? ಪ್ರಧಾನ ಮಂತ್ರಿಗಳು ಲಕ್ಷದ್ವೀಪ್ಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಫೋಟೋ ಹಾಕ್ಸ್ಕೊಂಡ್ರು. ಮಾಲ್ಡೀವ್ಸ್ ಬೇಡ ನಮಗೆ ಅಂತ. ಹೌದಾ ಇಲ್ವಾ? ಸ್ಲೋ ಆಗಿ ನಡ್ಕೊಂಡು ಹೋಗಿ ಸಮುದ್ರದ ತಟದಲ್ಲಿ, ಹೌದು ತಾನೆ? ಅದನ್ನೆಲ್ಲ ನೀವು ಲೈಕ್ಸ್ ಕೊಟ್ರಿ, ಶೇರ್ ಮಾಡಿದ್ರಿ, ಖುಷಿ ಪಟ್ರಿ. ಇಷ್ಟೆಲ್ಲ ಆಗಿದ್ದು ಮಾಲ್ಡೀವ್ಸಲ್ಲಿ ಆಗಿದ್ದು ಸಮಸ್ಯೆಗೆ. ಹೌದಾ ಇಲ್ವಾ? ಹೌದು ತಾನೆ? ಏನದು ಸಮಸ್ಯೆ? ಏನಣ್ಣ? ಏನ್ ಮಾಡಿದ್ವಿ? ಮೊದಲು ಮಾಲ್ಡೀವ್ಸ್ ಹೋಗ್ತಿದ್ರು, ಆಮೇಲೆ ಈಗ ಹೇಳ್ತಿರೋದು ಮಾಲ್ಡೀವ್ಸ್ ಬದಲಾಗಿ ಲಕ್ಷದ್ವೀಪ್ನ ಡೆವಲಪ್ ಮಾಡೋಣ ಅಂತ. ಅದಕ್ಕೂ ಸಂಬಂಧವೇ ಇಲ್ಲ. ಆಮೇಲೆ ಏನ್ ಥಿಂಗ್, ಪ್ರೆಸಿಡೆಂಟ್ ಹೆಸರು ಹೇಳಿ ಓಲಿ ಮಾಲ್ಡೀವ್ಸ್ದು. ಮೊಹಮ್ಮದ್ ಮುಯಿಜು. ಆಯ್ತು, ಮಾಲ್ಡೀವ್ಸ್ ಕೇಳಿ ಹೊಸಬರು, ಟೆನ್ಷನ್ ಆಗಬೇಡಿ ಮತ್ತೇನು ವಿಷಯ ಅಂತ. ದಿಸ್ ಟಾಪಿಕ್ ಈಸ್ ರಿಲೇಟೆಡ್ ಟು ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ವ್ಯವಹಾರಗಳು. ಹೌದಾ ಇಲ್ವಾ? ಇಂಡಿಯಾ ಅಂಡ್ ಇಟ್ಸ್ ನೇಬರ್ಸ್, ಭಾರತ ಮತ್ತು ತನ್ನ ನೆರೆಹೊರೆ ರಾಷ್ಟ್ರಗಳು, ನೇಪಾಳ್, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್. ಹೌದು ತಾನೆ? ಸೊ ನೆರೆಹೊರೆ ರಾಷ್ಟ್ರಗಳು. ಇವತ್ತು ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ರೀಜನ್ ಆಗೋದು ಯಾವುದು ಅಂದ್ರೆ ಹಿಂದೂ ಮಹಾಸಾಗರ. ಚೈನಾ ಇನ್ಕ್ರೀಸ್ ಆಗ್ತಿದೆ ಆಕ್ಟಿವಿಟೀಸ್ ಹಿಂದೂ ಮಹಾಸಾಗರದಲ್ಲಿ. ಹೌದಾ ಇಲ್ವಾ? ಹಿಂದೂ ಮಹಾಸಾಗರದಲ್ಲಿ ಚೈನಾ ಇನ್ಕ್ರೀಸ್ ಮಾಡ್ಕೋತಿದೆ ಆಕ್ಟಿವಿಟೀಸು. ಹೇಗೆ ಸರ್ ಅಂತಂದ್ರೆ ನೋಡಿ, ಮಾಲ್ಡೀವ್ಸ್ನಲ್ಲಿ ಚೀನಾದ ಪ್ರೆಸೆನ್ಸ್ ಇದೆಯಾ? ಶ್ರೀಲಂಕಾದಲ್ಲಿ ಇದೆಯೇನಪ್ಪ? ಓಕೆ. ಇನ್ನೆಲ್ಲಿ ಇಟ್ಕೊಂಡಿದ್ದಾರೆ? ಪಾಕಿಸ್ತಾನದಲ್ಲಿ ಇದೆಯಾ? ಗ್ವಾದಾರ್ ಬಂದರು ಪಾಕಿಸ್ತಾನದಲ್ಲಿ ಇದೆಯಾ? ನಮ್ಮ ಪಕ್ಕದ ನೇಪಾಳ ಅವ್ರ ಜೊತೆ ಮಾತುಕತೆ ಶುರು ಮಾಡಿದಾರಾ? ಭೂತಾನ್ ಅವ್ರ ಜೊತೆ ಇದ್ದಾರಾ? ಮಯನ್ಮಾರ್ ಅಂತೂ ಆಗ್ಲಿಂದಾನು ಚೆನ್ನಾಗವ್ರು ಬಿಡಿ ಅವರು. ದೇ ಆರ್ ಗುಡ್ ವಿತ್ ಮಯನ್ಮಾರ್. ಯಾಕಂದ್ರೆ ಅಲ್ಲೂ ಮಿಲಿಟರಿ ಇರೋಲ್ಲೂ ಇವ್ರಿಗೂ ಅವ್ರಿಗೂ ಅಣ್ಣತಮ್ಮದಿರಿದ್ದಂಗೆ. ದೇ ಬೋಟ್ ಆರ್ ಲೈಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕುಚುಕೂಸ್, ಕಳ್ರು ಒಂದಾದಂಗೆ. ನೀನು ಹಾಗಲಕಾಯಿ, ನಾನು ಬೇವಿನಕಾಯಿ ಥರ, ಎರಡೂ ಕಹಿನೇ. ಸೊ ಈ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ ನೀವು ಗಮನಿಸಿ, ಚೈನಾ ಈಸ್ ಹ್ಯಾವಿಂಗ್ ಇಟ್ಸ್ ಕಂಟ್ರೋಲ್. ನಿಜಾನೇನ್ರಪ್ಪ?
ಸೊ ಮುಂದಿನ ದಿನಗಳಲ್ಲಿ ಹಿಂದೂ ಮಹಾಸಾಗರ ತುಂಬ ಕಂಟೆನ್ಷನ್ ಆಗುವಂಥ ಜಾಗ. ಬಿಕಾಸ್ ಸೌತ್ ಚೈನಾ ಸಿ ಕೂಡ ಅಲ್ಲೇ ಪಕ್ಕದಲ್ಲಿ ಬರುತ್ತೆ. ಸೊ ಒಂದು ಕಡೆ ನಾವು ನೋಡಿದ್ರೆ ಕ್ವಾಡ್ ಅಂತ ಮಾಡ್ಕೊಂಡಿದ್ದೀವಿ. ಕ್ವಾಡ್ ಅಂದ್ರೆ ಏನು? ಕ್ವಾಡ್ರಿಲ್ಯಾಟ್ರಲ್. USA, UK, ಯಾವುದು, ಆಸ್ಟ್ರೇಲಿಯಾ, ಜಪಾನ್, ಇಂಡಿಯಾ ಎಲ್ಲ ಸೇರ್ಕೊಂಡಿದ್ದೀವಿ. ಹೌದಾ ಇಲ್ವಾ? UK ಇಲ್ಲ ಅನ್ಸುತ್ತೆ. USA, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಂಡಿಯಾ. ರೈಟ್ ಆರ್ ರಾಂಗ್? ನಾವು ಮಾಡ್ತಿರೋದು ಏನಕ್ಕೆ? ಚೈನಾನ ಕಂಟ್ರೋಲ್ ಮಾಡ್ತೀವಿ ಅಂತ. ಚೈನಾ ಇಸ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್. ರೈಟ್ ಆರ್ ರಾಂಗ್? ಸೊ ದಿಸ್ ಈಸ್ ಯುವರ್ ಇಂಟರ್ನ್ಯಾಷನಲ್ ಅಫೇರ್ಸ್. ಸೊ ಮಾಲ್ಡೀವ್ಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆವಾಗಿಂದಲೂ ಕೂಡ ಇಂಡಿಯನ್ ಮಿಲಿಟರಿ ಆಕ್ಟಿವ್ ಆಗಿತ್ತು. ಅಲ್ಲಿ ಭಾರತದ ಸೈನ್ಯ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಏನಾದ್ರು ಪ್ರಾಬ್ಲಮ್ ಆದರೆ ಕಡೆಗೆ ಏನು ಮಾಡಿದ್ರು, ಅವನೊಬ್ಬ ಮುಯುಜು, ಅವನಿಗೆ ಚೈನಾ ಸ್ಪಾನ್ಸರ್ ಮಾಡುತ್ತೆ, ದುಡ್ಡು ಸ್ಪಾನ್ಸರ್ ಮಾಡುತ್ತೆ ಎಲೆಕ್ಷನ್ಸ್ಗೆ. ಅವನ ಎಲೆಕ್ಷನ್ ಕ್ಯಾಂಪೇನ್ ಏನು ಗೊತ್ತಾ? ಹೋಗ್ಲಿ, ಇಂಡಿಯಾ ಔಟ್ ಅಂದರೆ ಇಂಡಿಯನ್ ಸೋಲ್ಜರ್ಸ್ ಏನಿಲ್ಲ ಇದಾರಲ್ಲ ಆರ್ಮಿ, ಅವ್ರನ್ನ ಫಸ್ಟ್ಲಿಂದ ಕಳಿಸ್ತೀನಿ. ಇಫ್ ಐ ಕಮ್ ಟು ಪವರ್, ನಾನು ಅಧಿಕಾರಕ್ಕೆ ಬಂದರೆ ಇವ್ರನ್ನ ಫಸ್ಟ್ಲಿಂದ ಕಳಿಸ್ತೀನಿ. ಅವನ ಎಲೆಕ್ಷನ್ಗೆ ಸ್ಪಾನ್ಸರ್ ಮಾಡಿದ್ಯಾರು? ಈಗ ಅವ್ನು ಬಂದು ಕೂತ್ಕೊಂಡ ತಕ್ಷಣ ಯಾರು ಪರವಾಗಿರ್ತಾನ ಅವನು? ಹಿ ವಿಲ್ ಬಿ ವಿತ್ ಚೈನಾ. ಎಸ್ ಆರ್ ನೋ? ರೈಟ್ ಆರ್ ರಾಂಗ್? ಸೊ ಮಾಲ್ಡೀವ್ಸ್ಗೆ ಸೆಕ್ಯೂರಿಟಿ ಕೊಡೋಕ್ಕೆ ಅಂತ ನಮ್ಮ ಆರ್ಮಿ, ಏರ್ಫೋರ್ಸ್ ಅವರೆಲ್ಲ ಇದ್ರು. ಬಂದ ತಕ್ಷಣ ಏನಂದ ಅವನು, ಇಂಡಿಯಾದವ್ರಿಗೆ ಗೆಟ್ ಲಾಸ್ಟ್ ಫ್ರಮ್ ಇಯರ್ ಅಂದ. ಯಾರನ್ನ? ಇಂಡಿಯನ್ ಆರ್ಮಿ ಅವ್ರು ಏನಿದ್ರಲ್ಲ ಅವ್ರನ್ನ ಗೆಟ್ ಲಾಸ್ಟ್, ನಡೀತಾರೆ ಇಲ್ಲಿಂದ ಅಂತ ಅಂದ. ಯಾಕೆ? ಎಲೆಕ್ಷನ್ ಕ್ಯಾಂಪೇನ್ ಏನಿತ್ತು? ಇಂಡಿಯಾ ಔಟ್, ಹೊರಗೆ ಹೋಗಿಸ್ತೀನಿ ಅವ್ರನ್ನ ಅಂತಾನೆ ಬಂದದ. ಬಂದಮೇಲೆ ಈ ಸೆಡ್ ಗೆಟ್ ಲಾಸ್ಟ್. ಕಡೆಗೆ ಮಾತುಕತೆ ಮೂಲಕ ಏನಾಗಿದೆ ಫೈನಲೈಸೇಷನ್ ಗೊತ್ತಾ? ಹೋಗ್ಲಿ, ಆಮೇಲೆ ಇನ್ ಮುಂದೆ ಮಿಲಿಟರಿ ಸಿಬ್ಬಂದಿ ಇರಲ್ಲ, ಭಾರತದ ಟೆಕ್ನಿಕಲ್ ಟೀಮ್ ಪ್ರೆಸೆಂಟ್ ಆಗಿರುತ್ತೆ. ಇಷ್ಟು ದಿನ ಯಾರಿದ್ರು? ಮಿಲಿಟರಿ ಅವರಿದ್ರು. ಇನ್ಮೇಲೆ ಸಿವಿಲಿಯನ್ ಅಫಿಷಿಯಲ್ಸ್, ಮಿಲಿಟರಿ ಅಧಿಕಾರಿಗಳು ಇರೋದಿಲ್ಲ, ನಾಗರಿಕ ಅಧಿಕಾರಿಗಳು ಇರ್ತಾರಲ್ಲಿ. ಅದನ್ನ ತಾಂತ್ರಿಕ ತಂಡ ಅಂತ ಕರಿತೀವಿ. ಸೊ ಮಿಲಿಟರಿ ಹೊರಗೆ ಬರುತ್ತೆ, ಟೆಕ್ನಿಕಲ್ ಟೀಮು ಒಳಗೆ ಹೋಗ್ತೀವಿ. ಈಗ ಅರ್ಥ ಆಯ್ತಾ? ಇದಿಷ್ಟು ಡೆವಲಪ್ಮೆಂಟ್ ಆಗಿದೆ. ತುಂಬಾ 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 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ತುಂಬಾ ಸುದ್ದಿಯಲ್ಲಿದ್ದಂಥ ವಿಚಾರ. ಫಸ್ಟಿಂದ ಎಲ್ಲ ಹೇಳ್ಬಿಡ್ತೀನಿ. ಕಮಾನ್, ರೈಟ್ ಡೌನ್, ಬೇಗ ಬೇಗ. ಹಳೇದು ಅವೆಲ್ಲ ನೀವು ನೋಡ್ಕೊಳ್ರಿ. ಕ್ಯಾಕ್ಟಸ್ ಪಾಕ್ಟಸ್ ಅಲ್ಲಿ ಈಗ ಹೇಳ್ತಾ ಕೂತ್ಕೊಳ್ಳ. ಒಳ್ಳೆ ಕತೆ ಕೊಟ್ರಿ ಸರ್. ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋದ್ರೆ ಒಂದು ಕರೆಂಟ್ ಅಫೇರ್ಸ್ನ 1.5 hour ಚರ್ಚೆ ಮಾಡ್ಬೋದು. ಐ ಆಮ್ ಕಂಟ್ರೋಲಿಂಗ್ ಮೈ ಸೆಲ್ಫ್ ಲೈಕ್ ದಿಸ್. ಯು ಅಂಡರ್ಸ್ಟುಡ್ ಆರ್ ನಾಟ್? ಒಂದು ತಿಂಗಳಲ್ಲಿ ಮಿನಿಮಮ್ ಒಂದು 50-60 ಕರೆಂಟ್ ಅಫೇರ್ಸ್ ಅವ್ರು ಹೇಳ್ಬೇಡ್ದ ಮರ್ಯಾದೆಗಾದ್ರು. ರೈಟ್ ಆರ್ ರಾಂಗ್? ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಅಷ್ಟೇ. ಹೇಳು ಅಂದರೆ ಹೇಳ್ತೀನಿ, ಬೇಕಾದ್ರೆ ಅದನ್ನು ಟೈಮ್ ಆಗುತ್ತೆ ಅಷ್ಟೇ. ಓಕೆನಾ? ಎಲ್ಲ ಹೇಳ್ತಾ ಹೋಗಲ್ಲ. ಒಂದು ಕರೆಂಟ್ ಅಫೇರ್ಸ್ನ 1.5 hour ಮಾತಾಡ್ಬೋದು, ಮಾತಾಡಿದ್ರೆ ಆಯ್ತಾ? ಇವನೇನು ಮಾಡಿದ್ದಾನೆ, 40 ಕ್ವಶನ್ ಅಂತ ಹಾಕ್ಬಿಟ್ಟವನಲ್ಲ ಈಗ. ಸೊ ತಲೆ ಕೆಟ್ಟವನು, ಮೇಲ್ಮೇಲೆ ಅಷ್ಟೇ ಕೇಳ್ತಾನೆ. ತುಂಬ ಜಾಸ್ತಿ ಹೋದ್ರೆ ನಿಮಗೆ ಬರ್ಡನ್ನು. ಯಾಕೆ? ದೇವ್ರ ಅವಕಾಶ ಕೊಟ್ಟವನೇ. ಹೌದಾ? ಮರ ಯಾಕೆ? ಏನಂತೀರಾ? ಅಲ್ಲೇನ್ರಿ, ಒಂದು ಡೈಲಾಗ್ ಹೊಡೆದ್ಬಿಟ್ಟು ಫೇಮಸ್ ಆಗ್ಬಿಟ್ಟಲ್ಲ ಅವನು. ಅದು ತಲೆಲ್ದಿರೋ ಒಂದು ಡೈಲಾಗ್ ಹೊಡೆದಿದ್ದಕ್ಕೆ. ಹೌದು ತಾನೆ? ಅದೇ ತಾನೇ ಡೈಲಾಗ್ ಹೊಡೆದಿದ್ದವನು. ಅಪ್ಪ ಅಮ್ಮ ಅದೇನೋ ಅಂತಾನಪ್ಪ, ಚೆನ್ನಾಗಿ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಅದು. ಮನ್ಸು ದೇವರು ಅದೇನೋ ಅಂದ್ಬಿಟ್ಟು ಏನಂತೀರಾ ಅಂತಾನೆ. ಮರ ಯಾಕೆ ಬೇಕು ಅಂತಾನೆ. ಅವ್ರು ಕೇಳಿದ ಪ್ರಶ್ನೆ ಏನು, ನಿನ್ನ ಮಗ ಕೊಟ್ಟಿದ್ದು ಉತ್ತರ ಏನು, ನನಗೆ ಇನ್ನೂ ಅರ್ಥ ಆಗಿಲ್ಲ. ಅವನು ವೈರಲ್ ಆಗೋಗ್ಬಿಟ್ಟ. ಬರೀರಪ್ಪ ಬೇಗ. ಇಂಡಿಯಾ ಅಂಡ್ ಮಾಲ್ಡೀವ್ಸ್ ಅಂತ ಹಾಕಿ ಹೆಡಿಂಗು. ಭಾರತ ಮತ್ತು ಮಾಲ್ಡೀವ್ಸ್. ಬ್ಯಾಕ್ಗ್ರೌಂಡ್ ಇಂದ ಹೇಳ್ತೀನಿ. ಸಿನ್ಸ್ ಮೆನಿ ಇಯರ್ಸ್, ಹಲವಾರು ವರ್ಷಗಳಿಂದ, ಸಿನ್ಸ್ ಮೆನಿ ಇಯರ್ಸ್, ಹಲವಾರು ವರ್ಷಗಳಿಂದ
ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಭಾರತದ ರಕ್ಷಣಾ ಪಡೆಗಳು ಮಾಲ್ಡೀವ್ಸ್ ನಲ್ಲಿ ನೆಲೆಗೊಂಡಿತ್ತು. ವಾಸ್ ಪ್ರೆಸೆಂಟ್ ಇನ್ ಮಾಲ್ಡೀವ್ಸ್. ವಾಸ್ ಪ್ರೆಸೆಂಟ್ ಇನ್ ಮಾಲ್ಡೀವ್ಸ್. ಏನ್ ಕೆಲಸ ಮಾಡಕ್ಕೆ? ರೈಟ್ ಡೌನ್. ಏರ್ ಸರ್ವೇಲೆನ್ಸ್, ವಾಯು ಪರಿವೀಕ್ಷಣೆ. ಏರ್ ಸರ್ವೇಲೆನ್ಸ್, ವಾಯು ಪರಿವೀಕ್ಷಣೆ. ಕೋಸ್ಟಲ್ ಏರಿಯಾ ಸರ್ವೇಲೆನ್ಸ್, ಕಡಲ ತೀರದ ಪರಿವೀಕ್ಷಣೆ. ಅಂಡ್ ಮ್ಯಾರಿಟೈಮ್ ಪ್ಯಾಟ್ರೋಲಿಂಗ್, ಕಡಲ ತೀರದ ಗಸ್ತು ತಿರುಗುವಿಕೆ. ಮ್ಯಾರಿಟೈಮ್, MARITIME, ಪ್ಯಾಟ್ರೋಲಿಂಗ್ ಮೇಡಮ್. ಪ್ಯಾಟ್ರೋಲಿಂಗ್ ಗಡಿಯ ಏನದು ಸಮುದ್ರ ತೀರದ ಗಸ್ತು ತಿರುಗುವಿಕೆ ಕಾರ್ಯಕ್ಕಾಗಿ. ಬಟ್ ಆದರೆ ಇನ್ ದ ರೀಸೆಂಟ್ ಹೆಲ್ಡ್ ಎಲೆಕ್ಷನ್ಸ್, ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಮಾಲ್ಡೀವ್ಸ್ ಕ್ಯಾಂಡಿಡೇಟ್, ಮಾಲ್ಡೀವ್ಸಿನ ಅಭ್ಯರ್ಥಿ ಏನೋ ಹೆಸರು? ಇಬ್ರಾಹಿಂ ಮೊಹಮ್ಮದ್ ಮುಯಿಜು. MUIZZU. ಏನ್ ವಿಚಿತ್ರವಾಗಿಟ್ಟ ನೋಡಿ ಅವ್ರ ಅಪ್ಪ ಅಮ್ಮ ಹೆಸರನ್ನ. ಮುಯಿಜು ಅಂತೆ. ಮೊಹಮ್ಮದ್ ಇಬ್ರಾಹಿಂ ಮುಯಿಜು ಅಂತ ಇದೆ. ಅದೇನ್ರಿ ರೀ, ಕರೆಕ್ಟಾಗಿ ಕರ್ನಾಟಕದ ಕಾಲ್ ಭಾಗ ಇಲ್ಲ ಅದು. ಮಾಲ್ಡೀವ್ಸು ಚಿಕ್ಕ ಕಂಟ್ರಿ ಅಲ್ವೇನ್ರಿ ಅದೆಲ್ಲ? ಚಿಕ್ಕ ಕಂಟ್ರಿ. 8 ಜನ ಇದ್ರು ಅನ್ಕೊಂಡಿದ್ರೆ ಇಂಡಿಯನ್ಸ್ ಅಲ್ಲಿ ಹೋಗ್ಲಿ 88 ಜನ ಇದ್ದಿದ್ದು ಅಷ್ಟೇ. ಅದನ್ನ ಎಲೆಕ್ಷನ್ ಕ್ಯಾಂಪೇನ್ ಇಟ್ಕೊಂಡ್ ಬಂದವನೆ ಕೋತಿ. ಅದೆಂತ ಕೋತಿ ಇರ್ಬೇಕು ನೋಡಿ. ಆ 88 ಜನ ಏನ್ ಇನ್ನೇನು 1000 ಜನ ಇದ್ರು ಅನ್ಕೊಂಡಿದ್ರಾ? 88 ಮಿಲಿಟರಿ ಪರ್ಸನಲ್ ಅಷ್ಟೇ ಇದ್ದಿದ್ದು. ಬರ್ಕೊಳ್ಳಿ. ಕ್ಯಾಂಪೇನ್ಡ್, ಯಾವ ಹೆಸರಲ್ಲಿ ಕ್ಯಾಂಪೇನ್ ಮಾಡಿದೀವಿ ಎಲೆಕ್ಷನ್ ಅಲ್ಲಿ? ಬರೀರಿ ಅದನ್ನ. ಇಂಡಿಯಾ ಔಟ್ ಕ್ಯಾಂಪೇನ್, ಭಾರತ ಅಥವಾ ಇಂಡಿಯಾ ಔಟ್ ಅಭಿಯಾನ ಅಂತ ಬರಿಬೋದು. 8 ಜನ ಇದ್ರು ಇಂಡಿಯನ್ ಮಿಲಿಟರಿ? 88 ಮಿಲಿಟರಿ ಪರ್ಸನಲ್, 88 ರಕ್ಷಣಾ ಪಡೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ. 88 ಮಿಲಿಟರಿ ಪರ್ಸನಲ್, 88 ರಕ್ಷಣಾ ವಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಏನ್ ಮಾಡ್ತಿದ್ರು? ಮಾಲ್ಡೀವ್ಸ್ ನಲ್ಲಿ ಕಾರ್ಯಪ್ರವೃತ್ತವಾಗಿದ್ದರು. ವಾಸ್ ಪ್ರೆಸೆಂಟ್ ಇನ್ ಮಾಲ್ಡೀವ್ಸ್. ಒನ್ಸ್ he was elected as the president, ರಾಷ್ಟ್ರಪತಿಯಾಗಿ ಆಯ್ಕೆಯಾದ ನಂತರ. ಒನ್ಸ್ he was elected as the president, ರಾಷ್ಟ್ರಪತಿಯಾಗಿ ಆಯ್ಕೆಯಾದ ನಂತರ the president asked Indian troops, ಭಾರತದ ಸೈನ್ಯ, ಇಂಡಿಯನ್ ಟ್ರೂಪ್ಸ್, ಟು ಇವ್ಯಾಕ್ಯುಯೇಟ್, ಭಾರತದ ಸೈನ್ಯ ಮಾಲ್ಡೀವ್ಸ್ನಿಂದ ಹೊರನಡೆಯುವಂತೆ, ಮಾಲ್ಡೀವ್ಸ್ನಿಂದ ಹೊರನಡೆಯುವಂತೆ ಆದೇಶಿಸಿದನು. ಫೈನಲಿ, ಅಂತಿಮವಾಗಿ ಏನಾಯ್ತು? ಆಫ್ಟರ್ ಡಿಸ್ಕಷನ್ ಫ್ರಮ್ ಬೋತ್ ದ ಸೈಡ್ಸ್, ಎರಡೂ ಕಡೆ ಚರ್ಚೆಯಾದ ನಂತರ ಇನ್ ಪ್ಲೇಸ್ ಆಫ್ ಮಿಲಿಟರಿ ಪರ್ಸನಲ್, ರಕ್ಷಣಾ ಸಿಬ್ಬಂದಿಯ ಬದಲಾಗಿ, ಇನ್ ಪ್ಲೇಸ್ ಆಫ್ ಮಿಲಿಟರಿ ಪರ್ಸನಲ್, ರಕ್ಷಣಾ ಸಿಬ್ಬಂದಿಯ ಬದಲಾಗಿ ತಾಂತ್ರಿಕ ಸಿಬ್ಬಂದಿಯನ್ನು ನೆಲೆಸಲಾಗುತ್ತದೆ. ಟೆಕ್ನಿಕಲ್ ಪರ್ಸನಲ್ ವಿಲ್ ಬಿ ಪ್ಲೇಸ್ಡ್, ತಾಂತ್ರಿಕ ಸಿಬ್ಬಂದಿಯನ್ನು ನೆಲೆಸಲಾಗುತ್ತದೆ. ಟೆಕ್ನಿಕಲ್ ಪರ್ಸನಲ್ ವಿಲ್ ಬಿ ಪ್ಲೇಸ್ಡ್, ತಾಂತ್ರಿಕ ಸಿಬ್ಬಂದಿ. ಟೆಕ್ನಿಕಲ್ ಪರ್ಸನಲ್ ವಿಲ್ ಬಿ ಪ್ಲೇಸ್ಡ್. ಸರಿನಾ?
ನೆಕ್ಸ್ಟ್ ಟಾಪಿಕ್ ಈ ಕಡೆ ನೋಡಿ. ಇಂಡಿಯಾದವರು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೋಸ್ಕರ ಶ್ರೀಲಂಕಾಗೆ ದೇ ಆರ್ ಗಿವಿಂಗ್ ಲೋನ್ ಲೆಂಡಿಂಗ್. ಬರಿಬೇಡಿ, ಈ ಕಡೆ ನೋಡ್ರಿ. ಇದು ಯಾವ ಟಾಪಿಕ್ ಅಂತ ಹೇಳಿದ್ರೆ, ದಿಸ್ ವಿ ಕಾಲ್ ಇಟ್ ಆಸ್ ಸಾಫ್ಟ್ ಡಿಪ್ಲೊಮೆಸಿ. ಎಂತ ಕರಿತೀರಾ? ಸಾಫ್ಟ್ ಡಿಪ್ಲೊಮೆಸಿ. ಸಿಂಪಲ್ ಆಗಿ ನಿಮ್ಗೆ ಅರ್ಥವಾಗಂಗೆ ಹೇಳ. ನಿಮ್ದೊಂದು ಮನೆ ಇದೆ, ಅಕ್ಕಪಕ್ಕ ಸಣ್ಣ ಸಣ್ಣ ಗುಡಿಸ್ಲಿದೆ, ಓಕೆನಾ? ಅಲ್ಲಿ ಯಾರಿಗೋ ಒಬ್ರು ಮೈಗೆ ಹುಷಾರಿಲ್ಲ ಅಂತ ವಿಷಯ ಗೊತ್ತಾಯ್ತು. ಹೋಗಿ ಒಂದು 5 ಡೋಲೋ 650 ಕೊಟ್ಟು ಬಂದ್ರಿ. ತಗೋ ಅಂತ ಹೇಳಿ ಡೋಲೋ 650 ಕೊಟ್ಟು ಬಂದ್ರಿ. ಒಬ್ರು ಡಾಕ್ಟ್ರ್ ಕರ್ಕೊಂಡು ಹೋದ್ರಿ. ನೋಡಿ, ಇದು ಕೊರೋನಾ ಟೈಮಲ್ಲಿ ಇಂಡಿಯಾ ಮಾಡಿದ ಕೆಲಸ, ಸರಿನಾ? ಇಲ್ಲೊಂದು ಮನೆ ಇದೆ, ಅವ್ರಿಗೋಗಿ ನೀವು ಯೂಸ್ ಮಾಡಿರೋ ಹಳೆ ಬಟ್ಟೆನೆಲ್ಲ ಕೊಟ್ಬತ್ತೀರಾ. ಇಲ್ಲೊಂದು ಗುಡಿಸ್ಲಿದೆ, ನಿಮ್ಮ ಮನೆಯಲ್ಲಿ ಉಳಿದಿರೋ ಊಟ ಎಲ್ಲ ಇದೆ ಗೊತ್ತಾ, ಚೆನ್ನಾಗಿರ್ಬೇಕು ತಿನ್ನಕ್ಕೆ, ಅದನ್ನು ತೊಗೊಂಡೋಗಿ ಕೊಟ್ಬಿಡ್ತೀರಾ. ಇವ್ರಿಗೋಗಿ ನಿಮ್ಮ ಮನೇಲಿ ಹಳೆ ಟಿ ವಿ ಇತ್ತು, ಅವ್ರಿಗೆ ಕೊಡ್ತಿದ್ದೀರಾ. ಇವ್ರಿಗೋಗಿ ನಿಮ್ಮ ಮನೆಯಲ್ಲಿ ಹಳೆ ಟೇಬಲ್ ಇತ್ತು, ಮಕ್ಳಿಗೆ ಓದ್ಕೊಳ್ಳಿ ಅಂತ ಕೊಡ್ತಿದ್ದೀರಾ. ಇದನ್ನೇನು ತಕರ್ತೀವಿ ಗೊತ್ತಾ ನಾವು? ಬರ್ದಿದ್ದೀನಿ ನೋಡಿ ಇಲ್ಲಿ, ಸಾಫ್ಟ್ ಡಿಪ್ಲೊಮೆಸಿ ಅಂದ್ರೇನು? ರಾಜತಾಂತ್ರಿಕತೆ. ಇದನ್ನೇನು ತಕರ್ತೀರಾ? ಸಾಫ್ಟ್ ಡಿಪ್ಲೊಮೆಸಿ. ಇಂಡಿಯಾ ಕೂಡ ಇದೇ ಮಾಡಕ್ಕೆ ಹೋಗೋದು. ನಾವು ಮನೇಲಿ ಯೂಸ್ ಮಾಡಿರೋ ಟೇಬಲ್ಲು ಚೇರೆಲ್ಲ ಇದು ಮಾಡ್ತೀವಿ. ಚೈನಾದವನು ಬಂದು ಹೊಸ ಬೆಡ್ಡು, ಮೇಲೊಂದು ಹಾಸಿಗೆ, AC ಬೇಕಾ ಹಾಕ್ಸ್ಕೊಡ್ತೀನಿ ಇರಪ್ಪ, ಫ್ಯಾನ್ ಏನ್ರೋ ಬಾರೋ ಆಯಿತು, ಚಿಕ್ಕದಾಗಿ ಮನೆ ಬೇಕೇನೋ ಬಾರೋ ಕಟ್ಟಿಸ್ಕೊಡ್ತೀನಿ, ಎಲ್ಲ ಸಾಲದಲ್ಲೇ ಕಟ್ಸ್ಕೊಡೋದು. ಆಯ್ತಾ? ನಿಮ್ಮ ಫಾರಿನ್ ಪಾಲಿಸಿಗಳನ್ನ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಸಾಲದಲ್ಲಿ ಕಟ್ಟಿಸ್ಬಿಟ್ಟು ಇದನ್ನ ಡೆಟ್ ಟ್ರ್ಯಾಪ್ ಪಾಲಿಸಿ ಅಂತ ಕರಿತೀವಿ. ಸಾಲ ಕೊಡೋದು, ಸಾಲ ಯಾವ ರೀತಿ ಕೊಡೋದು ಅಂದರೆ ಅವ್ನಿಗೆ ವಾಪಸ್ ಕೊಡೋ ಯೋಗ್ಯತೆ ಇರಬಾರ್ದು. ಅದನ್ನ ನೌ ಈಸ್ ಇನ್ ಯುವರ್ ಟ್ರ್ಯಾಪ್, ನಿಮ್ಮ ಬಲೆಯಲ್ಲಿ ಸಿಲುಕಿದ್ದಾನೆ. ಈಗ ಅವನಿಗೆ ಹೇಳ್ಕೊಡ್ತೀರಾ, ಇಂಡಿಯಾಗೆ ಅಗೇನ್ಸ್ಟ್ ಆಗಿ ಬೊಗಳು, ಅವನು ಬೊಗಳ್ತಾನೆ. ಇಂಡಿಯಾಗೆ ಅಗೇನ್ಸ್ಟ್ ಆಗಿ ಜಗಳ ಮಾಡೋಗು, ಹೋಗು, ಕಮಾನ್ ಗೋ, ದಿಸ್ ಈಸ್ ಚೈನಾಸ್ ಪಾಲಿಸಿ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಸೊ ನಾವೇನು ಮಾಡ್ತಿದ್ದೀವಿ? ಸಾಫ್ಟ್ ಡಿಪ್ಲೊಮೆಸಿ. ಔಷಧಿ ತಗೊಂಡೋಗಿ ಕೊಡೋದು, ಕೊರೋನಾ ವ್ಯಾಕ್ಸಿನ್. ಏನಾದ್ರು ಡಿಸಾಸ್ಟರ್ ಆಯ್ತಾ, ಇಮಿಡಿಯೇಟಾಗಿ ಒಂದು 2 ಹೆಲಿಕಾಪ್ಟರ್ ಬಟ್ಟೆ ಕರೆಸೋದು. ಮಾಡ್ತೀವೋ ಮಾಡೋದಿಲ್ವ ಇದನ್ನೆಲ್ಲ? ಸೊ ಅದೇ ಥರ ಚೈನಾಗೆ ಕೂಡ, ಶ್ರೀಲಂಕಾಗೆ ರಿನ್ಯೂವಬಲ್ ಎನರ್ಜಿ ಅಂದ್ರೇನು? ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಹೂಡಿಕೆಯನ್ನು ಮಾಡ್ತಾ ಇದೆ ಸರ್ಕಾರ. ಒನ್ಸ್ ಅಗೇನ್ ಯಾವುದಕ್ಕೆ ರಿಲೇಟೆಡ್ ಇದು ಟಾಪಿಕ್ಕು? ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ವ್ಯವಹಾರಗಳು. ಅಂಡರ್ಸ್ಟುಡ್ ಆರ್ ನಾಟ್? ಇದನ್ನೇಂತ ಕರಿತೀನಿ ನಾನು? ಸಾಫ್ಟ್ ಡಿಪ್ಲೊಮೆಸಿ. ಕೇಳಿ, ಇದು ನಿಂಗೂ ಹೆಂಗೆ ಯೋಚನೆ ಮಾಡ್ಬೋದು ಅಂದರೆ, ನಿಮ್ಗೇನೋ ಕ್ವಶನ್ ಕೇಳ್ದ ಮೇನ್ಸಲ್ಲಿ, ನೈಬರ್ಹುಡ್ ಫಸ್ಟ್ ಪಾಲಿಸಿ ಆಫ್ ಇಂಡಿಯಾ, ನೆರೆಹೊರೆ ರಾಷ್ಟ್ರಗಳಿಗೆ ಮೊದಲ ಆದ್ಯತೆ ನೀತಿ ಇದೆ ಗೊತ್ತಾ? ಇದನ್ನ ವಿವರಣೆ ಕೊಡಿ ಅಂತ ಹೇಳಿದ್ರೆ, ಈಗ ಶ್ರೀಲಂಕಾನೂ ಬರೀತೀರಾ, ಮಾಲ್ಡೀವ್ಸು ಬರೀತೀರಾ. ಅಂಡರ್ಸ್ಟುಡ್ ಆರ್ ನಾಟ್? ಸೊ ದೀಸ್ ಥಿಂಗ್ಸ್ ವಾಟ್ ಐ ಆಮ್ ಸೇಯಿಂಗ್ ಟು ಯು, ನಾಟ್ ಓನ್ಲಿ ಫಾರ್ ಯುವರ್ ಪ್ರಿಲಿಮ್ಸ್, ಇಟ್ ಈಸ್ ಆಸ್ ಯೂಶುವಲ್ ಫಾರ್ ಯುವರ್ ಮೇನ್ಸ್. ಶತ್ರುವನ್ನ ಸಾಯಿಸಲು ನಿಮ್ಮ ಬಳಿ ಬತ್ತಳಿಕೆಯಲ್ಲಿ ಸಾಕಷ್ಟು ಬಾಣಗಳಿವೆ, ಬಳಸುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಯಾವುದನ್ನ ಯಾವ ಶತ್ರು ಮೇಲೆ ಬಳಸಬೇಕು ಅಂತ ನಿಮಗೆ ಗೊತ್ತಿರ್ಬೇಕಷ್ಟೇ. ಅಂಡರ್ಸ್ಟುಡ್ ಆರ್ ನಾಟ್? ಸೊ ಇದು ನಾನು ಹೇಳ್ಕೊಡುವಾಗ ಹುಡುಗರ ತಲೆಯೆಲ್ಲ ಫುಲ್ಲು ಅಲ್ವಾ ಅಲ್ವಾ ಅಂತ ಅನ್ನಿಸ್ತಿರುತ್ತೆ. ನಾನು ಹೋದ್ಮೇಲೆ ನನ್ನನ್ನು ಮರಿತೀರಾ, ನಾನು ಹೇಳಿರೋ ವಿಷಯಗಳನ್ನೂ ಮರಿತೀರಾ. ನಾನು ಹೋದ್ಮೇಲೆ ನನ್ನನ್ನು ಮರೀರಿ, ಹಾಳಾಗೋಲಿ. ನನ್ನೇ ನೆನ್ಪಿಟ್ಕೊಂಡು ಏನು ಉಪಯೋಗ ಇಲ್ಲ.
ಹೇಳಿರೋ ವಿಷಯಗಳನ್ನ ಮರಿಬೇಡಿ. ದಟ್ ಈಸ್ ವಾಟ್ ಐ ಸೇ. ಬಟ್ ನಿಮ್ಗೆ ನನ್ನ ಮಗ ಚೂರು ನೆನಪಿರುತ್ತೆ, ಬಟ್ ನಾನು ಹೇಳಿರೋ ವಿಷಯ ಏನೂ ನೆನಪಿರಲ್ಲ. ನಿಜಾನ ಸುಳ್ಳ? ಎರಡೂ ಇರಲ್ಲ ಸರ್ ಅಂತ ಅವ್ರು ಮೇಡಮ್ ಅವರು. ನಿಮ್ಮ ಮುಖನೂ ನೆನಪಿರಲ್ಲ, ಇಲ್ಲಿ ನೋಡೋದೇ ಕಷ್ಟಪಟ್ಕೊಂಡು ಅದ್ರ ಮೇಲೆ ನಿಂದು ಬೇರೆ ಕರ್ಮ, ಹೋದ್ಮೇಲೆ ಬೇರೆ ನೆನ್ಸ್ಕೊಂತೀವ ನಾವು ಅಂತ. ಹೌದಾ ಮೇಡಮ್? ಓಕೆ, ನೋ ಇಶ್ಯೂಸ್, ಪ್ಲೀಸ್ ಕಂಟಿನ್ಯೂ. ಶುರು ಮಾಡ್ದ ಕಣಪ್ಪ ಅಂತವ್ರೆ. ಇಲ್ಲ, ಬೇಗನೆ ಹಾಕ್ಸ್ಕೊತಿದ್ದೆ ಕ್ಲಾಸು, ಹೇಳಿದ್ನಲ್ಲ. ಬೆಳಿಗ್ಗೆ ಬೇರೆ ಡ್ರೈವರ್ ಜೊತೆ ಒಂದು 2.5 ಅವರ್ ಮಾತಾಡಿದ್ದೀನಿ ಹೋಗಿ. ಒಂದ್ ಕಡೆ ಬಸ್ ನಿಲ್ಸ್ಬಿಟ್ಟು ಅವನು ಇನ್ನೊಂದು ಬಸ್ ಡ್ರೈವರ್ ಎಲ್ಲ ಮಾತಾಡ್ತಾ ಇದ್ರು. ಕಿಟಕಿಯಿಂದ ನೋಡಿದೆ. ನಿದ್ದೆಗಿದ್ದೆ ಬಂದ್ರೆ ಹಿಂದೇನೋ ಎದೊಳ್ಸಪ್ಪ ನೀನೇ ಓಡ್ಸಕ್ ಹೋಗ್ಬೇಡ ಅಂದ್ರು. ನನಗೆ ಅಷ್ಟು ಜನರ ಜೀವ ಜೊತೆಗೆ ನಂದು ಇದೆ. ನಿಜಾನ ಸುಳ್ಳ? ಸೊ ಐ ವೆಂಟ್ ಟು ಹಿಮ್ 3:45. ನಿದ್ದೆ ಬರ್ತಿದ್ಯಾ ಅಂದೆ. ಇಲ್ರಿ ಸರ, ಹಂಗೇನು ಇಲ್ರಿ ಸರ. ನಾ ಸ್ಟೇರಿಂಗ್ ಮೇಲೆ ಕುಂತ್ರ ನೋಡ್ರಿ, ನಂಗೆ ನಿದ್ದೆನೆ ಬರಂಗಿಲ್ಲ ಅಂದ. ನೀಟಾಗಿ ಮುಖ ನೋಡಿದೆ, ಸ್ವಲ್ಪ ಮಿಸ್ ಹೊಡಿತು. ನಾ ಕೂತು ನಿಮ್ಗೆ ತೊಂದ್ರೆನಾ ಅಂದೆ. ಇಲ್ರಿ ಕೂಡ್ರಿ ಸರ ಅಂದ. ಫುಲ್ಲು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ನಮ್ಗೆ ಅದೇ ತಾನೇ ಕ್ಲಾಸ್ ರೂಮಲ್ಲಿ ಎಕ್ಸಾಂಪಲ್ಲು. ಜೀವನದ ಪಾಠ ಫುಲ್ಲು VRL ಸ್ಪಷ್ಟ ಚಿತ್ರಣ ಕೊಟ್ರು ನನಗೆ, ಹೆಂಗೆ ಆಪರೇಟ್ ಆಗುತ್ತೆ ಎಲ್ಲವನ್ನು ಕೇಳ್ಕೊತಾ ಇದ್ದೆ ನಾನು. ಎಷ್ಟು ಲಾರಿ ಇದೆ, ಎಷ್ಟು ಬಸ್ ಇದೆ, ಏನು ಕತೆ, ಸಂಬಳ ಎಷ್ಟು ಸಿಗುತ್ತೆ, ಹೆಂಗೆ ಎಲ್ಲ ಲೆಕ್ಕ ತಿಳ್ಕೊತಾ ಇದ್ದೆ. ಸೊ 5:30 5:45ವರೆಗೂ ಮಾತಾಡಿಸಿ ಸಾಹೇಬ್ರಿಗೆ ನಿದ್ದೆ ಎಲ್ಲ ಹೋಗಿಸಿ, ಆಮೇಲೆ ಅಣ್ಣ ಈಗ ಹೋಗಿ ಮಲಗಲ್ಲ ಅಂದೆ. ಸರ್ ಹೋಗಿ ಮಲ್ಕೊಳ್ಳಿ ಅಂದ. 2 ಕಾಲ್ ಅವರ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್ ಪ್ಲೀಸ್. ಹಂಗೆ ಹಿಂಗೇನಾದ್ರು ಮನೆಯಲ್ಲಿ ಕೆಲಸಗಳು ಮಾಡ್ತಿರ್ತೀನಿ, ಹಂಗೆ ಒಂಥರ ಇಷ್ಟ. ನೋಡಿದೆ, ಮಾತಾಡೋದೆಲ್ಲ ಕೇಳಿಸ್ಕೊಂಡೆ. ಓಹೋ, ಎಲ್ಲೋ ಎತ್ತಾಗ್ತಾನಪ್ಪ ಇವನು. ಇಟ್ಸ್ ಟೈಮ್. ಸುಮ್ಮನೆ ಹೋಗಿ ಕೂತ್ಕೊಂಡು ಮಾತಾಡ್ಸಲ್ಲ, ಅವ್ನಿಗೂ ನಿದ್ದೆ ಬರೋಲ್ಲ. ಕರೆಕ್ಟ್ ಅಲ್ಲ ಸರ್? ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಜನ ಹೆಂಗಂದ್ರೆ, ಮಾತಾಡಕ್ಕೆ ಸಿಕ್ಕಿದ್ರೆ ಖುಷಿ ಅವ್ರಿಗೆ. ಸರ ಹಂಗೆ ರೀ ಸರ ಅಂತ ಫುಲ್ ಶುರು ಹತ್ಕೊಂಡು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಅವ್ನಿಗೆ ಹೇಳ್ತಿದ್ದೀನಿ, ಇಲ್ಲ ಏನು ನೀವೇನು ಕೆಲಸ ಮಾಡ್ತೀರಾ ಅಂದ. ಹಿಂಗೆ ಪಾಠ ಹೇಳ್ಕೊಡ್ತೀನಿ ಅಂದೆ. ಎಲ್ಲಿರದೆ ಕಾಲೇಜು ಅಂದ. ಧಾರವಾಡದಲ್ಲಿ. ಕಾಲೇಜು ಅಂತಾನೆ. ನಾನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ, ಸರಿ ಅಂತ ಸುಮ್ಮನಾಗ್ಬಿಟ್ಟೆ. ಬರ್ಕೊಳ್ಳಿ ಆಮೇಲೆ ಪ್ಲೀಸ್. ಇಂಡಿಯಾ ಟು ಫಂಡ್ 11 ಮಿಲಿಯನ್, ಭಾರತ $11 ಮಿಲಿಯನ್, $11 ಮಿಲಿಯನ್ ಮೊತ್ತದ ಯೋಜನೆಗಳಿಗೆ ಚಾಲ್ತಿ ನೀಡಿದೆ. ಹ್ಯಾಸ್ ಲಾಂಚ್ಡ್ $11 ಮಿಲಿಯನ್ ಪ್ರಾಜೆಕ್ಟ್ಸ್ ಇನ್ ಶ್ರೀಲಂಕಾ. ಯೋಜನೆಗಳಿಗೆ ಚಾಲ್ತಿಯನ್ನು ನೀಡಿದೆ. ಬ್ರಾಕೆಟಲ್ಲಿ ಹಾಕಿ, ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್, ನವೀಕರಿಸಬಹುದಾದ ಇಂಧನ ನೀತಿಗಳು. ನವೀಕರಿಸಬಹುದಾದ ಇಂಧನ ನೀತಿಗಳು ಎಲ್ಲಿ ನೋಡಿ. ಈಗ 1 ನಿಮಿಷ. ಶ್ರೀಲಂಕಾ ಹಿಂಗೊಂಥರ ದ್ರಾಕ್ಷಿ ಥರ ಇರೋದು, ಹೌದಾ? ಬಲೂನ್ ಕಟ್ಬಿಟ್ರೆ ಕಾಣಿಸ್ತದಲ್ಲ, ಹಂಗೆ ಕಾಣಿಸ್ತದೆ ಶ್ರೀಲಂಕಾ. ನೋಡಿದಿರ ತಾನೆ ಸರ್? ಬಲೂನ್ ಕಟ್ಬಿಟ್ಟು ಹಿಂಗೆ ಬಿಟ್ರೆ ಹಂಗೆ ತಾನೆ ಶ್ರೀಲಂಕಾ ಇರೋದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಗೊತ್ತಿದೆ ಅಂತ ಭಾವಿಸುತ್ತಾ ಹೇಳುತ್ತೇನೆ, ಗೊತ್ತಿಲ್ಲ ಅಂತಲೂ ಗೊತ್ತು ನನಗೆ. ಸುಮ್ಮನೆ ನನ್ನ ಸಮಾಧಾನ ಗೊತ್ತಿರಂಗೆ ಅನ್ಕೊಂತೀನಿ. ಈ ನಾರ್ದರ್ನ್ ಪಾರ್ಟ್ ಮತ್ತೆ ಈಸ್ಟರ್ನ್ ಪಾರ್ಟ್ ಯಾರಿದ್ದಾರೆ ಹೇಳ್ರಪ್ಪ? ಶ್ರೀಲಂಕಾದ ಉತ್ತರ ಭಾಗ ಮತ್ತು ಪೂರ್ವ ಭಾಗದಲ್ಲಿ ಯಾರಿದ್ದಾರೆ? ತಮಿಳಿಯನ್ಸ್. ಯಾರಿರೋದು? ತಮಿಳಿಯನ್ಸ್. ಇದನ್ನ ನೀವೇನಂತ ಕರಿತೀರಾ ಅಂದ್ರೆ, ಜಾಫ್ನಾ ಪೆನಿನ್ಸುಲಾ ಅಂತ ಕರಿತೀರಾ. ಜಾಫ್ನಾ ಮುಖಜ ಭೂಮಿ, ಕರೆಕ್ಟಾ? ಹೌದ್ ತಾನೆ? ಪೆನಿನ್ಸುಲಾ ಅಂದ್ರೆ ಮುಖಜ ಭೂಮಿ ತಾನೆ? ನಂಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳ್ರಿ. ಪೆನಿನ್ಸುಲಾ ಅಂದ್ರೆ 3 ಕಡೆ ನೀರಿರೋದನ್ನ ಎಂತ ಕರಿತೀರಿ? ಪರ್ಯಾಯ ಭೂಮಿನಾ? ಪರ್ಯಾಯ, ಥ್ಯಾಂಕ್ ಯು ವೆರಿ ಮಚ್. ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀರ ಇದನ್ನ, ಹೌದಾ ಇಲ್ವಾ? ಡೋಂಟ್ ಟಾಕ್ ಯಾರ್, ಲಿಸನ್ ಟು ಮೀ.
In this place, wait. So LTT was eliminated. Yes or no? LTT na ನಿರ್ಣಾಮ ಮಾಡಿದ್ರು. After LTT was eliminated, eliminate ಮಾಡಿದ್ಮೇಲೆ ಇಲ್ಲಿ ಯುದ್ಧ ನಡೆದ್ಮೇಲೆ ತುಂಬಾ ಹಾನಿಯಾಗಿರೋದಿಲ್ವಾ? Even today they are suffering from basic facilities. ಇಂಡಿಯಾದ ಲೆಕ್ಕಾಚಾರ ಏನು ಅಂತಂದ್ರೆ, ಚೈನಾ ಮೇ ಹ್ಯಾವ್ ದೇರ್ ಪ್ರೆಸೆನ್ಸ್ ಹಿಯರ್. ಚೀನಾ ತನ್ನ ಪ್ರೆಸೆನ್ಸ್ ಇಟ್ಕೊಂಡಿರ್ಬೋದು, ಬಟ್ ಇಲ್ಲಿನ ಜನ ದೇ ಶುಡ್ ಸಪೋರ್ಟ್ ಇಂಡಿಯಾ ಓನ್ಲಿ. ಹೌದಾ ಇಲ್ವಾ? ಅವ್ರು ಇಂಡಿಯಾನ ಸಪೋರ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು ನೀವು? ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಮಾಡಿಕೊಟ್ರೆ, ಇಂಡಿಯಾದವ್ರು ಮಾಡಿಕೊಟ್ಟಿರೋದು ಅಂದರೆ ನಮ್ಮೂರು ಅನ್ನೋ ಫೀಲಿಂಗ್ ಇರುತ್ತಾ ಇರೋದಿಲ್ವಾ ಹೇಳ್ರಿ? ದಟ್ ಈಸ್ ವಾಟ್ ಐ ಸೇ. ಅದಕ್ಕೋಸ್ಕರನೇ ಈ ಭಾಗದಲ್ಲಿ ಇಲ್ಲೆಲ್ಲೂ ಮಾಡಿಕೊಡ್ತಿಲ್ಲ. ಇನ್ ದಿಸ್ ಪ್ಲೇಸ್ ಎಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ ನೋಡಿ, ಅಲ್ಲಿ ಈ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಅಂಡರ್ಸ್ಟುಡ್ ಆರ್ ನಾಟ್? ಬರ್ಕೊಳ್ಳಿ. ದಿಸ್ ಪ್ರಾಜೆಕ್ಟ್ಸ್, ಈ ಕಾರ್ಯಕ್ರಮಗಳನ್ನು ಅಥವಾ ಈ ಯೋಜನೆಗಳನ್ನು ವಿಲ್ ಬಿ ಇನಿಷಿಯೇಟೆಡ್ ಆರ್ ಡೆವಲಪ್ಡ್ ಇನ್ ಜಾಫ್ನಾ ಪೆನಿನ್ಸುಲಾ. ಜಾಫ್ನಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಜಾಫ್ನಾ ಪೆನಿನ್ಸುಲಾ, ಜಾಫ್ನಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇದು ಮಾಡ್ತಾರೆ. ಬೇಕಾದ್ರೆ ಬರ್ಕೊಳ್ಳಿ ಬ್ರಾಕೆಟಲ್ಲಿ. ನಾರ್ದರ್ನ್ ಪಾರ್ಟ್ ಅಂಡ್ ಈಸ್ಟರ್ನ್ ಪಾರ್ಟ್ ಆಫ್ ಶ್ರೀಲಂಕಾ. ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ, ಶ್ರೀಲಂಕಾದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ, ಸರಿನಾ? ಇದ್ರ ಜೊತೆಗೆ ಯಾವ್ಯಾವ ಕಂಪ್ನಿ ಮಾಡ್ತಿದೆ ಅಂತ ಬೇಕಾಗೋದಿಲ್ವಾ? ಬರೀರಿ. ಒನ್ ಪ್ರಾಜೆಕ್ಟ್, ಒಂದು ಯೋಜನೆಯನ್ನು, ಒನ್ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಬೈ, ಒಂದು ಯೋಜನೆಯನ್ನು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ ಜಾರಿಗೆ ತರುತ್ತಿದೆ. ಇಂಡಿಯಾದ ಯಾವ ಆರ್ಗನೈಸೇಷನ್ನು ಶ್ರೀಲಂಕಾದಲ್ಲಿ ಯೋಜನೆಯನ್ನ ಜಾರಿಗೆ ತರುತ್ತಿದೆ ಅಂತ ಕೇಳ್ತಾನೆ? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಕನ್ನಡದಲ್ಲಿ ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ. ಯಾವ ಸ್ಥಳ ಅಂತ ಕೇಳೋ ಚಾನ್ಸಸ್ ಇದೆ. ಟೇಕ್ ಡೌನ್. ಯಾವ ಸ್ಥಳ ಅಂತ ಹೇಳ್ತಾ ಇದ್ದೀನಿ? ಈಸ್ಟರ್ನ್ ಸಾಂಪುರ್ ಅಂತೆ. ಬರಿತೀನಿ, ನೀವೇ ಬರ್ಕೊಂಬಿಡ್ರಪ್ಪ. ಈಸ್ಟರ್ನ್ ಸಾಂಪುರ್, SAMPUR, ಸಾಂಪುರ್ ಟೌನ್, ಸಾಂಪುರ್ ಟೌನ್, ಶ್ರೀಲಂಕಾದ ಸಾಂಪುರ್ ಪಟ್ಟಣದಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್. ಏನಿದು ಪ್ರಾಜೆಕ್ಟು ಸರ್ ಅಂತ ಕೇಳ್ಬೇಕು ನೀವು. ಸೌರ ವಿದ್ಯುತ್ ಉತ್ಪಾದನಾ ಘಟಕ, ಸೋಲಾರ್ ಪವರ್ ಪ್ಲಾಂಟ್, ಸೌರ ವಿದ್ಯುತ್ ಉತ್ಪಾದನಾ ಘಟಕ, ಸೋಲಾರ್ ಪವರ್ ಪ್ಲಾಂಟ್. ಇನ್ನು ಅದಾನಿ ಗ್ರೂಪ್, ಟೂ ಪ್ರಾಜೆಕ್ಟ್ಸ್. ಅದಾನಿ ಗ್ರೂಪ್ ಟೂ ಪ್ರಾಜೆಕ್ಟ್ಸ್, ಎರಡು ಪ್ರಾಜೆಕ್ಟ್ಸು. ಎಲ್ಲಿ ಅಂತಂದ್ರೆ ನಾರ್ದರ್ನ್ ಪಾರ್ಟ್ ಆಫ್ ಶ್ರೀಲಂಕಾ, ಶ್ರೀಲಂಕಾದ ಉತ್ತರ ಭಾಗ, ಒಂದು ಮನ್ನಾರ್, ನಮ್ಮ ಮನ್ನಾರ್ ಅಲ್ಲ, ಅಲ್ಲಿರೋದು MANNAR ಮನ್ನಾರ್. ಇನ್ನೊಂದು POONERYN. ಹೆಂಗ್ ಸ್ಪೆಲ್ ಮಾಡ್ತೀರೋ ಮಾಡ್ಕೊಳ್ಳಿ, ನಿಮ್ ಕರ್ಮ, ನನಗೇನಾಗಬೇಕು. ದೊಡ್ಡದು ಮಾಡ್ತೀನಿ ತಗೊಳ್ಳಿ. POONERYN, ಪುನರ್ನೆ ಅಂತೆ. ನನ್ನ ಕೈನಲ್ಲಿ ಆಗಲ್ಲ ಸ್ವಾಮಿ ಇವೆಲ್ಲ ಹೇಳಕ್ಕೆ. ಇದು ಕೂಡ ಅಷ್ಟೇ, ಸೋಲಾರ್ ಪವರ್ ಪ್ಲಾಂಟ್, ಸೌರ ವಿದ್ಯುತ್ ಉತ್ಪಾದನಾ ಘಟಕ, ಸೋಲಾರ್ ಪವರ್ ಪ್ಲಾಂಟ್, ಸೋಲಾರ್ ಪವರ್ ಪ್ಲಾಂಟ್. ಸೊ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಮಾಡ್ತಿದ್ದೀರಾ ನೀವು? ನೈಬರ್ಹುಡ್ ಫಸ್ಟ್ ಪಾಲಿಸಿ, ನೆರೆಹೊರೆ ರಾಷ್ಟ್ರಗಳಿಗೆ ಮೊದಲ ಆದ್ಯತೆ ನೀತಿ.
ನೈಬರ್ಹುಡ್ ಫಸ್ಟ್ ಪಾಲಿಸಿ. ಅರ್ಥ ಆಯ್ತಾ? ನೈಬರ್ಹುಡ್ ಫಸ್ಟ್ ಪಾಲಿಸಿ. ನೆಕ್ಸ್ಟ್ ಟಾಪಿಕ್ ನೋಡ್ರಪ್ಪ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಏನಿದು ಬಿಗ್ ಕ್ಯಾಟು? ಬಿಗ್ ಕ್ಯಾಟ್ ಅಲಯನ್ಸ್ ಏನಿದು? ಚೀತಾ? ಇದೈದು ಏನ್ ಮಾಡೋಣ ಅಂತ? ಇವೈದನ್ನು ಬಿಗ್ ಕ್ಯಾಟ್ ಅಂತೀರಾ. ಈ ಒಕ್ಕೂಟ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಸ್ನೋ ಲೆಪರ್ಡ್ಸ್. ಓಕೆ, ದೆನ್ ಏನ್ ಓದಿದ್ದೀರಾ ನೀವುಗಳು? ಅದನ್ನ ಹೇಳಿ ಫಸ್ಟ್, ಆಮೇಲೆ ಕಷ್ಟ ಸುಖ ಮಾತಾಡೋಣ. ಕಷ್ಟ ಸುಖ ಆಮೇಲೆ ಇವೆಲ್ಲ ಮಾತಾಡೋಣ. ಫಸ್ಟು ನೀವುಗಳೇನು ಓದಿದ್ದೀರಾ ಸ್ವಲ್ಪ ಅದನ್ನ ಹೇಳ್ರಪ್ಪ. ಏನಣ್ಣ? ಹಾ, ಗೆಸ್ಸಿಂಗಲ್ಲಿ ಹೇಳ್ತಿರೋದ ಓದಿ ಹೇಳ್ತಿರೋದ? ನಂಗೆ ಗೊತ್ತು ಗೆಸ್ಸಿಂಗಲ್ಲೇ ನೀವು ಹೇಳ್ತಿರೋದು ಅಂತ. ದೆನ್ ಎಲ್ಲ ಮೆತ್ ಹೇಳ್ಕೊಂಬಿಟ್ರೆ ವೆರಿ ಗುಡ್. ಯಾವ್ದ್ರ ಸಂಖ್ಯೆ ಮೇಡಮ್? ಟೈಗರ, ಲೆಪರ್ಡ, ಜಾಗ್ವಾರ, ಲಯನ್ನ? ಬಟ್ ನಿಮ್ಮ ಆನ್ಸರ್ ಕರೆಕ್ಟು. ಇಲ್ಲೋಡಿ ಈಗ ಆಯ್ತು, ಮಾತಾಡ್ಬೇಡ್ರಪ್ಪ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನ್ ಮಾಡುತ್ತಿದ್ದು? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಏನ್ರಿ ಮಾಡುತ್ತಿದ್ದು? ಎಲ್ಲೆಲ್ಲಿ ಸೋಲಾರ್ ಎನರ್ಜಿನ ಡೆವಲಪ್ ಮಾಡ್ಬೋದು ಆ ರಾಷ್ಟ್ರಗಳ ನಡುವೆ ಕೋಆಪರೇಷನ್ ಇರುತ್ತೆ. ಹೌದಾ? ಟೆಕ್ನಾಲಜಿಕಲ್ ಕೋಆಪರೇಷನ್ ಇರುತ್ತಲ್ಲೇನ್ರಿ ಬಿಟ್ವೀನ್ ದೀಸ್ ಕಂಟ್ರೀಸ್. ಈಗ ಇಫ್ ಒನ್ ಕಂಟ್ರಿ ಇಸ್ ಗುಡ್ ಟೆಕ್ನಿಕಲಿ, then it will be helpful to other countries. So ಏನಿದ್ರ ಅರ್ಥ? ಪಾರ್ಟ್ನರ್ಶಿಪ್, ಕೋಆಪರೇಷನ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಸೋಲಾರ್ ಪವರ್ ಪ್ರೊಡಕ್ಷನ್. ನಿಜನಾ ಸುಳ್ಳ? ಸೌರ ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇದೊಂದು ಒಕ್ಕೂಟ. ಇದೇ ತರ ಬಿಗ್ ಕ್ಯಾಟ್ ಅಲಯನ್ಸ್, ಸೊ ಟು ಡಬಲ್ ಟೈಗರ್ ಪಾಪ್ಯುಲೇಷನ್, ಹುಲಿಗಳ ಜನಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಒಂದು ಉದ್ದೇಶದಿಂದ ಮಾಡಿರೋದು ಅಂತ ಹೇಳ್ಬೋದು. ರೈಟ್ ಡೌನ್. ಯಾವುದಕ್ಕೆ ರಿಲೇಟೆಡ್ ಈ ಟಾಪಿಕ್ಕು? ಯಾವುದಕ್ಕೆ ರಿಲೇಟೆಡ್? ಎನ್ವಿರಾನ್ಮೆಂಟ್, ಎಕಾಲಜಿ. ಹೋಗ್ಲಿ, ಯಾರಿಗಾದ್ರೂ ಏನಕ್ಕೆ ಇವೆಲ್ಲ ಬೇಕು? ಹುಲಿ ಸಿಂಹ ಅನ್ಸುತ್ತಾ? ಏ ಗುರು ಹೇಳ್ ಗುರು, ಬೈಯಲ್ಲ. ಏನಾಗುತ್ತೆ? ಹಾ ಹಾ ಓಕೆ, ಹಾ ಬೇಕಾಗುತ್ತೆ. ಸೊ ಸರ್ ಒಂದು ಉತ್ತರ ಕೊಟ್ಟರು. ಈ ಗೇಮ್ ಎ ವೆರಿ ಗುಡ್ ಆನ್ಸರ್ ಅಂಡ್ ಎ ಪರ್ಫೆಕ್ಟ್ ಆನ್ಸರ್ ಆಲ್ಸೋ. ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ದ ಹೋಲ್ ಫುಡ್ ಚೈನ್ ವಿಲ್ ಬಿ ಎಫೆಕ್ಟೆಡ್. ಪೂರ್ತಿ ಫುಡ್ ಚೈನ್ ಎಫೆಕ್ಟ್ ಆಗ್ಬಿಡುತ್ತೆ. ಸರಿನಾ? ಈಗ ನೋಡಿ, ಸುಮ್ಮನೆ ಲಾಸ್ಟ್ ಟೈಮ್ ಬಂದಾಗ ನಾನು ವಲ್ಚರ್ ರೆಸ್ಟೋರೆಂಟ್ಸ್ ಬಗ್ಗೆ ಹೇಳಿದೆ, ನೆನಪಿದ್ಯಾ? ನರಹದ್ದುಗಳ ರೆಸ್ಟೋರೆಂಟ್ಸ್ ಅಂತ ಮಾಡಿದ್ವಿ, ಹೌದಾ? ಏನಕ್ಕೆ ಅಂತಂದ್ರೆ ಈಗ ಈ ರೆಸ್ಟೋರೆಂಟ್ಸು ಡೈಕ್ಲೋಫೆನಾಕ್ ಅನ್ನೋದನ್ನ ಸೇವಿಸಿದ ಕಾರಣದಿಂದ ಇವುಗಳ ಸಂತತಿ ಕಮ್ಮಿ ಆಗ್ತಿದೆ. ಇಟ್ಸ್ ಕಮಿಂಗ್ ಡೌನ್. ಎಸ್ ಆರ್ ನೋ? ಇದೇನಾದ್ರೂ ನೋಡಿ, ಸಿಂಪಲ್. ಏನ್ ಮಾಡ್ತಾವ ಇವು? ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಸರ್. ಸ್ಕ್ಯಾವೆಂಜರ್ಸ್ ಅಂದ್ರೆ ಏನು? ಸತ್ತೋದವನ್ನ ತಿನ್ಕೊಂಡು ಹೋಗ್ಬಿಡ್ತಾವೆ, ಹೌದಾ ಇಲ್ವಾ? ಅಂದ್ರೆ ದಿಸ್ ವಿಲ್ ಕೀಪ್ ದ ಎನ್ವಿರಾನ್ಮೆಂಟ್ ಕ್ಲೀನ್. ಇದ್ರ ಕೆಲಸನೇ ಇದು. ವಲ್ಚರ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ನೋಡುವ? ಡೆಡ್ ಅನಿಮಲ್ಸ್, ಸತ್ತ ಪ್ರಾಣಿ ಪಕ್ಷಿಗಳು ಡಿಕೆ ಆಗೋದಕ್ಕೆ ಶುರುವಾಗುತ್ತಾ? ಇದ್ರ ಮೇಲೆ ನೊಣ ಸೊಳ್ಳೆ ಎಲ್ಲ ಕೂರುತ್ತಾ? ಇದರಿಂದ ಹೆಲ್ತ್ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತಾ, ಆಗೋದಿಲ್ವಾ?
ಸೊ ದಿಸ್ ವಲ್ಚರ್ಸ್ ಏನು ಮಾಡುತ್ತೆ ಅಂದರೆ ಇದನ್ನು ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ಸೊ ದಿಸ್ ಈಸ್ ಫುಡ್ ಚೈನ್. ನಿಮ್ಗೆ ಗೊತ್ತಿರೋ ಹಾಗೆ ಸಣ್ಣ ಒಂದು ಪ್ರಾಣಿನ ದೊಡ್ಡ ಪ್ರಾಣಿ ತಿನ್ನುತ್ತೆ. ಸರ್ ಕೊಟ್ಟಂಥ ಉತ್ತರ ಏನು ಅಂತಂದರೆ, ನೀವೇನಾದ್ರು ಟೈಗರ್ಸು ಲಯನ್ಸು ಇವನ್ನೆಲ್ಲ ಡಮ್ ಅಂತ ಫಿನಿಶ್ ಮಾಡಿಬಿಟ್ರೆ ಈ ಜಿಂಕೆಗಳ ಸಂಖ್ಯೆ ಎಲ್ಲ ಏನಾಗುತ್ತೆ, ಕೀಪ್ ಆನ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಗ್ರಾಸ್ಲ್ಯಾಂಡ್ಸ್ ಇರಲ್ಲ ಆಮೇಲೆ ಅದಕ್ಕೆ, ಹೌದಾ ಇಲ್ವಾ? ಸೊ ಒಂದಕ್ಕೊಂದು ಅದಕ್ಕೆ ಈ ಫುಡ್ ಚೈನಲ್ಲಿ ಎವ್ರಿಥಿಂಗ್ ಈಸ್ ವಾಟ್ ಲಿಂಕ್ಡ್. ಇದು ಬೇರೆ ಬೇರೆ ಲೆಕ್ಕದಲ್ಲಿ ಸರ್ವನಾಶ ಆಗ್ಬಿಡುತ್ತೆ. ಎನ್ವಿರಾನ್ಮೆಂಟ್, ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಸೊ ಅದಕ್ಕೆ ಇಷ್ಟು ಪ್ರಪೋರ್ಷನ್ ಅಂತ ಇರುತ್ತೆ. ಈಗಲೂ ಕೂಡ ಇಷ್ಟೆಲ್ಲ ಭೂಮಿಗೆ ತೊಂದರೆ ಆಗ್ತಿರೋದು ಏನಕ್ಕೆ ಹೇಳಿ ನೋಡೋಣ ಮೇಡಮ್. ಮನುಷ್ಯನ ಜನಸಂಖ್ಯೆ ಎಷ್ಟಿರ್ಬೇಕಿತ್ತು ಭೂಮಿನಲ್ಲಿ ಪ್ರಪೋರ್ಷನ್ಗಿನ್ನ ಜಾಸ್ತಿ ಆಗೋಗಿದ್ದೀವಿ ಮೇಡಮ್. ಮಿಕ್ಕಿದವ್ರನ್ನೆಲ್ಲ ಫಿನಿಶ್ ಮಾಡಿಬಿಟ್ಟಿದ್ದೀವಿ ಬರೀ ನಾವೇ. ಸೊ ಒಂದು ಎಕಾಲಜಿ ರಿಲೇಟೆಡ್ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವಾಗ ಒಂದು ಪ್ರಾಣಿ ಅಥವಾ ಪಕ್ಷಿ ತನ್ನ ಒಂದು ಪಾಪ್ಯುಲೇಷನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡ್ಬಿಡುತ್ತೋ ಆಗ ಆ ಒಂದು ಸ್ಪೀಸೀಸ್ ಸರ್ವನಾಶ ಆಗೋಗುತ್ತೆ. ಡೈನಾಸರಸ್ ಇತ್ತು, ಇದೆಯಾ ಈಗ? ಅವೆಲ್ಲ ಇತ್ತು ನೋಡಿ, ಸ್ಟೆನಾಸರಸ್ ಏನೇನೋ ಡೈನಾಸರಸ್ ಎಲ್ಲ ಫ್ಯಾಮಿಲಿ ಇತ್ತಲ್ಲ, ಅವರೆಲ್ಲ ಏನಾಯ್ತದು? ಅದು ಪಾಪ್ಯುಲೇಷನ್ ತುಂಬ ಹೆವಿ ಆಗೋಯ್ತು ಒಂದು ಮೂಮೆಂಟಲ್ಲಿ. ಹೆವಿ ಆದಮೇಲೆ ಏನಾಯ್ತು ಸರ್? ಸರ್ವನಾಶ. ಈಗ ತುಂಬ ಜಾಸ್ತಿ ಆಗಿರೋದು ಯಾವ ಪಾಪ್ಯುಲೇಷನ್ನು? ಮನುಷ್ಯ. ಸೊ ಯಾರು ಸರ್ವನಾಶ ಆಗೋದು? ನಾವೇ. ಈಗೇನಾಗ್ತಿದ್ದೀವಿ? ಏನ್ರಿ ಆಗ್ತಿದ್ದೀವಿ ಈಗಾಗಲೇ? ನಿಜನ ಸುಳ್ಳ? ಈಗೇನೋ ಚೂರು ಮಳೆ ಒಂಚೂರು ಮುಖ ತೋರಿಸ್ತಾ ಇದೆ. ಬೆಂಗಳೂರಲ್ಲಿ ಏನೂ ಇಲ್ಲ. ಯಾಕೆ? ಕೆರೆಗಳನ್ನೆಲ್ಲ ಮುಚ್ತಿದ್ದೀರಾ. ಕೆರೆ ಇದ್ದರೆ ಕೆರೆ ನೀರು ಆವಿಯಾಗಿ ಹೋಗಿ ಅದು ಕನ್ವೆನ್ಷನಲ್ ರೈನ್ಫಾಲ್ ಬರುತ್ತೆ. ನಿಜಾನಾ ಸರ್? ಬರುತ್ತದು, ರೊಟೇಷನ್ ಆಗುತ್ತೆ. ಕೆರೆನೇ ಇಲ್ಲ ಬೆಂಗಳೂರಲ್ಲಿ, ಮುಚ್ಚಾಕ್ಬಿಟ್ಟಿದ್ದೀರಾ. ಸೊ ನೋ ಕೆರೆ, ನೋ ಕನ್ವೆನ್ಷನಲ್ ರೈನ್ಫಾಲ್. ಸೊ ನೋ ರೈನ್ಫಾಲ್. ಕಾರಲ್ಲೂ ಎ ಸಿ, ಮನೇಲೂ ಎ ಸಿ, ಎಲ್ಲ ಕಡೆ ಫ್ಯಾನು ಕೂಲರು ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಮನುಷ್ಯ ಏನೇ ಕಂಡುಹಿಡಿದ್ರು ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೇ ಕಂಡಿಯಕ್ಕಾಗೋದು, ಹೌದಾ ಇಲ್ವಾ? ಸೊ ಇದು ಕೂಡ ಅಷ್ಟೇ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಏನು ಮಾಡ್ತಾ ಇದ್ದಾರೆ ಮೇಡಮ್? ಇವರು ಡಬಲ್ ದ ಪಾಪ್ಯುಲೇಷನ್ ಆಫ್ ವಾಟ್ ಟೈಗರ್ಸ್, ಡಬಲ್ ಮಾಡಿ ಅಂತ. ಇದಕ್ಕೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ ತಗೊಳ್ಳಿ. ಇನ್ ಮಾರ್ಚ್ 2024, ಮಾರ್ಚ್ 2024ರಲ್ಲಿ ಕ್ಯಾಬಿನೆಟ್ ಗೇವ್ ಅಪ್ರೂವಲ್. ಭಾರತದ ಸಚಿವ ಸಂಪುಟ ಗೇವ್ ಅಪ್ರೂವಲ್ ಫಾರ್ ವಾಟ್? ಯಾವುದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ? ಟು ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಟ್ ಆನ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಅಂತಾರಾಷ್ಟ್ರೀಯ, ಇಂಗ್ಲೀಷಲ್ಲೇ ಬರ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಿದ್ದಾರೆ. ಇನ್ಸ್ಟಿಟ್ಯೂಟ್ ಫಾರ್ ಬಿಗ್ ಕ್ಯಾಟ್ ಅಲಯನ್ಸ್. ಸಂಸ್ಥೆಯ ಹೆಸರು ಇನ್ಸ್ಟಿಟ್ಯೂಟ್ ಫಾರ್ ಬಿಗ್ ಕ್ಯಾಟ್ ಅಲಯನ್ಸ್. ಎಲ್ಲಿ ಸರ್ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿರೋದು ಅಂದರೆ ನ್ಯೂ ಡೆಲ್ಲಿ. ವೇರ್ ದಿಸ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್? ನ್ಯೂ ಡೆಲ್ಲಿ. ಸೊ ಮುಖ್ಯ ಕಚೇರಿ ಎಲ್ಲಿರುತ್ತೆ ಇದ್ರದ್ದು? ನವದೆಹಲಿಯಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಏನು ಸರ್ ಇದು? ಇಟ್ ಈಸ್ ಎ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಅಂತರ ಸರ್ಕಾರಿಯ ಸಂಘಟನೆ. ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂತರ ಸರ್ಕಾರಿಯ ಸಂಘಟನೆ. ಏನಕ್ಕೋಸ್ಕರ ಸರ್ ಇದನ್ನು ಎಸ್ಟಾಬ್ಲಿಷ್ ಮಾಡೋದು? ಗ್ಲೋಬಲ್ ಎಫರ್ಟ್ಸ್ ಫಾರ್ ಟೈಗರ್ ಕನ್ಸರ್ವೇಷನ್. ಹುಲಿ ಸಂರಕ್ಷಣೆಗಾಗಿ ಜಾಗತಿಕ ಮಟ್ಟದ ಪ್ರಯತ್ನ. ಗ್ಲೋಬಲ್ ಎಫರ್ಟ್ ಫಾರ್ ಟೈಗರ್ ಕನ್ಸರ್ವೇಷನ್. ಹುಲಿಗಳ ಸಂರಕ್ಷಣೆಗಾಗಿ ಜಾಗತಿಕ ಮಟ್ಟದ ವೇದಿಕೆ ಅಥವಾ ಸಂಸ್ಥೆ ಅಂತ ಹೇಳ್ಬೋದು. ಆಯಿತು. ಎಸ್ಟಾಬ್ಲಿಷ್ ಮಾಡೋದು ಎಲ್ಲಿದೆನ? ಈಗ ನ್ಯೂ ಡೆಲ್ಲಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದೀರಾ.
ಮಾಡ್ತಿದ್ದೀರಾ ಅಂದರೆ ಫಾರ್ ದಿಸ್ ಕ್ಯಾಬಿನೆಟ್ ಹ್ಯಾಸ್ ಗಿವನ್ ವಾಟ್ ಅಪ್ರೂವಲ್. ಸೊ ಈ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅನ್ನೋ ವಿಷಯ ನ್ಯೂ ಡೆಲ್ಲಿ ಅಂತ ಗೊತ್ತಾಯ್ತು. ಬಟ್ ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಯಾವಾಗಿಂದ ಪ್ರಪೋಸಲ್ ಇದೆ, ಏನು ಬ್ಯಾಕ್ಗ್ರೌಂಡ್ ಬೇಕಾ ಬೇಡವಾ? ಬರೀರಿ ಮತ್ತೆ ಬ್ಯಾಕ್ಗ್ರೌಂಡ್ ಅಂತ. ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇನ್ 2010 2010ರಲ್ಲಿ 2010 ಸೆಂಟ್ ಪೀಟರ್ಸ್ಬರ್ಗ್ ಹುಲಿ ಸಮಾವೇಶ, ಸೆಂಟ್ ಪೀಟರ್ಸ್ಬರ್ಗ್ ಟೈಗರ್ ಸಮಿಟ್, ಇಟ್ ವಾಸ್ ಫಸ್ಟ್ ಪ್ರಪೋಸ್ಡ್, ಮೊಟ್ಟ ಮೊದಲ ಬಾರಿಗೆ ಇದನ್ನು ಪ್ರಸ್ತಾಪಿಸಲಾಯಿತು. ಮೊಟ್ಟ ಮೊದಲ ಬಾರಿಗೆ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಏನಂತ ಪ್ರಸ್ತಾಪ ಮಾಡ್ತಾರೆ ಅಲ್ಲಿ ಅಂದರೆ, ಬೈ 2022 ಟೈಗರ್ ಪಾಪ್ಯುಲೇಷನ್ ಶುಡ್ ಬಿ ಡಬಲ್ಡ್, ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ. ಅರ್ಥ ಆಯ್ತಾ? ಟು ಡಬಲ್ ಟೈಗರ್ ಪಾಪ್ಯುಲೇಷನ್ ಬೈ 2022 ಅಂತ ಹೇಳ್ತಾರೆ. ಬಟ್ ಆಗಲಿಲ್ಲ. ಪ್ರಪೋಸಲ್ ಬಂದಿದ್ದು ಫಸ್ಟ್ ಯಾವಾಗ ಸರ್? 2010. ಯಾವ ಸಮಿಟು ಸರ್? ಟೈಗರ್ ಸಮಿಟ್. ಎಲ್ಲಿ ಸರ್ ನಡೆದಿದ್ದು? ಸೆಂಟ್ ಪೀಟರ್ಸ್ಬರ್ಗ್ ಅನ್ನೋ ಒಂದು ಜಾಗದಲ್ಲಿ. ಸರಿನಾ? ಮೂರು ಹೇಳಿದ್ದೀನಿ. ಜಾಗ ಯಾವುದು? ಫಸ್ಟ್ ಇದ್ರ ಬಗ್ಗೆ ಪ್ರಪೋಸಲ್ ಆಗಿದೆ ಯಾವಾಗ? ಇದು ಫಸ್ಟ್ ಪ್ರಪೋಸಲ್ ಆಗಿದ್ದು. ಇದಾದ ನಂತರ ಇದು ಡೆವಲಪ್ ಆಗಿದೆ ಯಾವಾಗ ಅಂತ ಹೇಳ್ತಿದ್ದೀನಿ. ಇನ್ 2022 2022ರಲ್ಲಿ ಇಂಡಿಯಾ ಹೋಸ್ಟೆಡ್, ಭಾರತ ಎರಡನೇ ಏಷ್ಯಾ ಸಚಿವರ ಮಟ್ಟದ ಹುಲಿ ಸಂರಕ್ಷಣಾ ಸಮಾವೇಶವನ್ನು ಆಯೋಜಿಸಿತು. ಯಾವ ಇಯರಲ್ಲಿ? 2022ನಲ್ಲಿ. ಸಮಾವೇಶದ ಹೆಸರೇನು? ಏಷ್ಯಾ ಮಿನಿಸ್ಟರಿಯಲ್ ಕಾನ್ಫರೆನ್ಸ್ ಆನ್ ಟೈಗರ್ ಕನ್ಸರ್ವೇಷನ್. ಸೆಕೆಂಡ್ ಏಷ್ಯಾ ಮಿನಿಸ್ಟರಿಯಲ್ ಕಾನ್ಫರೆನ್ಸ್ ಆನ್ ಟೈಗರ್ ಕನ್ಸರ್ವೇಷನ್. ಎರಡನೇ ಏಷ್ಯಾ ಸಚಿವರ ಮಟ್ಟದ ಏನು ಹುಲಿ ಸಂರಕ್ಷಣಾ ಸಮಾವೇಶ 2022 ನಡೆದಿದೆಯಲ್ಲಿ? ನವದೆಹಲಿಯಲ್ಲಿ, ಇಂಡಿಯಾದಲ್ಲಿ. ವಾಸ್ ಹಾಸ್ಟೆಡ್ ಬೈ ಇಂಡಿಯಾ ಇನ್ ನ್ಯೂ ಡೆಲ್ಲಿ. ಇನ್ ದಿಸ್ ಕಾನ್ಫರೆನ್ಸ್, ಈ ಸಮಾವೇಶದಲ್ಲಿ ಯಾವುದನ್ನು ಎಸ್ಟಾಬ್ಲಿಷ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು? ಈಗ ಎಸ್ಟಾಬ್ಲಿಷ್ ಮಾಡಿದಾರಲ್ಲ ಅದನ್ನ. ಏನು ಎಸ್ಟಾಬ್ಲಿಷ್ ಮಾಡಿದಾರೆ ನೋಡಿ. ಏನದು? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಡಿಸಿಷನ್ ವಾಸ್ ಟೇಕನ್ ಟು ಎಸ್ಟಾಬ್ಲಿಷ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಸ್ಥಾಪನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಯಾಕೆ ಇಂಡಿಯಾನ ಲೀಡರ್ಶಿಪ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ? ನಮ್ಮಲ್ಲಿ ಡಬಲ್ ಮಾಡಿದೀವೋ ಮಾಡಿಲ್ವೋ ಆಗ್ಲಿಂದ. ದಟ್ಸ್ ವೈ ಇಂಡಿಯಾಸ್ ಲೀಡರ್ಶಿಪ್ ಅಂತ ಹೆಡ್ಡಿಂಗ್ ಹಾಕಿ. ಭಾರತದ ನಾಯಕತ್ವದ ಹಿಂದಿನ ಕಾರಣಗಳು. ಇಂಡಿಯಾಸ್ ಲೀಡರ್ಶಿಪ್. ಫಸ್ಟ್ ಪಾಯಿಂಟ್, ಇಂಡಿಯಾ ಇಸ್ ಎ ಹೋಮ್ ಟು 50% ಆಫ್ ವೈಲ್ಡ್ ಟೈಗರ್ಸ್. ಪ್ರಪಂಚದಲ್ಲಿರುವ 50%ಕ್ಕಿಂತ ಹೆಚ್ಚಿನ ಏನು ಹುಲಿಗಳು ಭಾರತದಲ್ಲಿ ಕಂಡುಬರುತ್ತದೆ. ಸಿನ್ಸ್ 2006 2006ರಿಂದ 2006 ಯಾವ ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದೀವಿ ಇಂಡಿಯಾದಲ್ಲಿ? ಪ್ರಾಜೆಕ್ಟ್ ಟೈಗರ್ ಹ್ಯಾಸ್ ಬಿನ್ ಇನಿಷಿಯೇಟೆಡ್ ಇನ್ ಇಂಡಿಯಾ. ಪ್ರಾಜೆಕ್ಟ್ ಟೈಗರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು
ಪ್ರಾಜೆಕ್ಟ್ ಟೈಗರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ದ ಪಾಪ್ಯುಲೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಗ್ರ್ಯಾಜುಯಲಿ, ಗಣನೀಯವಾಗಿ ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಹೆಚ್ಚಾಗಿದೆ, ಕಮ್ಮಿಯಾಗಿದೆಯಾ? ಹೆಚ್ಚಾಗಿದೆ. ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ಆದ್ದರಿಂದ ಇಂಡಿಯಾ ಈಸ್ ಟೇಕಿಂಗ್ ಲೀಡರ್ಶಿಪ್, ಭಾರತ ಈ ವಿಚಾರದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಿದೆ. ಅರ್ಥ ಆಯ್ತಾ? ಇದನ್ನ ಒಪ್ಪಿಗೆ ಕೊಟ್ಟ ಮೇಲೆ 150 ಕೋಟಿ ಇದಕ್ಕೋಸ್ಕರ ಭಾರತ ಸರ್ಕಾರ ಮೀಸಲಿಟ್ಟಿದೆ. ಸ್ಟಾರ್ಟಿಂಗ್ ಕಾಂಟ್ರಿಬ್ಯೂಷನ್ ಆಸ್ ಎ ಫೌಂಡಿಂಗ್ ಕಾಂಟ್ರಿಬ್ಯೂಟರ್, ಸಂಸ್ಥಾಪಕ ರಾಷ್ಟ್ರದ ಕೊಡುಗೆಯಾಗಿ, ಆಸ್ ಎ ಫೌಂಡಿಂಗ್ ಕಾಂಟ್ರಿಬ್ಯೂಟರ್, ಸಂಸ್ಥಾಪಕ ರಾಷ್ಟ್ರದ ಕೊಡುಗೆಯಾಗಿ ಮುಂದಿನ 5 ವರ್ಷಗಳಲ್ಲಿ, ಇನ್ ದ ನೆಕ್ಸ್ಟ್ 5 years, ಮುಂದಿನ 5 ವರ್ಷಗಳಲ್ಲಿ 150 crore ವಿಲ್ ಬಿ ಫಂಡೆಡ್ ಬೈ ಇಂಡಿಯಾ. ಭಾರತದಿಂದ 150 ಕೋಟಿ ಅನುದಾನವನ್ನು ನೀಡಲಾಗುತ್ತದೆ. ವಿಲ್ ಬಿ ಫಂಡೆಡ್ ಫ್ರಮ್ ಇಂಡಿಯಾ. ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳಲ್ಲ, ಸುಮ್ಮನೆ ಎಕ್ಸ್ಪ್ಲೈನ್ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ಗ್ಲೋಬಲ್ ಎಫರ್ಟ್ಸ್ ಟು ಪ್ರೊಟೆಕ್ಟ್ ಟೈಗರ್ ಆರ್ ಕನ್ಸರ್ವ್ ಟೈಗರ್. ಜಾಗತಿಕ ಮಟ್ಟದಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಭಾರತದ ಕೊಡುಗೆಯ ಬಗ್ಗೆ ವಿವರಿಸಿ ಅಂತ ಕ್ವಶನ್ ಕೇಳಿದ್ರೆ ಇದನ್ನು ಬರೆಯಬಹುದೇ? ಬರೆಯಕ್ಕಾಗಲ್ವಾ? ಆಗತ್ತಾ ಆಗಲ್ವಾ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನೀವೇನ್ರಿ ಅಲ್ಲೋ ಕೂತಿದ್ದೀರಾ? ಆಗ್ಲಿಂದ ಹುಡುಕ್ತಾ ಇದ್ದೀನಿ ನಿಮ್ನ ಎಲ್ಲೋದ್ರು ಅಂತ. ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸುನಿಲ್ ದಾಡಿ ಗಿಡಿ ಬಿಟ್ಕೊಂಡು RCB ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದೀರಾ. ಈ ಬಾರಿ ಹೊಸ ಅಧ್ಯಾಯ. ಅಲ್ಲ, ಕೊನೆ 2 ಮ್ಯಾಚು ಒಂಚೂರು ಮರ್ಯಾದೆ ಉಳಿಸಿದ್ದಾರೆ ಅಲ್ವಣ? ಅಳ್ತಿದ್ ಮಗು ಕಣ್ಣೀರು ಹೊಡ್ಸವ್ರೆ. ಇನ್ನೂ ಕ್ವಾಲಿಫೈ ಆಗ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೀರಾ ಸುನಿಲ್? ನಾವು RCB ಸಾರ್ ಆಶಾವಾದಿಗಳು. ನಾವು ಕೊನೆ 3 ಮ್ಯಾಚ್ ಇದ್ದಾಗಲೂ ಮಿಕ್ಕಿದವರೆಲ್ಲ ಸೋತೋಗಿ ಏನೋ ಒಂದು ಪವಾಡ ನಡೆದು ನಾವು ಫೈನಲ್ಸ್ಗೆ ಬಂದು ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿ 16 ವರ್ಷದಿಂದ ಇದ್ದೀವಿ. ಶ್ರೇಯಾಂಕ ಪಾಟೀಲ್ ವಾಸ್ 5 years old ಅಂತೆ. RCB ಸ್ಟಾರ್ಟೆಡ್ ಇಟ್ಸ್ ವೆಂಚರ್. ನಾವು ಶಿ ಒನ್ಲಿ ಟಚ್ ದಟ್ ಕಪ್. ನಾವು ದೂರದಿಂದ ಮುಟ್ಟೋಡ್ಕೊಂಡ್ ಬರಂಗಾಗಿದೆ. ಇಷ್ಟಾದ್ಮೇಲೂ ನಿಮ್ಮ ಆಸೆ, ನಿಮ್ಮ ಓಪು. ನಾನು ಅದಕ್ಕೆ ಮೊನ್ನೆ ಅಂದೆ ಕ್ಲಾಸಲ್ಲಿ, 16 ವರ್ಷ KS ಎಕ್ಸಾಮ್ನ ಮಕ್ಕಳು ಫೇಲ್ ಆಗಿದ್ರೆ ತಂದೆ ತಾಯಿ ಮಕ್ಕಳನ್ನ ಮನೆಯಿಂದ ಓಡಿಸ್ಬಿಡೋರು. 16 ವರ್ಷ 20 ವರ್ಷದಿಂದ ನಾನು ಬರಿತಿದ್ದೀನಿ, ಕಂಟಿನ್ಯೂಸ್ ಆಗಿ ಬರಿತಿದ್ದೀನಿ ಅಂತ ಬರೆದಿರೆ ನಿಮಗೆ ಲಿಮಿಟ್ ಅಟೆಂಪ್ಟ್ಸ್ ಲಿಮಿಟ್ ಇರುತ್ತೆ. ಸುಮ್ಮನೆ ಮಾತು ಕೇಳ್ತಿದ್ದೀನಿ. ಅಷ್ಟು ವರ್ಷ ಓದಿ ಪಾಸ್ ಆಗದೆ ಇದ್ರೆ ತಂದೆ ತಾಯಿ ಮಕ್ಕಳನ್ನ ಮನೆಯಿಂದ ಓಡಿಸ್ಬಿಡ್ತಿದ್ರು. ದೂರ ಹೋಜಾವ್ ಮೇರ ನಜರೋಸೆ ಅಂತ. ಈ ನನ್ನ ಮಕ್ಕಳು 16 ವರ್ಷ ಸೋತ್ರು ಈಗಲೂ ಒಂದು ಆಶಾವಾದ ನಮ್ಮೆಲ್ರಿಗೂ ಇದೆ ಅಂದ್ರೆ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಇವ್ರನ್ನ ಪಾಲಿಸುತ್ತಿದ್ದೀರಿ ಅಲ್ವಾ? ಆಯ್ತು, ನಿಮ್ಮ ಆಸೆ ಕೈಗೂಡ್ಲಿ. ಬೇರೆಯವರೆಲ್ಲ ಮ್ಯಾಚ್ ಸೋತೋಗ್ಲಿ. ಕ್ವಾಲಿಫೈ 14 ಪಾಯಿಂಟ್ಗೆ ಆಗಂಗಾಗ್ಲಿ. ಮುಂದಿನ 6 ಕಾರ್ ಇವ್ರು ಗೆಲ್ಲಿ ವಿತ್ ಹೈಯರ್ ರೇಟ್. ಓಕೆ, ನಿಮ್ಮ ಮನ್ಸಿಗೆ ಪಾಪ ಮೋಟಿವೇಶನಲ್ ಸ್ಪೀಚ್ ಕೊಡಕ್ಕೆ ನನಗೇನು ಕಷ್ಟ? ಅವೆಲ್ಲ ಆಗ್ದಿರೋ ಕೆಲಸ. ಮಾತು ಗಂದೆ ಅಣ್ಣ. 300 ಹೊಡಿತಾರೇನೋ? 300 ಹೊಸ ರೆಕಾರ್ಡು. 300 ಸರ್. ಅವ್ರ ಬ್ಯಾಟ್ಸ್ಮನ್ಗಳು ನೋಡಿದ್ರೆ ಜೀವ ಹೋಗಲ್ವ ಬೌಲರ್ಗಳಿಗೆ? ಓಕೆಮ್ಮ, ಇಟ್ಸ್ ಓಕೆ. ಗುಡ್. ದೇ ಆರ್ ಗಿವಿಂಗ್ ಎ ನ್ಯೂ ಡೈಮೆನ್ಷನ್ ಅಷ್ಟೇ. ಅನ್ಬಿಲೀವಬಲ್. ಟ್ರಾವಿಸ್ ಹೆಡ್ ಅವನು ಎಷ್ಟು ಕೋಟಿ ತಗೊಂಡಿದ್ದೀವ್ರು? 5-6 ಕೋಟಿ. ಇವನು ಗ್ರೀನು 17 ಕೋಟಿ.
ರೈಟ್ ಡೌನ್ ಪ್ಲೀಸ್. ಯು ಗಾಟ್ ದ ಆನ್ಸರ್. 17 ಕೋಟಿಗೆ ರಚಿನ್ ರವೀಂದ್ರ, ಟ್ರಾವಿಸ್ ಹೆಡ್ಡು ಎಲ್ಲ ಬಂದ್ಬಿಡೋರು ಸರ್. ಹೋಲ್ಸೇಲ್ ಆಗಿ ಬಂಚ್ ಆಫ್ ಪ್ಲೇಯರ್ಸ್ನ ಕರ್ಕೊಂಡು ಮನೆಗೆ ಹೊಟ್ಟೋಗ್ಬೋದಾಗಿತ್ತು. ಇಟ್ಸ್ ಓಕೆ ಮಾ, ನೋ ಇಶ್ಯೂಸ್, ಇದೆಲ್ಲ ನಡೆಯುತ್ತೆ. ಫೈನ್. ಡಿಫೆನ್ಸ್ ಮಿನಿಸ್ಟ್ರಿ, ರಕ್ಷಣಾ ಸಚಿವಾಲಯ has signed defense deals. Next topic sir, defense ministry has signed defense deals. ರಕ್ಷಣಾ ಸಚಿವಾಲಯ ರಕ್ಷಣಾ ಒಪ್ಪಂದಕ್ಕೆ ಸಹಿ. ಡಿಫೆನ್ಸ್ ಡೀಲ್ಸ್ ಯಾರ ಜೊತೆ? ಯಾರ ಜೊತೆ? ಬ್ರಹ್ಮೋಸ್. ಏನಂತ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ಬ್ರಹ್ಮೋಸ್ ಏರೋಸ್ಪೇಸ್ ಲಿಮಿಟೆಡ್ ಇದೆ ಗೊತ್ತಾ? ಬ್ರಹ್ಮೋಸ್ ಏರೋಸ್ಪೇಸ್ ಲಿಮಿಟೆಡ್ ಇದೆ ಗೊತ್ತಾ? ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಕೆಲಸ ಮಾಡ್ತಿರೋದಾ? ಐ ಆಮ್ ಆಸ್ಕಿಂಗ್ ಯು ಎ ವೆರಿ ಸಿಂಪಲ್ ಕ್ವಶನ್. Because you spoke about BrahMos, I am talking about BrahMos Aerospace Limited. ಭಾರತ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿದ್ಯಾ? ದೆನ್ ವಾಟ್ ಮೇಡಮ್? ಇಲ್ಲ ಅಂತಿದ್ದೀರಾ. ಬ್ರಹ್ಮೋಸ್ದು ಫುಲ್ ಫಾರ್ಮ್ ಹೇಳಿ ಹೋಗ್ಲಿ ನೋಡೋಣ. ಬ್ರಹ್ಮೋಸ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅದನ್ನು ಫುಲ್ ಫಾರ್ಮ್ ಹೇಳ್ರಿ. ಬ್ರಹ್ಮಪುತ್ರ ಮತ್ತೆ ಮಾಸ್ಕೋವಿನಾಸ್. ಮಾಸ್ಕೋ ಅಲ್ಲ, ಮಾಸ್ಕೋವಿನಾಸ್ ಅನ್ನೋದು ನದಿ, ನದಿಯ ಹೆಸರು. ಆ ನದಿ ದಂಡೆ ಮೇಲಿರೋದು ಮಾಸ್ಕೋ. ಅರ್ಥ ಆಯ್ತಾ? ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋವಿನಾಸ್. ಇರಿ ತಲೆ ಬಗ್ಸ್ಕೊಂಡು ಬರ್ಕೊಳ್ಳೋದಷ್ಟೇ ಕೆಲ್ಸವಾ? ಕೇಳಿಸ್ಕೊಳ್ಳಿ ನೀಟಾಗಿ. ಇದು ಜಾಯಿಂಟ್ ವೆಂಚರ್. ಜಾಯಿಂಟ್ ವೆಂಚರ್ ಅಂದ್ರೆ ಏನು? ಬಿಟ್ವೀನ್ ಇಂಡಿಯಾ ಆಸ್ ವೆಲ್ ಆಸ್ ರಷ್ಯಾ. ಸರಿನಾ? ಜಾಯಿಂಟ್ ವೆಂಚರ್ ಅಂದ ತಕ್ಷಣ ನಿಮ್ ತಲೆಗೆ ಬರಬೇಕು ಯಾವ ವಿಷಯದಲ್ಲಿ ಸರ್? ರಿಸರ್ಚ್ ಅಲ್ಲಿ ಮಾತ್ರನಾ? ಡಿಸೈನ್ ವಿನ್ಯಾಸದಲ್ಲಿ ಮಾತ್ರನಾ? ಪ್ರೊಡಕ್ಷನ್ ಅಲ್ಲಿ ಮಾತ್ರನಾ? ಮಾರ್ಕೆಟಿಂಗ್ ಅಲ್ಲಿ ಮಾತ್ರನಾ? ಯು ಅಂಡರ್ಸ್ಟುಡ್ ಆರ್ ನಾಟ್? ಸರಳವಾಗಿ ನಿಮ್ಗೆ ಅರ್ಥ ಆಗಂಗೆ ಬರಿತಾ ಇದ್ದೀನಿ. ಜಾಯಿಂಟ್ ವೆಂಚರ್ ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡ್ತಿಲ್ಲ ನಾನು. ಅದಕ್ಕೆ ಒಂದು ಸಂಶೋಧನೆ, ವಿನ್ಯಾಸ, ಉತ್ಪಾದನೆ, ಮಾರ್ಕೆಟಿಂಗು, ಸೇಲ್ಸ್. ಇಸ್ ಇಟ್ ಓಕೆ? ಸೊ ಜಾಯಿಂಟ್ ವೆಂಚರ್ ಅಂದ್ರೆ ಯಾವುದರಲ್ಲಿ ಜಾಯಿಂಟ್ ವೆಂಚರು? ಇಟ್ಸ್ ಎ ಜಾಯಿಂಟ್ ವೆಂಚರ್ ಇನ್ ಆಲ್ ದ ಏರಿಯಾಸ್. ಅಂದ್ರೆ ದಿಸ್ ಆರ್ಗನೈಸೇಷನ್ ಬಿಲಾಂಗ್ಸ್ ಟು ಬೋತ್ ಇಂಡಿಯಾ ಆಸ್ ವೆಲ್ ಆಸ್ ರಷ್ಯಾ. ಇಟ್ ಈಸ್ ಎ ಸೂಪರ್ಸೋನಿಕ್ ಮಿಸೈಲ್. ಹೌದಾ? ವೈ ಇಟ್ ಈಸ್ ಕಾಲ್ಡ್ ಎಸ್ ಸೂಪರ್ಸೋನಿಕ್ ಮಿಸೈಲ್? ಇಟ್ ಮೂವ್ಸ್ ಫಾಸ್ಟರ್ ದ್ಯಾನ್ ದ ಸೌಂಡ್. ಶಬ್ದಕ್ಕಿಂತ ವೇಗವಾಗಿ ಸಂಚಾರ ಮಾಡಲು ಸಾಮರ್ಥ್ಯವಿರುವಂತಹ ಕ್ಷಿಪಣಿಗಳನ್ನ ಏನಂತ ಕರಿತೀರಾ ನೀವು? ಸೂಪರ್ ಸಾನಿಕ್ ಅಂತ ಕರಿತೀರಾ. ಹೌದಾ? ಇಟ್ ಮೂವ್ಸ್ ಫಾಸ್ಟರ್ ದ್ಯಾನ್ ದ ಸೌಂಡ್. ಶಬ್ದ, ಈಗೇನು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನೋಡಿ, ಸೊ ಶಬ್ದ, ಸೌಂಡ್ ವೇವ್ಸ್ ನಿಮ್ಮ ಕಿವಿಗೆ ತಲುಪುತ್ತಲ್ವಾ? ಅದು ತಲುಪೋದಕ್ಕೆ ಮೀಡಿಯಂ ವೇವ್ಸ್ ಇದೆ ನೋಡಿ, ಅದಕ್ಕಿಂತ ಫಾಸ್ಟಾಗಿ ಹೋಗುತ್ತದು. ಇಟ್ ಗೋಸ್ ಫಾಸ್ಟರ್ ದ್ಯಾನ್ ದಟ್. ಇದನ್ನ ಸೂಪರ್ ಸಾನಿಕ್ ಮಿಸೈಲ್ಸ್ ಅಂತ ಕರಿತೀರಾ. ಸೂಪರ್ ಸಾನಿಕ್ ಮಿಸೈಲ್ಸ್, ಶಬ್ದಕ್ಕಿಂತ ವೇಗವಾಗಿ ಸಂಚಾರ ಮಾಡುವಂತ ಇದು. ಸೊ ಅದಕ್ಕೆ ಬ್ರಹ್ಮೋಸ್ ಏರೋಸ್ಪೇಸ್ ಲಿಮಿಟೆಡ್ ಅಂತಂದ್ರೆ ಸರ್, ಅದು ಭಾರತ ಸರ್ಕಾರದ ಮಾತ್ರ ಅಲ್ಲ, ಇಟ್ ಬಿಲಾಂಗ್ಸ್ ಟು ಬೋತ್ ಇಂಡಿಯಾ ಆ್ಯಂಡ್ ರಷ್ಯಾ. ವಾಟ್ ಎವರ್ ದೇ ಸೇಲ್ ಅವ್ರಿಗೆ ಬರುತ್ತೆ, ಅಲ್ಲಿಂದ ನಮಗೆ ಬರಬೇಕಾಗಿದ್ದ ಪಾಲು ನಮ್ಮ ಸರ್ಕಾರಕ್ಕೆ ಬರುತ್ತೆ, ರಷ್ಯಾಗೆ ಬೇಕಾಗಿದ್ದ ಪಾಲು ರಷ್ಯಾಗೆ ಹೋಗುತ್ತೆ. ಬಟ್ ಇಟ್ ಡಸ್ ನಾಟ್ ವರ್ಕ್ ಓನ್ಲಿ ಅಂಡರ್ ಇಂಡಿಯಾ ಆರ್ ಅಂಡರ್ ರಷ್ಯಾ. ಅರ್ಥ ಆಯ್ತಾ? ಎರಡು ಇಬ್ರು ಜೊತೆಗೆ. ಎಸ್, ಜಾಯಿಂಟ್ ರಿಸರ್ಚ್, ಜಾಯಿಂಟ್ ಡೆವಲಪ್ಮೆಂಟ್,
ಜಾಯಿಂಟ್ ಡಿಸೈನ್, ಜಾಯಿಂಟ್ ಮಾರ್ಕೆಟಿಂಗ್, ಜಾಯಿಂಟ್ ಸೇಲ್ಸ್, ಎವ್ರಿಥಿಂಗ್. ನೀವೇನೋ ಫಿಲಿಪೈನ್ಸ್ಗೆ ಮಾರಿದ್ರು ಅಂದ್ರಲ್ಲ, ಅದು ಅಷ್ಟೇ ಜಾಯಿಂಟ್ಲಿ. ಆಮೇಲೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಎಲ್ಲ ಕಂಟ್ರಿಗಳಿಗೂ ನಾವು. ವಿ ಕೆನಾಟ್ ಗಿವ್ ದಿಸ್ ಮಿಸೈಲ್ಸ್ ಟು ಆಲ್ ದ ಕಂಟ್ರೀಸ್. ಅಯ್ಯೋ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗಳಿದೆ ಗುರು. ದೇರ್ ಆರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. MCTR ಅಂತ ಇದೆ. MCTR ಅಂದರೆ ಮಿಸೈಲ್, MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತ ಕರಿತೀವಿ. MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. ವೆಯ್ಟ್, ಆ ಒಂದು ಒಕ್ಕೂಟಕ್ಕೆ ನಾವು ಸೇರಿದ ನಂತರನೇ ಈ ಕ್ಷಿಪಣಿಗಳನ್ನ ಮಾರಾಟ ಮಾಡೋದಕ್ಕೆ ನಮಗೆ ರೈಟ್ಸ್ ಬಂದಿದ್ದು. ಅದಕ್ಕೂ ಮುಂಚೆ ಬ್ರಹ್ಮೋಸ್ನ ಮಾಡ್ಕೊಂಡಿದ್ದು ನಮಗೆ ರಷ್ಯಾಗಷ್ಟೇ ಅಂತ. ಇಂಡಿಯಾಗೆ MTCRಗೆ ಮೆಂಬರ್ಶಿಪ್ ಕೊಟ್ಟ ಮೇಲೆ ನಾವು ಈಗ ಈ ಕ್ಷಿಪಣಿಗಳನ್ನು ಬೇರೆ ಕಂಟ್ರಿಗಳು ಕೊಡ್ಬೋದು, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಟ್ರ್ಯಾಕ್ ರೆಕಾರ್ಡ್ ಒಳ್ಳೇದಾಗಿರ್ಬೇಕು. ಫಿಲಿಪೈನ್ಸು ಇಂಥದ್ದು ಕೊಡ್ತೀರಾ, ನಾರ್ತ್ ಕೊರಿಯಾ ಕೊಡಿ ಅನ್ನಿ. ದ ವರ್ಲ್ಡ್ ಕಮ್ಯುನಿಟಿ ವಿಲ್ ಪುಟ್ ಪ್ರೆಷರ್. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಯು ಕೆನಾಟ್ ಗಿವ್ ದಿಸ್ ಟು ಇರಾನ್, ಯು ಕೆನಾಟ್ ಗಿವ್ ದಿಸ್ ಟು ಲಿಬಿಯಾ, ಸಿರಿಯಾ, ಯು ಕೆನಾಟ್ ಗಿವ್ ದೆಮ್. ಅವ್ರಿಗೆಲ್ಲ ಕೊಡೋಕ್ಕಾಗಲ್ಲ ನೀವು. ಗುಡ್ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಕಂಟ್ರಿಗಳು, ಕೆಲವು ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಇದೆ, ಅದಕ್ಕೆ ಬದ್ಧವಾಗಿರೋ ಕಂಟ್ರಿಗಳಿಗೆ ಮಾತ್ರ ನೀವು ಇದನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ. ಯು ಕೆನಾಟ್ ಸೆಲ್ ದಿಸ್ ಟು ಎನಿಬಡಿ ಬಿಕಾಸ್ ಈ ಕ್ಷಿಪಣಿಗಳು ನ್ಯೂಕ್ಲಿಯರ್ ಬಾಂಬನ್ನು ತೆಗೆದುಕೊಂಡು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವಿದೆ. ಹೌದು, ಆಯ್ತಾ? ಇಟ್ ಕ್ಯಾನ್ ಕ್ಯಾರಿ ನ್ಯೂಕ್ಲಿಯರ್ ಬಾಂಬ್ಸ್, ದಟ್ಸ್ ದ ರೀಸನ್. ಅಂಡರ್ಸ್ಟುಡ್ ಆರ್ ನಾಟ್? ಇದನ್ನ ಸರ್ವನಾಶಕ್ಕೆ ಬಳಸ್ತಾರೆ ಬೇರೆ ಕಂಟ್ರಿಗಳ ಮೇಲೆ, ಬೇರೆ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಸೊ ದಟ್ಸ್ ವೈ ಇಟ್ಸ್ ನಾಟ್ ಪಾಸಿಬಲ್. ಈ ಥರ ಡಿಫೆನ್ಸ್ ಮಿನಿಸ್ಟ್ರಿ 3 ಕಂಪ್ನಿಗಳ ಜೊತೆ, 3 ಆರ್ಗನೈಸೇಷನ್ ಜೊತೆ ಸೈನ್ ಮಾಡಿದೆ ಡಿಫೆನ್ಸ್ ಡೀಲ್ನ. ಯಾವ್ದು ಅಂತ ಹೇಳ್ತಾ ಇದ್ದೀನಿ, ಟೇಕ್ ಡೌನ್. ಇಟ್ ಹ್ಯಾಸ್ ಸೈನ್ಡ್ ಡಿಫೆನ್ಸ್ ಡೀಲ್ಸ್ ವಿತ್ HAL. ಯಾವುದದು 3 ಸಂಸ್ಥೆ ಅಂತ ಹೇಳ್ತಾ ಇದ್ದೀನಿ. HAL, L&T. L&T ಗೊತ್ತಲ್ಲ? L&T ಅಂದರೆ ಲಾರ್ಸನ್ ಆ್ಯಂಡ್ ಟರ್ಬೋ. ಲಾರ್ಸನ್ ಆ್ಯಂಡ್ ಟರ್ಬೋ ಮತ್ತು ಬ್ರಹ್ಮೋಸ್ ಏರೋಸ್ಪೇಸ್. ಬ್ರಹ್ಮೋಸ್ ಏರೋಸ್ಪೇಸ್ ಮೊದಲನೇದು ಯಾವುದು? HAL. ಎರಡನೇದು ಯಾವುದು? L&T. ಮೂರನೇದು ಯಾವುದು? ಬ್ರಹ್ಮೋಸ್ ಏರೋಸ್ಪೇಸ್. ಸರಿನಾ ಮೇಡಮ್? ನಿಮಗೆ ಕೇಳೋದು ಫಸ್ಟ್ ಲೈನ್ ಆಫ್ ಕ್ವಶನಿಂಗ್ ಇಷ್ಟೇ, ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಒಂದು ಸ್ಟೆಪ್ ಮುಂದೆ ಹೋದ ಅಂದರೆ ಇನ್ನೊಂದು ಸ್ಟೆಪ್ ಮುಂದೆ ಹೋದ, ಚೂರು ಡೆಪ್ತಾಗಿ ಕೇಳಿ. ನಿಮ್ಮನ್ನೇನಾದ್ರು ಕೊಲೆ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ HALಗೆ ಯಾವ ಕಾಂಟ್ರಾಕ್ಟ್ ಕೊಟ್ಟಿರೋದು ಅಂತ ಕೇಳೋ ಚಾನ್ಸಸ್ ಇದೆ. ಟೇಕ್ ಡೌನ್. HAL ಇಂಜಿನ್ಸ್ ಫಾರ್ MiG-29. MiG-29 ಏರ್ಕ್ರಾಫ್ಟ್ಗೆ ಟು ಮ್ಯಾನುಫ್ಯಾಕ್ಚರ್ ಇಂಜಿನ್ಸ್. MiG-29 ಯುದ್ಧ ವಿಮಾನಗಳಿಗೆ ಇಂಜಿನ್ ಪೂರೈಕೆ ಮಾಡೋದಕ್ಕೆ MiG-29. ಸರಿನಾ? MiG-29ಗೆ. ಅಂಡರ್ಸ್ಟುಡ್ ಆರ್ ನಾಟ್? ಈ ಕಡೆ ನೋಡ್ರಿ ಇಲ್ಲೊಂದು ನಿಮಿಷ. ಈಗ ನಿಮ್ಮ ಬಸ್ಸು, ಸರಿನಾ? ನೋಡ್ರಪ್ಪ, ಅಥವಾ ಲಾರಿ, ಇವೆಲ್ಲ ನಿನ್ನೆ ಅವನ ಜೊತೆ ಡಿಸ್ಕಸ್ ಮಾಡಿ ಗೊತ್ತಾಗಿದ್ದು ಅನ್ಕೊಂಡ್ಬಿಟ್ಟಿರ. ಆಮೇಲೆ ಗೊತ್ತಿರೋ ವಿಷಯನೇ. ಬಸ್ಸು ಲಾರಿಗಳೆಲ್ಲ ಸರ್ ಪರ್ ಇಯರ್ 40% ಡಿಪ್ರಿಸಿಯೇಷನ್ ಆಗುತ್ತೆ. ಡಿಪ್ರಿಸಿಯೇಷನ್ ಅಂದ್ರೆ ಏನು? ಸವಕಳಿ, ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ನ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಅಂದರೆ, ಮೇಡಮ್ ನೀವೊಂದು ಮೊಬೈಲ್ ತಗೊಂಡ್ರಿ, ಸರಿನಾ? 20,000 ರೂಪಾಯಿ ಮೊಬೈಲು ಮನೆಗೆ ತಗೊಂಡೋದ್ರಿ, ತೋರಿಸಿದ್ರಿ ನಿಮ್ಮ ಮದರ್ ಇಂಡಿಯಾಗೆ. ಮದರ್ ಇಂಡಿಯಾ ನೋಡಿದ್ರು, ಎಷ್ಟೇ ಕೊಟ್ಟೆ ಇದಕ್ಕೆ ಅಂದರು. 20 ಅಂದರು. ಚೆನ್ನಾಗಿ ಬೈದರು, ಕಂಪ್ನಿ ಚೆನ್ನಾಗಿಲ್ಲ, ಇದನ್ನ ಹೋಗಿ ತಗೊಂಬಂದಿದ್ಯಾ ನೀನು, ಇದ್ರ ಬದಲು ಅದು ತಗೋಬೇಕಾಗಿತ್ತು, ಸ್ಯಾಮ್ಸಂಗ್ ತಗೋಬೇಕಾಗಿತ್ತು, ಅದು ಇದು ಅಂತ ಬೈದರು. ನಾವು ಯು ಕೇಮ್ ಟು ಯುವರ್ ಫ್ರೆಂಡ್, ಲೇ ಹೊಸಾದ್ಲೇ ನೆನೆ ತಂದೆ, ಮಮ್ಮಿ ಬೈಲಿಕ್ಕತ್ತಾರ, ಹಾಂ ಮಮ್ಮಿ ಭಾಳ ಬೇಜಾರಾಗಾರ, ಬೈಲಿಕ್ಕತ್ತಾರ, ಅವ್ರಿಗೆ ಸ್ಯಾಮ್ಸಂಗೇ ತೊಗೋಬೇಕಂತ ನಾನು 5,000 ಜಾಸ್ತಿ ಆದರೂ ಪರವಾಗಿಲ್ಲ, ಇದು ಯಾವುದೋ ವಿವೋ ತಂದುಬಿಟ್ಟಿದ್ದೀನಿ, ನೀ ತಗೋ ಅಂದರೆ ನೀವು ಫಸ್ಟ್ ಪಾಯಿಂಟ್ ಏನು ಕೇಳ್ತೀರಾ ಮೇಡಮ್ ಅವ್ರ ಹತ್ರ? ಎಷ್ಟು ಕೊಡ್ತೀವಿ?
ನೀವಂತ ರೀಲೇ ಯೂಸೇ ಮಾಡಿಲ್ಲ, ಸಿಮ್ ಕಾರ್ಡು ಹಾಕಿಲ್ಲ, ಅವೆಲ್ಲ ಬೇಡ. ಅಷ್ಟೇ. ಶೋರೂಮಿಂದ ತಂದು ಒಂದಿನ ನೀ ಹತ್ರ ಇಟ್ಕೊಂಡಿದ್ದ, ಮುಗೀತು. 20 ಕೊಡಲ್ಲ, 18 ಅಂತೀರ. ನಿಜನಾ ಇಲ್ವ ಮೇಡಮ್? ಅಂತೀರ ಅನ್ನಲ್ವಾ? ಸರಿ ಏನೋ ಮಾಡಿ 18,500 ಕೊಟ್ಬಿಟ್ಟು ತಗೋ ಅಂತ ಹೇಳಿ ಡೀಲ್ ಕುದುರಿಸಿದ್ರು. ಹೌದಾ ಇಲ್ವಾ? 1,500 ಯಾಕೆ ಕಮ್ಮಿ ಆಯ್ತಾ ಮೊಬೈಲ್ಗೆ? ಇಷ್ಟೇ ಸಿಂಪಲ್. ಸವಕಳಿ. ಕರೆಕ್ಟ್ ಅಲ್ವೇನಣ್ಣ? ಇಷ್ಟೇ ಸವಕಳಿ. ಸಿಂಪಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಡಿಪ್ರಿಸಿಯೇಷನ್. ಯು ಅಂಡರ್ಸ್ಟುಡ್ ಆರ್ ನಾಟ್? ಸವಕಳಿಯನ್ನು ಅರ್ಥ ಮಾಡಿಕೊಳ್ಳುವ ಸರಳ ವಿಧಾನ. ಈ ಕ್ಯಾಮ್ರಾ ಸ್ಮಾರ್ಟ್ ಬೋರ್ಡಲ್ಲಿ ಹಾಕಿ 1 ತಿಂಗಳಾಗಿದೆಯಾ? ಅಷ್ಟೇನಾ? ಹೀಗೆ ಯಾರಿಗಾದ್ರೂ ಕೊಡ್ತೀನಿ ಅಂದ್ರೆ ಏನಂತಾರೆ? ಎಷ್ಟು ಕೊಡ್ತೀರಾ ಅಂತಾರೆ. ಬಿಲ್ ಅಮೌಂಟ್ ಹಂಗೆ ಕೊಟ್ಬಿಡ್ತೀವಿ, ಕೊಡು ಅಂತಾರ. ಯೂಸ್ ಮಾಡಿದ್ದೀರಾ ತಾನೇ ಒಂದು ತಿಂಗಳು, ಎಷ್ಟು ಕೊಡ್ತೀವಿ ಹೇಳು ಅಂತಾರೆ. ಹೌದಾ ಇಲ್ವಾ? ಸವಕಳಿ. ಇಲ್ಲೂ ಕೂಡ ಅಷ್ಟೇ. ಈ ಬಸ್ ಆಗಲಿ ಲಾರಿ ಆಗಲಿ ಯಾವುದಾದ್ರೂ ಸರಿ, ಪ್ರತಿ ವರ್ಷಕ್ಕೆ ಎಷ್ಟಾಗುತ್ತೆ ಸವಕಳಿ? 40%. ಅಂದರೆ ಯೂಸೇಜ್ ಅಷ್ಟಿರುತ್ತಲ್ರಿ, ಇದು ಬಳಕೆ ಹೆಚ್ಚಾಗಿರುತ್ತೆ, ಇರೋದಿಲ್ವಾ? ಸೊ ಯೂಸೇಜ್ ವಿಲ್ ಬಿ ಮೋರ್. ಒಂದು ಮೂಮೆಂಟ್ ಆದಮೇಲೆ ಏನು ಮಾಡಬೇಕಾಗುತ್ತೆ? ಇಲ್ಲ ಗುಜುಡಿಗೆ ಹಾಕ್ತೀರಾ, ಹೌದಾ? ಇಲ್ಲ ಈ ಬಸ್ಗಳನ್ನ ಇನ್ಯಾರಿಗಾರು ಕೊಟ್ಟು ಅವನು ಅದನ್ನು ಆಲ್ಟ್ರೇಷನ್ ಮಾಡಿ ಅವನೊಂದು 4-5 ವರ್ಷ ಓಡಿಸ್ಕೊತಾನೆ. ನಿಜಾನ ಸುಳ್ಳ? ದಿಸ್ ಇಸ್ ದ ವೇ ಹೌ ಇಟ್ ಗೋಸ್. ಈಗ ನೋಡಿ, MiG-29 ಇದೆ ಗೊತ್ತಾ? ಇವೆಲ್ಲವೂ ಕೂಡ ರಷ್ಯನ್ ಮ್ಯಾನುಫ್ಯಾಕ್ಚರ್ಡ್. ಆಫ್ಟರ್ ಎ ಪೀರಿಯಡ್ ಆಫ್ ಟೈಮ್, ಒಂದು ನಿರ್ದಿಷ್ಟ ಅವಧಿಯ ನಂತರ ಇದೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ? ರಿಟೈರ್ ಮಾಡಿಬಿಡ್ತೀವಿ. ದಿಸ್ ಕೆನಾಟ್ ಬಿ ಯೂಸ್ಡ್. ಇದನ್ನು ಬಳಸೋಕ್ಕಾಗಲ್ಲ. ಹೌದು, ಮತ್ತಿನ್ನೇನು? ಯೂಸ್ ಮಾಡ್ತಾನೆ ಇರ್ತೀರಾ, ಇಷ್ಟು ವರ್ಷ ಅಂತ ಇರುತ್ತೆ. ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್ ಇಷ್ಟು ಸ್ಕ್ವಾಡ್ರನ್ ಅಂತ ಇರಲೇಬೇಕು ನಮ್ಮ ಹತ್ರ. ಒಂದು ಸ್ಕ್ವಾಡ್ರನ್ ಅಂದರೆ 12-24 ಫೈಟರ್ ಏರ್ಕ್ರಾಫ್ಟ್ ಇದ್ರೆ ಅದು ಒಂದು ಸ್ಕ್ವಾಡ್ರನ್ ಅಂತೀವಿ. 48-52 ಸ್ಕ್ವಾಡ್ರನ್ ಇರಬೇಕು ನಮ್ಮ ಹತ್ರ. ಅಂಡರ್ಸ್ಟುಡ್? ಅಷ್ಟು ಸ್ಕ್ವಾಡ್ರನ್ ಇರಬೇಕು ಇಂಡಿಯಾದಲ್ಲಿ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಇಂಡಿಯಾದಲ್ಲಿರೋದು ಬರೀ 41, 50, 39 ಅಷ್ಟೇ. 13-14 ಸ್ಕ್ವಾಡ್ರನ್ನು ಇಲ್ವೇ ಇಲ್ಲ. ಆ ಕಿತ್ತೋದು ನನ್ನ ಮಕ್ಕಳು ಟಿವಿಲಿ ತೋರಿಸ್ತಾರೆ. ಆ ರಫಾಲ್ ಯುದ್ಧ ವಿಮಾನ ಅಲ್ಲಿ ಬಿಟ್ಟಿದ್ರಿಂದ ಹಿಡಿದು ಇಲ್ಲಿಗೆ ಬರೋವರೆಗೂ ತೋರಿಸು 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 ಅದನ್ನೇ. ಈಗ ದಾರಿ ಮಧ್ಯದಲ್ಲಿ ಇಂಧನವನ್ನು ತುಂಬಿಸಲಾಗುತ್ತಿದೆ. ಸದ್ಯ ನನ್ನ ಮಕ್ಕಳು ಒಳಗಡೆ ಕ್ಯಾಮ್ರಾ ಇಟ್ಟಿರಲಿಲ್ಲ. ಆಮೇಲೆ ಪೈಲಟ್ ಇಂಧನವನ್ನು ಬಿಡುತ್ತಿದ್ದಾನೆ, ಹೊರ ಹೋಗಿ ಶೌಚಾಲಯದಲ್ಲಿ ಅಂತ ಅದು ತೋರಿಸ್ಬಿಡೋರು. ಭಾರತದ ವಾಯುಪಡೆಗೆ ರಫಾಲ್ ಯುದ್ಧ ವಿಮಾನಗಳ ಸೇರ್ಪಡೆ ಚೀನಾ ಗಡಗಡ. ನಿಮ್ಮ ಯೋಗ್ಯತೆಗೆ ಹಿಂಗೆ ಸುಳ್ಳು ಹೇಳಿ 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 ಈ ಮಟ್ಟಿಗೆ ತಂದಿಟ್ಬಿಡ್ರಿ ನಮ್ಮನ್ನ. 52-53 ಸ್ಕ್ವಾಡ್ರನ್ ಇರೋ ಜಾಗದಲ್ಲಿ 39 ಸ್ಕ್ವಾಡ್ರನ್ ಇದೆ ಅಷ್ಟೇ ನಮ್ಮ ಹತ್ರ. ಸಡನ್ ಆಗಿ ವಾರ್ಗಿರ್ ಆಗೋದ್ರೆ ಶಾರ್ಟೇಜ್ ಆಗ್ಬಿಡ್ತದೆ. ಅದರಲ್ಲಿ ಕೆಲವು MiG-29 ಇವೆಲ್ಲ 2024, 25, 26ಗೆ ರಿಟೈರ್ ಆಗುತ್ತೆ. ಸ್ಕ್ವಾಡ್ರನ್ನೇ ಪಕ್ಕಕ್ಕೆ ಬಿಟ್ಬಿಡ್ಬೇಕು ಅದನ್ನ. ಇಲ್ದರೆ ಏನಾಗುತ್ತೆ? ನಿಮ್ಮ ತಲೆ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆದ್ರೆ ಏನಾಗುತ್ತೆ? ಒಬ್ಬ ಪೈಲಟ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಫೈಟರ್ ಏರ್ಕ್ರಾಫ್ಟ್ ಹೋದ್ರೂ ಆಯ್ತು, ಹಾಳಾಗೋಗ್ಲಿ. ಪೈಲಟ್ ಈಸ್ ವೆರಿ ಇಂಪಾರ್ಟೆಂಟ್ because that is the amount of training given to a pilot. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಒಬ್ಬ ಪೈಲಟ್ಗೆ. ಸೊ ಈ MiG-29 ವಿಮಾನಗಳಿದೆ ಗೊತ್ತಾ, ಇದಕ್ಕೀಗ ಹೊಸ ಇಂಜಿನ್ಗಳನ್ನ ಹಾಕೋದಕ್ಕೋಸ್ಕರ HALಗೆ ಆರ್ಡರ್ ಕೊಡ್ತಾ ಇದ್ದಾರೆ. ಏನಂತ? ಇದೇ ಯೂಸ್ ಮಾಡ್ಕೋತೀವಿ, ಇಂಜಿನ್ನ ತೆಗೆಸಿ ಹೊಸ ಸ್ವಲ್ಪ ಅಪ್ಡೇಟೆಡ್ ಇಂಜಿನ್ ಮಾಡಿಕೊಡ್ರಿ, ಅದನ್ನೇ ಫಿಟ್ ಮಾಡಿಕೊಂಡು ಹೆಂಗೋ ಇದನ್ನು ಓಡಿಸ್ಕೊತೀವಿ ಅಂತ ಅರ್ಥ. ಸುಣ್ಣ ಬಣ್ಣ ಬಳ್ಕೊಂಡು ಹಳೆ ಮನೆನ ಹೊಸ ಮನೆ ಥರ ಮಾಡ್ಕೊಂಡು ನನ್ನ ಮಗಳು ಮದುವೆ ಮಾಡಿಬಿಡ್ತೀನಿ ಅಂತ ಹೇಳ್ದಂಗೆ ಇದು ಕೂಡ ಅಷ್ಟೇ. ಬರ್ಕೊಳ್ರಪ್ಪ. ಅಲ್ಲಿ ಅದು ಶುರುವಾಗಿದ್ದು. ಪೈಲಟ್ ಹತ್ತದ್ರಿಂದ ಶುರು ಮಾಡಿದ್ರು ತೋರ್ಸಕ್ಕೆ. ನಿಜ, ಮಧ್ಯದಲ್ಲಿ ಇಂಧನವನ್ನು ತುಂಬಿಸಲಾಗುತ್ತಿದೆ,
ಮಾರ್ಗ ಮಧ್ಯದಲ್ಲಿ ಈ ರೀತಿ ಇಳಿಯೋ ನೆಸಿಟಿ ಇಲ್ಲ, ಅಲ್ಲೇ ಇಂಧನ ತುಂಬಿಸ್ಬೋದು. ಇದು ರಫಾಲ್ ವಿದ್ಯಮಾನದ ಮತ್ತೊಂದು ವಿಶೇಷತೆ. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಈಗಿರೋ ಎಲ್ಲ ಯುದ್ಧ ವಿಮಾನಗಳಿಗೂ ಇದಿದೆ. ಅದು ಈ ಮಂಕ್ರನ್ ಹೌದಾ ಅಂತ ನೋಡ್ತವೆ, ಬರ್ಕೊಳ್ಳಿ. ಸೊ MiG-29 ಏರ್ಕ್ರಾಫ್ಟ್ಗಳಿಗೆ ನ್ಯೂ ಇಂಜಿನ್ಸ್ ಬೇಗ ನ್ಯೂ ಇಂಜಿನ್ಸ್ ವಿಲ್ ಬಿ ಪ್ರೊವೈಡೆಡ್ ಬೈ ಯಾರು? HAL, ಸರಿನಾ? ಅಂಡ್ L&T ಅದೇನು ಬೇಡ ನಿಮ್ಗೆ ಅನ್ಸುತ್ತೆ. ಬೇಕಾದ್ರೆ ಒಂದು ಸೆಂಟೆನ್ಸ್ ಹಾಕೊಳ್ಳಿ, ವೆಪನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಇಂಡಿಯನ್ ನೇವಿ ಅಂತ. ಭಾರತೀಯ ನೌಕಾಪಡೆಗೆ ಶಸ್ತ್ರಾಸ್ತ್ರಗಳನ್ನು ಕಲ್ಪಿಸಲಾಗುತ್ತದೆ. ವೆಪನ್ಸ್ ವಿಲ್ ಬಿ ಗಿವನ್ ಟು ಇಂಡಿಯನ್ ನೇವಿ. ಇನ್ನು ಬ್ರಹ್ಮೋಸ್ ಏರೋಸ್ಪೇಸ್ ಸಂಸ್ಥೆಗೇನು ಏನು ಕೊಡಿ ಅಂತ ಏನು ಕೊಡ್ತಾರ್ರಿ ಅವರು? ಬರ್ಕೊಳ್ಳಿ, ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್. ಹೊಸ ಹುಡುಗರು ಡೌಟಲ್ಲಿ ನೋಡ್ತಾವ್ರೆ. ಈ ಕಡೆ ನೋಡ್ರಿ ಎಲ್ಲರೂ. ನನಗೆ ಗೊತ್ತು, ನಾನು ವಿದ್ಯಾರ್ಥಿಗೆ ಬಂದಿರೋದು. ಸರ್ ಇದು ಇಂಡಿಯಾ ಮತ್ತೆ ರಷ್ಯಾದು ಜಾಯಿಂಟ್ ವೆಂಚರು. ಇದು ಡಿಫೆನ್ಸ್ ಮಿನಿಸ್ಟ್ರಿ, ಇದು ಇಂಡಿಯಾದೇ. ಇವ್ರೇನು ಸರ್, ಇವರು ಆರ್ಡರ್ ಕೊಡೋದೇನು, ಇವ್ರಿವ್ರಿಗೆ ದುಡ್ಡು ಕೊಡೋದೇನು, ಆಮೇಲೆ ಇವ್ರಿವ್ರಿಗೆ ಸಪ್ಲೈ ಮಾಡೋದೇನು ಸರ್ ಅಂತ ಡೌಟ್ ಬರ್ತಿದೆಯೇನಾದರೂ? ಎನಿ ಡೌಟ್ಸ್ ಲೈಕ್ ದಟ್? ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಾಡಿರೋ ರೋಡ್ ಕಣಪ್ಪ, ಬೆಂಗಳೂರು ಟು ಧಾರವಾಡ, ಸರಿನಾ? ಟೋಲ್ KSRTC ಪಾಸ್ ಆಗ್ತಿದೆ. ಇಲ್ಲಿ KSRTC ಪಾಸ್ ಆದರೆ KSRTCದು ಫಾಸ್ಟ್ಯಾಗ್ ಕಟ್ ಆಗುತ್ತೆ, ಹೌದಾ ಇಲ್ವಾ? ನಾವು ಯು ಮೇ ಬಿ ವಂಡರಿಂಗ್, ಇದು ಗೌರ್ಮೆಂಟೇ, ಇದನ್ನ ಕಟ್ಟಿರೋದು ಯಾರು? ಹೆಂಗ್ ಸರ್ ಕತೆ ಇದು ಅಂತ ಅನ್ಸುತ್ತೆ ಏನಾದ್ರು? ಹಂಗ ಅನ್ಸಿದ್ರೆ ಹೇಳಿ, ಕ್ಲಾರಿಟಿ ಕೊಡ್ತೀನಿ. ಇಲ್ಲ ನಮ್ಗೆ ಗೊತ್ತು ಅಂದ್ರೆ ಬಿಟ್ಟಾಕ್ತೀನಿ, ನನಗೇನಾಗಬೇಕು? ಮತ್ ಕೇಳ್ಬೇಕು ಸುಮ್ಮನೆ. ನೋಡಿ, ಡಿಫೆನ್ಸ್ ಮಿನಿಸ್ಟ್ರಿ ವೆಯ್ಟ್, ಬಡ್ಜೆಟ್ ಅಲ್ಲಿ ಮನಿ ವಿಲ್ ಬಿ ಗಿವನ್, ಹೌದಾ? ಬೈ ಯೂಸಿಂಗ್ ದಿಸ್ ಮನಿ ದೇ ಆರ್ ಗಿವಿಂಗ್ ಆರ್ಡರ್, ಆಯ್ತಾ? ನಾವು ದೇ ಸಪ್ಲೈಡ್, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, 10 ಸೂಪರ್ಸಾನಿಕ್ ಮಿಸೈಲ್ಸ್, 10 ಕ್ಷಿಪಣಿಗಳನ್ನ ಕೊಟ್ಟರು ಅನ್ಕೊಳ್ಳಿ ಡಿಫೆನ್ಸ್ ಮಿನಿಸ್ಟ್ರಿಗೆ, ಸರಿನೇನ್ರಿ? 10 ಸೂಪರ್ಸಾನಿಕ್ ಮಿಸೈಲ್ಸ್ ವಾಸ್ ಗಿವನ್ ಟು ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ, ಕೊಟ್ರು ಹಿಂಗೆ. ಈಗ ಇದರಲ್ಲಿ ಪ್ರಾಫಿಟ್ ಬಂತು ನೋಡಿ, ಬಂತಾ ಬರಲಿಲ್ವಾ? ಆ ಪ್ರಾಫಿಟ್ನ ಶೇರ್ ಮಾಡ್ತೀವಿ. ರಷ್ಯಾದವ್ರಿಗೆ 50% ಹೋಯ್ತು, ಇಂಡಿಯಾದವ್ರಿಗೆ 50% ಹೋಯ್ತು. ಶೇರ್ ಮಾಡಿ ಲಾಭ ಬರುತ್ತೆ ನೋಡಿ, ಅದು ಮತ್ತೆ ಗೌರ್ಮೆಂಟ್ಗೆ ವಾಪಸ್ ಹೋಗುತ್ತೆ. ಯು ಅಂಡರ್ಸ್ಟುಡ್ ಆರ್ ನಾಟ್? ಕೊಟ್ಟೆ ತಗೊಳ್ಳೋದು, ಬಟ್ ಅವ್ರ ಲಾಭ ಬಂತಲ್ಲ, ದಟ್ ಮನಿ ವಿಲ್ ಗೋ ಬ್ಯಾಕ್ ಟು ದ ಗೌರ್ಮೆಂಟ್ ಅಗೇನ್. ದಿಸ್ ವಿಲ್ ಕಮ್ ಆಸ್ ಎ ಪ್ರಾಫಿಟ್ ಟು ಗೌರ್ಮೆಂಟ್ ಓನ್ಲಿ. ಅಂಡರ್ಸ್ಟುಡ್ ಆರ್ ನಾಟ್? ಇದನ್ನ ಬಡ್ಜೆಟ್ ಅಲ್ಲಿ ತೋರಿಸ್ತಾರೆ. ಈ 100 ಕೋಟಿನ ದೇ ವಿಲ್ ಶೋ ಆಸ್ ಎಕ್ಸ್ಪೆಂಡಿಚರ್. ಬಂದಿರೋ ಲಾಭ 50 ಕೋಟಿ ಇದೆ ನೋಡಿ, ಅದನ್ನ ದೇ ವಿಲ್ ಶೋ ಆಸ್ ವಾಟ್? ಇನ್ಕಮ್. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಈ 100 ಕೋಟಿನ ಖರ್ಚಾಗಿ ತೋರಿಸ್ತೀವಿ, 50 ಕೋಟಿ ವಾಪಸ್ ಬಂತಲ್ಲ ನಮ್ಗೆ ಲಾಭ, ಅದನ್ನೆಂತ ತೋರಿಸ್ಲಿ? ದಟ್ ವಿಲ್ ಬಿ ಶೋನ್ ಆಸ್ ವಾಟ್? ಇನ್ಕಮ್ ಅಂತ ತೋರಿಸ್ತೀವಿ. ಇರಿ ಹಾಗೆ ಡಿಫೆನ್ಸ್ ಮಿನಿಸ್ಟ್ರಿ ಇಂಜಿನ್ ಮಾಡ್ಕೊಡಪ್ಪ ಅಂತ ಹೇಳಿ HALಗೆ 7,000 ಕೋಟಿ ಬೆಲೆ ಬಾಳುವ ಆರ್ಡರ್ನ ಕೊಡ್ತು, ಸರಿನಾ? ಈಗ HALಗೆ 7,000 ಕೋಟಿ ದುಡ್ಡು ಬಂತು, ಸರಿನೇನ್ರಿ? ಇಂಜಿನ್ಗಳನ್ನ ತಗೊಂಡೋಗಿ ಕೊಟ್ರಿ ಇವ್ರಿಗೆ, ತಗೊಳ್ರ ಅಂತ. ನಾವು ಔಟ್ ಆಫ್ ದಿಸ್ HAL ಗಾಟ್ 500 crore ಪ್ರಾಫಿಟ್ ಬಂತು ತಾನೆ. ಮತ್ತೆ 200 ಕೋಟಿ ಯಾರಿಗ ಹೋಗುತ್ತಿದ್ದು? ಇಟ್ ಗೋಸ್ ಟು ಗೌರ್ಮೆಂಟ್ ಆಸ್ ವಾಟ್? ಹೇಳ್ರಿ.
ನಾನ್ ಟ್ಯಾಕ್ಸ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಹೋಗುತ್ತೆ. ತೆರಿಗೆಯೇತರ ಆದಾಯ ಸ್ವೀಕೃತಿ ಅನ್ನೋ ಲೆಕ್ಕದಲ್ಲಿ ಗೌರ್ಮೆಂಟ್ಗೆ ಮತ್ತೆ ದುಡ್ಡು ಹೋಗುತ್ತಿದ್ದು. ಅರ್ಥ ಆಯ್ತಾ, ಅರ್ಥ ಆಗ್ಲಿಲ್ವಾ ಈಗ? ಸೊ ಇದು ಎಕ್ಸ್ಪೆಂಡಿಚರ್ ಆಗಿ ತೋರಿಸ್ತೆ 7,000 ಕೋಟಿ. 500 ಕೋಟಿ ಲಾಭ ಮತ್ತೆ ಯಾರಿಗೋಯ್ತು? ಅದು ಸರ್ಕಾರಕ್ಕೆ ಹೋಯ್ತು. ಲೆಕ್ಕಾಚಾರ ಕ್ಲೀನಾಗಿ ಮೇಂಟೈನ್ ಮಾಡಕ್ಕೆ ಹಿಂಗೆ ಮಾಡ್ತಾರೆ. HAL ಗೌರ್ಮೆಂಟ್ದೆ, ಡಿಫೆನ್ಸು ಗೌರ್ಮೆಂಟ್ದೆ. ಅಂಡರ್ಸ್ಟುಡ್ ಆರ್ ನಾಟ್? ಯು ಅಂಡರ್ಸ್ಟುಡ್ ಆರ್ ನಾಟ್? ದಿಸ್ ಇಸ್ ದ ವೇ ಹೌ ಇಟ್ ಗೋಸ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಮನೆಯವ್ರದೇ ಅಂಗಡಿ, ಬಟ್ಟೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಬಟ್ಟೆ ತಗೋತೀರಾ 1,000 ರೂಪಾಯಿದು. ಮತ್ತೆ ಮನೆಗೆ ಬಂದ್ರು ವಾಪಸ್ಸು. ಮನೆಗೆ ಬಂದಾಗ ಪ್ರಾಫಿಟ್ ಲೆಕ್ಕ ಹಾಕಿದ್ರಿ, 400 ರೂಪಾಯಿ ಬಂತು. ಈಗ ಲೆಕ್ಕಾಚಾರ ಕ್ಲೀನಾಗಿ ಸಿಕ್ಲಿಲ್ವಾ? ಕಸ್ಟಮರ್ ಆಗಿ ಹೋಗಿ ತಗೊಂಡ್ರಿ, ಮತ್ತೆ ನಿಮ್ಗೆ ಲಾಭ ಬಂತು. ಅಂಡರ್ಸ್ಟುಡ್ ಆರ್ ನಾಟ್? ದಿಸ್ ಇಸ್ ದ ವೇ ಹೌ ಗೌರ್ಮೆಂಟ್ ಆಲ್ಸೋ ವರ್ಕ್ಸ್. ಅಂಡರ್ಸ್ಟುಡ್ ಆರ್ ನಾಟ್? ದಟ್ಸ್ ವಾಟ್. ನೆಕ್ಸ್ಟ್ ಅರ್ಥ ಆಯ್ತಾ? ಅಮೌಂಟ್ ಎಲ್ಲ ಬರ್ಸಿಲ್ಲ. 7,500 ಕೋಟಿ, 6,500 ಕೋಟಿ, 2,500 ಕೋಟಿ ಎಲ್ಲ ಬರ್ಸಿಲ್ಲ. ಕೇಳಲ್ಲ ಎಂದು ಭಾವಿಸುತ್ತೇನೆ. ಕೇಳ್ತಾನೆ ಸರ್, ತುಂಬಾ ಒಳ್ಳೆ ಪರೀಕ್ಷಾ ಕೇಂದ್ರ ಇದು, ಇಂಥದನ್ನೆಲ್ಲ ಕೇಳ್ತಾನೆ ಅನ್ನೋದೇನಾದ್ರು ನಿಮ್ಗಿದ್ರೆ ತಲೆನಲ್ಲಿ, ಅದನ್ನು ಅಮೌಂಟ್ ಹೇಳ್ತೀನಿ, ಬೇಕಾದ್ರೆ ಬರ್ಕೊಳ್ಳಿ. ಯಾಕಂದ್ರೆ ಮನೆಹಾಳು ಕ್ವಶನ್ಸ್ ಕೆಲವು ಕೇಳಿದ್ದಾನೆ, ಮನೆಹಾಳು ಪ್ರಶ್ನೆಗಳು ಕೆಲವು ಕೇಳಿದ್ದಾನೆ. ವ್ಯಾಲ್ಯೂ ಎಲ್ಲ ಕೇಳೋದು ಗೊತ್ತಾ? ದುಡ್ಡು ಕಾಸು ಬೇಕು ಅಂದ್ರೆ ನಿಮ್ ಸಂತೋಷ, ನಿಮ್ ದರ್ಬಾರು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬರ್ಕೊಳ್ಳಿ, ಹೇಳ್ತೀನಿ ಬೇಕಾರೆ. HAL ಕೊಟ್ಟಿರೋ ಕಾಂಟ್ರಾಕ್ಟ್ ವ್ಯಾಲ್ಯೂ 22,000 ಕೋಟಿ, 22,800. 22,800 crore. ಕೇಳಿದ್ರೆ L&T ಕೊಟ್ಟಿರೋದು 8,380 crore. 8,380 crore L&Tಗೆ. ಮೂರನೇದು ಬ್ರಹ್ಮೋಸ್ ಏರೋಸ್ಪೇಸ್. 7,945 crore. 7945 ಸರಿನಾ? ನೆಕ್ಸ್ಟ್ ಟಾಪಿಕ್, ಟೈನಿಯೆಸ್ಟ್ ಫ್ರಾಗ್ ಇನ್ ದ ವರ್ಲ್ಡ್. ಪ್ರಪಂಚದ ಅತ್ಯಂತ ಕಿರಿದಾದ ಅಥವಾ ಚಿಕ್ಕದಾದ ಕಪ್ಪೆ. ಎಕಾಲಜಿ, ಎನ್ವಿರಾನ್ಮೆಂಟ್, ಕರೆಂಟ್ ಅಫೇರ್ಸ್. ಹೌದಾ ಇಲ್ವಾ? ವರ್ಲ್ಡ್ಸ್ ಟೈನಿಯೆಸ್ಟ್ ಫ್ರಾಗ್, ಪ್ರಪಂಚದ ಅತ್ಯಂತ ಚಿಕ್ಕದು, ಕಿರಿದಾದ ಅಂತ ಕರಿಬೋದಾ? ಟೈನಿಯೆಸ್ಟ್ ಫ್ರಾಗ್. ಏನಾದ್ರ ಹೆಸರು? ಬ್ರೆಜಿಲಿಯನ್ ಫ್ಲೀ ಟೋಡ್. ಹಿಂಗೆ ಬರೀರಿ ಕನ್ನಡದವರು. ಬ್ರೆಜಿಲಿಯನ್ FLEA, ಬ್ರೆಜಿಲಿಯನ್ ಅಷ್ಟೇನಾಗದಿದು. FLEA TOAD. ಏನಿಲ್ಲ, ಒಂದೇ ಕ್ವಶನ್ ಅವ್ನು ಕೇಳ್ದಿಂಗೆ. ಬ್ರೆಜಿಲಿಯನ್ ಟೀ ಫೋರ್ಡ್, ಅದು ಫ್ಲೀ ಟೋಡ್, ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಅಷ್ಟೇ. ವರ್ಲ್ಡ್ಸ್ ಟೈನಿಯೆಸ್ಟ್ ಫ್ರಾಗ್, ಪ್ರಪಂಚದಲ್ಲಿಯೇ ಕಂಡು ಬಂದಿರುವ ಒಂದು ಅತ್ಯಂತ ಚಿಕ್ಕ ಕಪ್ಪೆ. ಇಷ್ಟೇ ಕೇಳೋದು ಅವನು, ಹೆಚ್ಚಿಗೆ ಕೇಳಕ್ ಹೋಗಲ್ಲ ಅವನು. ಆಯ್ತಾ? ಎಲ್ಲಿ ಸಿಕ್ಕಿದೆ ಏನು ಎಲ್ಲ ಹೇಳ್ತೀನಿ ತಗೊಳ್ಳಿ, ಬರೀರಿ. ಇಟ್ಸ್ ಎ ಅಡಲ್ಟ್ ಮೇಲ್ ಅಂತೆ, ವಯಸ್ಕ. ಏನದು ಮೇಲ್ ಅಂದ್ರೆ ಕನ್ನಡದಲ್ಲಿ? ಗಂಡು ಕಪ್ಪೆ. ಈ ನನ್ನ ಮಕ್ಳಿಗೆ ಮಾಡಕ್ ಕೆಲ್ಸವಿಲ್ಲದೆ ಏನೇನೋ ಹುಡಿಕೊಂಡು ಹೋಯ್ತಾರೆ. ತಲೆ ಕೆಟ್ಟೋಗೈತೆ ಅನ್ಸುತ್ತೆ ಇವ್ರಿಗೆ. ನೋ, ಇದೆಲ್ಲವೂ ಕೂಡ ಬಯೋಡೈವರ್ಸಿಟಿಯ ಭಾಗ. ಅವನು ಅದ್ರ ಮೇಲೆ ರಿಸರ್ಚ್ ಮಾಡ್ತಾನೆ, ಅದ್ರದ್ದೇನು ಕೆಲಸ ಅಂತ ನೋಡ್ತಾನೆ, ಅದ್ರದ್ದೇನು ಕಾಂಟ್ರಿಬ್ಯೂಷನ್ ಎನ್ವಿರಾನ್ಮೆಂಟ್ಗೆ ಅಂತ ನೋಡ್ತಾನೆ. ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವ ತನ್ನದೇ ಆದ ಕೊಡುಗೆ ಕೊಡುತ್ತೆ. ಒಂದು ಹೆಚ್ಚು ಕಮ್ಮಿ ಮಾಡಿ ಮಿಕ್ಕಿದೆಲ್ಲ ಡಮರ್ ಆಗ್ಬಿಡುತ್ತೆ. ದಟ್ ಇಸ್ ವಾಟ್ ಐ ಸೇ. 8.5 millimeters
ಇದರ ಗಾತ್ರ 8.5 ಮಿಲಿಮೀಟರ್ ಅಂತ ಕಂಡ್ರಿ. ಇದರದೊಂದು ವಿಶೇಷತೆ ಇದೆ. ಬೇರೆ ಕಪ್ಪೆಗಳಿಗೆ ಸರ್ 5 ಪಾದಗಳಿರ್ತಾವಂತೆ, 5 ಟೋಸ್ ಅಂತೆ. ಇದಕ್ಕೆ ಎರಡೇ ಅಂತ ಇರೋದು. ರೈಟ್ ಡೌನ್. ದಿಸ್ ಫ್ರಾಗ್ ಹ್ಯಾಸ್ ಓನ್ಲಿ 2 ಟೋಸ್, 2 ಪಾದಗಳನ್ನು ಮಾತ್ರ ಹೊಂದಿದ್ದು. 97% ಆಫ್ ದ ಫ್ರಾಗ್ ಸ್ಪೀಸೀಸ್ ಗ್ಲೋಬಲಿ, ಜಾಗತಿಕ ಮಟ್ಟದಲ್ಲಿ 97% ಕಪ್ಪೆ ತಳಿಗಳು ಎಷ್ಟಿರುತ್ತೆ? 5 ಟೋಸ್ ಇರುತ್ತಂತೆ, 5 ಪಾದಗಳನ್ನು ಹೊಂದಿರುತ್ತೆ. 5 ಟೋಸ್, ಸರಿನಾ? ಸೊ ಎಲ್ಲಿ ಕಂಡಿರೋದು ಇದು, ಎಲ್ಲಿ ಕಂಡು ಬಂದಿದೆ ಇದು, ಅದು ಕೂಡ ಹೇಳ್ಬಿಡ್ತೀನಿ, ಬೇಕಾದ್ರೆ ತಗೋಬಹುದು. ಇಟ್ ಹ್ಯಾಸ್ ಬಿನ್ ಫೌಂಡ್ ಇನ್ ಅಟ್ಲಾಂಟಿಕ್ ರೈನ್ ಫಾರೆಸ್ಟ್ ಆಫ್ ಬ್ರೆಜಿಲ್. ಬ್ರೆಜಿಲಿನ ಅಟ್ಲಾಂಟಿಕ್ ರೈನ್ ಫಾರೆಸ್ಟ್ ಅಂದ್ರೆ ಏನಲ್ಲಿ? ಮಳೆಕಾಡಿನಲ್ಲಿ ಕಂಡು ಬಂದಿದೆ. ರೈನ್ ಫಾರೆಸ್ಟ್